ಆದ್ರೆ ನಾನು ಆಲ್ಮೋಸ್ಟ್ ರೆಕಾರ್ಡಿಂಗ್ ಕೇಳಿಸ್ತಾ ಇದೆಯಾ? ನೋಡೋದಂತ. ಹಲೋ, ಕೇಳಿಸ್ತಾ ಇದೆ ಕೇಳಿಸ್ ಮೇಡಮ್. ಹಾ ಕೇಳಿಸ್ತಿದೆ. ನನ್ನ ಆಡಿಯೋ ಕ್ಲಿಯರ್ ಇದೆಯಾ? ಹಾ, ಹಾ ಕ್ಲಿಯರ್ ಇದೆ ಕ್ಲಿಯರ್ ಇದೆ ಮೇಡಮ್. ಮ್ಯಾಮ್. ಕೇಳಿಸ್ತಿದೆ ಅಲ್ಲ? ಹೌದು. ಓಕೆ. ಸೊ ಏನು ರಿಪ್ಲೈ ಬಂದ್ ಓಕೆ ಚಾಟ್ ಅಲ್ಲಿ ಇದೆ ಅಲ್ವಾ? ಓಕೆ, ಚಿಲ್ ವೆದರ್ ಇನ್ ಬ್ಯಾಂಗ್ಳೂರ್, ಎಸ್ ಹೌದು. ತುಂಬಾನೇ ತುಂಬಾನೇ ಅಯ್ಯೋ, ಟೆಂಪರೇಚರ್ ಪೂರ್ತಿ ಲೋ ಆಗಿದೆ. ಆ ಮಕ್ಳಿಗೂ ಕೂಡ ಹುಷಾರಿಲ್ಲ, ಅದ್ರಲ್ಲೇ ಸ್ಕೂಲಿಗೆ ಹೋಗ್ತಾ ಇದ್ದಾರೆ. ದಿನ ಬೇಡ ಬೇಡ ಅನ್ಕೊಂಡು ನಥಿಂಗ್ ಟು ಡೂ ಅವ್ರಿದ್ರೆ ನಂಗೆ ಕ್ಲಾಸ್ ಮಾಡೋಕ್ ಬಿಡಲ್ಲ, ಅದಕ್ಕೆ ನಾನು ಕಳಿಸ್ತಾ ಇದ್ದೀನಿ ವಿತ್ ಹೆವಿ ಹಾರ್ಟ್. ಏನು ಮಾಡಕ್ಕಾಗಲ್ಲ, ಮನೇಲಿದ್ರು ಅವ್ರಷ್ಟೇ ಟಿವಿ ನೋಡ್ತಾರೆ ಅಂತ ಹೇಳ್ಬಿಟ್ಟು ನಾನು ಕಳಿಸಿದೀನಿ. ಅಂಡ್ ಎಸ್, ಇದುವರೆಗೂ ನಾವೇನ್ ಮಾಡಿದ್ವಿ, ಡಿಸ್ಕಸ್ಡ್ ಅಬೌಟ್ ಲೇಬರ್ ಪ್ರಿಪರೇಷನ್, ಸಿಸೇರಿಯನ್ ಆಗಿರ್ಬೋದು ಅಥವಾ ನಾರ್ಮಲ್ ಆಗಿರ್ಬೋದು, ಎಲ್ಲದ್ರ ಬಗ್ಗೆನೂ ನಾವು ಡಿಸ್ಕಸ್ ಮಾಡಿದೀವಿ ಅಲ್ವಾ? ಮೇಡಮ್, ಒಂದ್ ಡೌಟ್ ಇತ್ತು. ಪ್ಲೀಸ್. ಆ, ನನಗೆ ಕೆಲವೊಂದು ಪೋಸ್ಟ್ ನೆಟಲ್ ಕೇರ್ ಆಗಿರ್ಬೋದು, ಅದನ್ನೆಲ್ಲ ನಾನು ಆಮೇಲೆ ಟಾಪಿಕ್ಸ್ ನ ಕವರ್ ಮಾಡ್ತೀನಿ. ಓಕೆ, ನೆಕ್ಸ್ಟ್ ವೀಕ್ ಅಲ್ಲಿ ಆದಷ್ಟು ಐ ವಿಲ್ ಟ್ರೈ ಮೈ ಬೆಸ್ಟ್ ಆ ಟಾಪಿಕ್ಸ್ ನ ಕವರ್ ಮಾಡೋದಕ್ಕೆ ಅಂತ. ಏನು ಪೋಸ್ಟ್ ನೇಟಲ್ ಕೇರ್ ಆಗಿರ್ಬೋದು ಮತ್ತೆ ಬ್ರೆಸ್ಟ್ ಫೀಡಿಂಗ್ ಆಗಿರ್ಬೋದು ಇದನ್ನ. ಓಕೆ, ಸೊ ಇವಾಗ್ಲೇನೆ ಆಲ್ಮೋಸ್ಟ್ ಅರ್ಲಿ ಪ್ರೆಗ್ನೆನ್ಸಿಲಿ ಇರೋರು ಏನಪ್ಪಾ ಇವಾಗ್ಲೇ ಮ್ಯಾಮ್ ಎಲ್ಲ ಹೇಳ್ತಾ ಇದ್ದಾರೆ ಅಂತ ಹೇಳಿ ಅನ್ಕೋಬೇಡಿ. ಜಸ್ಟ್ ನಿಮ್ಗೆ ತಿಳಿದಿರ್ಲಿ, ನೆಕ್ಸ್ಟ್ ಕ್ಲಾಸಸ್ ಅಲ್ಲಿ ನಿಮ್ಗೆ ಇನ್ನ ಈಸಿ ಆಗುತ್ತೆ. ಆಲ್ಮೋಸ್ಟ್ ಎಷ್ಟೋ ಜನದ್ದು 3 months ಪ್ಯಾಕೇಜ್ ಮುಗಿತಾ ಬಂದಿದೆ ಅಂತ ಅನ್ಸುತ್ತೆ. ಐ ವಿಲ್ ನೋಟಿಫೈ ಯು. ನೀವು ನೆಕ್ಸ್ಟ್ 3 months ಪ್ಯಾಕೇಜ್ ನ ನೀವು ತಗೋಬಹುದು, ಯಾರೆಲ್ಲ ಇನ್ನ ಅರ್ಲಿ ಪ್ರೆಗ್ನೆನ್ಸಿಲೇ ಎನ್ರೋಲ್ ಆಗಿದ್ರು ಅವರು. ಓಕೆ, ಸೊ ಯಾರ್ದು ಮುಗ್ದಿದ್ಯೋ ಅವ್ರಿಗೆ ಮಾತ್ರ ನನ್ನ ಟೀಮ್ ಅವ್ರು ಕಾಲ್ ಮಾಡ್ತಾರೆ. ದೇ ವಿಲ್ ಇನ್ಫಾರ್ಮ್. ನಾನು ಆದಷ್ಟು ನೀವು ಎನ್ರೋಲ್ ಆಗುವಾಗ ಯಾವ ಪ್ಯಾಕೇಜ್ ಅಲ್ಲಿ ಎನ್ರೋಲ್ ಆಗಿದ್ರೋ ಅದನ್ನೇ ಕಂಟಿನ್ಯೂ ಮಾಡ್ತೀನಿ. ಬಿಕಾಸ್ ಇವಾಗ ಆಲ್ಮೋಸ್ಟ್ ಫೀಸ್ ಡಬಲ್ ಆಗಿದೆ. ಬಟ್ ನೀವು ಎನ್ರೋಲ್ ಆಗುವಾಗ ಯಾವ ಫೀಸ್ ಇತ್ತೋ ಅದನ್ನೇ ನೀವು ನೆಕ್ಸ್ಟ್ ಮತ್ತೆ ಕಟ್ಬಿಟ್ಟು ಇನ್ನ 3 monthsಗೆ ಎಕ್ಸ್ಟೆಂಡ್ ಮಾಡ್ಕೋಬಹುದು ಪ್ಲಾನ್ ನ. ಓಕೆ, ಅದರಲ್ಲೂ ಕೂಡ ಇನ್ಸ್ಟಾಲ್ಮೆಂಟ್ ಆಪ್ಷನ್ಸ್ ಕೊಡ್ತೀನಿ. ಡೋಂಟ್ ವರಿ ಅಬೌಟ್ ಇಟ್, ಆಯ್ತಾ? ಯು ಕಂಟಿನ್ಯೂ ಅಟೆಂಡಿಂಗ್ ದ ಕ್ಲಾಸಸ್. ಓಕೆ, ಎಸ್. ಮೇಡಮ್, ಒಂದ್ ಓಕೆ, ಡೌಟ್ ಇತ್ತು. ಮಂತ್ರ ಚಾಂಟಿಂಗ್ ಕ್ಲಾಸಸ್ ಹೇಗ್ ಅನಿಸ್ತಾ ಇದೆ? ಸೊ ಎಲ್ಲಾರು ಚಾಂಟ್ ಮಾಡ್ತಾ ಇದ್ದೀರಾ, ನಂಗೆ ತುಂಬಾ ಖುಷಿ ಆಯ್ತು. ನೀವೆಲ್ಲ ಅಲ್ಲಿ ವಿಡಿಯೋ ಆನ್ ಮಾಡ್ಕೊಂಡು ಕೂತಿದ್ರಿ ಅಂಡ್ ಚಾಂಟ್ ಮಾಡಿದ್ರಿ. ಸೊ ಮ್ಯಾಮ್ ಐ ನಾವ್ ಫೆಲ್ಟ್ ಸೋ ಮಾತಾಡ್ಸ್ ಹ್ಯಾಪಿ. ಕೇಳಿಸ್ತಿಲ್ವಾ ನಿಮ್ಗೆ? ಹಾ ಮ್ಯಾಮ್ ಎಸ್, ಆಡಿಬಲ್ ಇಲ್ಲ ಅನ್ಸುತ್ತೆ. ಯಾರಾದ್ರೂ ಮಾತಾಡ್ತೀರಾ? ನಾವ್ ಮಾತಾಡೋದ್ ಕೇಳಿಸ್ತಿಲ್ವಾ ಮ್ಯಾಮ್ ನಿಮ್ಗೆ? ಓಕೆ, ಆಲ್ಮೋಸ್ಟ್ ಎಲ್ಲ ಇದ್ದೀರಾ. ಯಾರ್ ವರ್ಕಿಂಗ್ ಇರೋರು ಮಾತ್ರ ಸ್ವಲ್ಪ ಕನ್ಫ್ಯೂಷನ್ ಅಲ್ಲಿ ಇದ್ದಾರೆ, ಟೈಮಿಂಗ್ಸ್ ಮ್ಯಾಚ್ ಆಗಲ್ಲ ಅನ್ನೋದಕ್ಕೆ. ಮೆಸೇಜ್ ಮಾಡಿ ಏನಾದ್ರು ವಿ ಆರ್ ಕ್ವೆಶನ್ಸ್ ಇದ್ರೆ. ಸ್ಪೀಕಿಂಗ್. ಓಕೆ, ಹಾ ಹಾ, ಹೌದು ಹೌದು, ನಂಗೆ ಅದು ಕೇಳಿಸ್ತಾ ಇಲ್ಲ, ನೀವು ಯಾರು ಮಾತಾಡಿದ್ದು ಕೇಳಿಸ್ತಾ ಇಲ್ಲ. ನಾನ್ ಮಾತಾಡಿದ್ ಕೇಳಿಸ್ತಾ ಇದೀಯಾ? ನಮ್ಗೆ ಮಾತಾಡ್ತಿರ್ತಾ ಇಲ್ಲ, ನೀವ್ ಯಾರು ಮಾತಾಡಿದ್ದು ನಂಗೆ ಕೇಳಿಸ್ತಾ ಇಲ್ಲ. ಓಕೆ, ಸಮಥಿಂಗ್ ಹ್ಯಾಸ್ ಹ್ಯಾಪನ್ ಟು ಮೈ ಸ್ಪೀಕರ್, ನಂಗೆ ಗೊತ್ತಿಲ್ಲ ಏನಾಯ್ತು ಇದಕ್ಕೆ ಅಂತ. ನೆನ್ನೆ ಆಕ್ಚುಲಿ ನಂದು ಇದಿತ್ತು, ವೆಬಿನಾರ್ ಇತ್ತು, ಅಲ್ಲಿ ನನ್ನ ವಾಯ್ಸ್ ಕೂಡ ಯಾರಿಗೂ ಕೇಳಿಸ್ತಾ ಇರ್ಲಿಲ್ಲ. ಅವ್ರು ಹೇಳಿದ್ದು ನಂಗೆ ಕೇಳಿಸ್ತಿರ್ಲಿಲ್ಲ. ಇವತ್ತು ಒನ್ ಸೈಡ್ ಆಗಿದೆ. ಓಕೆ, ಲೆಟ್ ಮಿ ಟ್ರೈ ಬೇರೆ ಸ್ಪೀಕರ್ಸ್ ನ ಮಾಡಿ ನೋಡ್ತೀನಿ. ಹಲೋ, ಇವಾಗ ಕೇಳಿಸ್ತಾ ಇದೆಯಾ? ಮ್ಯಾಮ್ ನೀವ್ ಮಾತಾಡೋದ್ ನಮಗ್ ಕ್ಲಿಯರ್ ಆಗಿ ಕೇಳಿಸ್ತಿದೆ, ನಾವು ಮಾತಾಡೋದ್ ನಿಮಗ್ ಹಾ, ಕೇಳಿಸ್ತಿದೆ. ಈಗ ಕೇಳಿಸ್ತಾ ಇದೆ. ರಕ್ಷಿತಾ ಪಾಪ ಅವಾಗಿಂದ ಏನೋ ಡೌಟ್ ಅಂತ ಹೇಳ್ತಾ ಓ ಇದ್ರು. ಹೌದಾ? ಓಕೆ, ಹೌದು ನಂಗೆ ಮೇಡಮ್. ಈಗ ಸ್ಪೀಕರ್ ಚೇಂಜ್ ಮಾಡಿದೆ ನಾನು. ಇವಾಗ ನಂಗೆ ನಿಮ್ಮ ವಾಯ್ಸ್ ಕೂಡ ಕೇಳಿಸ್ತಾ ಇದೆ. ನನ್ನ ವಾಯ್ಸ್ ಕೇಳಿಸ್ತಿದೆ ಅಲ್ಲ? ನಿಮ್ ಹಾ ವಾಯ್ಸ್ ನಿಮ್ದು ಕೇಳಿಸ್ತಾ ಇದೆ. ಪ್ರಾಬ್ಲಮ್ ಇಲ್ಲ ಮ್ಯಾಮ್, ಮೊದ್ಲಿಂದಾನು ಕೇಳಿಸ್ತಿದೆ. ಓಕೆ ಓಕೆ, ಹ್ಮ್, ಮ್ಯಾಮ್, ಓಕೆ ಫೈನ್. ನನ್ಗೊಂದ್ ಡೌಟ್ ಇದೆ. ಹಾ ಹಾ, ಹೇಳಿ. ಆ, ನನಗೆ ಇದು ಲೆಫ್ಟ್ ಅಲ್ಲ ರೈಟ್ ತೊಡೆ ಹತ್ರ ಮತ್ತೆ ಹ್ಯಾಂಡ್ ಅಲ್ಲಿ ಸೆಳ್ತಾ ಬರ್ತಿತ್ತು 2 ದಿನ ರಾತ್ರಿ ಮಲ್ಗ್ಲಿಕ್ಕೆ ಆಗ್ಲಿಲ್ಲ. ಹ್ಮ್ ಅದಕ್ಕೆ ಅನುಪಮ ಮೇಡಮ್ ಕೇಳಿದಾಗ ಮ್ಯಾಗ್ನೀಷಿಯಂ ಡೆಫಿಷಿಯನ್ಸಿ ಇರ್ಬೋದು ಅಂತ ಒಂದು ಇದು ಕೊಟ್ಟಿದ್ದಾರೆ. ಹ್ಮ್ ಅದು ವಿತ್ ಮೆಡಿಕೇಶನ್ ಏನಾದ್ರೂ, ಅಂದ್ರೆ ಪಿಲ್ಲೋ ಇಟ್ಕೊಳೋದು ಆ ತರ ಏನಾದ್ರೂ ನೀವು ಸಜೆಸ್ಟ್ ಮಾಡ್ತೀರಾ? ಹ್ಮ್. ಓಕೆ, ಸೊ ಮೆಗ್ನೀಷಿಯಂ ಡೆಫಿಷಿಯನ್ಸಿ ಇರಬಹುದು ಅಂತ ಅವರು ಹೇಳಿದ್ದಾರೆ. ಅಂದ್ರೆ ಕೆಲವೊಂದು ಆಯಿಲ್ಸ್ ನಿಮ್ಗೆ ಸಪೋರ್ಟ್ ಮಾಡ್ಬೋದು.
ಹ್ಮ್ ಹ್ಮ್ ಆಯ್ತಾ. ಸೊ ಹ್ಮ್ ಮಸಾಜ್ ಆಯಿಲ್ಸ್ ಇರುತ್ತಲ್ವಾ, ಹ್ಮ್ ಅದನ್ನ ನೀವು ಆ, ಏನಾದ್ರೂ ಸ್ಪೆಸಿಫಿಕ್ ಆಗಿ ಬೇಕಾದ್ರೆ ಅನುಪಮ ಡಾಕ್ಟರ್ಗೆ ಕೇಳಿ ಯಾವ್ದಾದ್ರು ಹ್ಮ್ ಮಸಾಜ್ ಆಯಿಲ್ ಸಜೆಸ್ಟ್ ಮಾಡೋದಾದ್ರೆ, ಇಲ್ಲ ನೀವು ಕೊಬ್ಬರಿ ಎಣ್ಣೆ ತಗೊಂಡೆ ನೀವು ಮಸಾಜ್ ಮಾಡ್ಕೋಬಹುದು. ಯಾವಾಗ ಹ್ಮ್ ಅಲ್ಲಿ ಮಸಾಜ್ ಮಾಡ್ತಿರಲ್ವಾ ಸ್ವಲ್ಪ ಬ್ಲಡ್ ಸರ್ಕ್ಯುಲೇಷನ್ಗೆ ಈಸಿ ಆಗುತ್ತೆ. ಆಯ್ತಾ. ಓಕೆ ಸೊ ಸ್ಲೀಪಿಂಗ್ ಪೊಸಿಷನ್ ಅದೆಲ್ಲಾನು ನಾನು ಒಂದು ಇದ್ರಲ್ಲಿ ಕವರ್ ಮಾಡ್ತೀನಿ. ಆಕ್ಚುಲಿ ನಂಗೆ ಪಿಕ್ಚರ್ಸ್ ಬೇಕು ಅದಕ್ಕೆ, ಹ್ಮ್ ಅದಕ್ಕೋಸ್ಕರ ಸ್ಲೀಪಿಂಗ್ ಪೊಸಿಷನ್ಸ್ ನಾನು ಸಜೆಸ್ಟ್ ಮಾಡ್ತೀನಿ, ಅದು ಹೆಲ್ಪ್ ಆಗಬಹುದು. ಆಯ್ತಾ. ಸೊ ಹ್ಮ್ ಆಆದಷ್ಟು ಸೈಡ್ ಅಲ್ಲಿ ಮಲ್ಗಿ ಅಂತ ನಾನು ಅದಕ್ಕೆ ಹೇಳ್ತೀನಿ. ಸ್ವಲ್ಪ ಸೈಡ್ ಅಲ್ಲೇ ಈಸಿ ಮಲಗ್ತೀನಿ ಮ್ಯಾಮ್. ಆಗುತ್ತೆ. ಆದ್ರೂ ಪಿಲ್ಲೋಸ್ ಇಟ್ಕೋಬೇಕು ಸ್ವಲ್ಪ. ಅಂದ್ರೆ ಓಕೆ ಏನು ಆ, ಯಾವುದು ಯು ಶೇಪ್ ಪಿಲೋ ನಾನು ಸಜೆಸ್ಟ್ ಮಾಡಿದ್ದೆ ಅನ್ಸುತ್ತೆ. ಇಫ್ ಯು ಹೌದೌದು. ಡೋಂಟ್ ಹ್ಯಾವ್ ದಟ್, ಅದು ಇಲ್ಲ ಅಂದ್ರೆ ಈ ಪಿಲೋಸ್ನೇ ಆ ತರ ತೊಡೆ ಹತ್ರ, ಹ್ಮ್ ತೊಡೆ ಹತ್ರ ಅಲ್ಲ, ಏನು ಮೊಣಕಾಲು, ಹ್ಮ್ ಮೊಣಕಾಲಿನ ಹ್ಮ್ ಹತ್ರ ಹಿಂಗೆ ಹಿಂಗ್ ಮಡ್ಚ್ಕೊಂಡ್ ಇಟ್ಕೊಂತಿರಲ್ವಾ, ಆ ಮಡಚಿದ ಹ್ಮ್ ಹತ್ರ ಇಟ್ಕೋಬೇಕು. ಅದು ನಂಗೆ ಹ್ಮ್ ಪೊಸಿಷನ್ ಎಲ್ಲಾದ್ರೂ ಸಿಕ್ಕಿದ್ರೆ ನಾನು ಫೋಟೋ ತೆಗೆದ್ಬಿಟ್ಟು ಹಾಕ್ತೀನಿ. ಆಯ್ತಾ. ಆ ಪೊಸಿಷನ್ಸ್ ತುಂಬಾ ಹೆಲ್ಪ್ ಆಗುತ್ತೆ. ಆಯ್ತಾ. ಓಕೆ ಮತ್ತೆ ಅಲಾಂಗ್ ವಿತ್ ದಾಟ್ ನೀವು ರಾತ್ರಿ ಮಲ್ಗೋಕ್ ಮುಂಚೆ ಮಸಾಜ್ ಮಾಡ್ಕೊಂಡು ಮಲ್ಗೋದು, ಇದು ತುಂಬಾನೇ ಬೆನಿಫಿಟ್ಸ್ ಇದೆ. ಅದ್ರಲ್ಲೂ ಫುಟ್ ಮಸಾಜ್. ಆಯ್ತಾ. ಹ್ಮ್ ಸೊ ಕಾಲು ಪೂರ್ತಿ ಪಾದನೂ ಒತ್ತೋದಾಗಿರ್ಬಹುದು. ಈಗ ನಿಮ್ಗೆ ಇಲ್ಲಿ ತೊಡೆ ಹತ್ರ ನೋವು ಬರ್ತಾ ಇರೋದ್ರಿಂದ ಅಲ್ಲಿಂದನೂ ನೀವು ಮಸಾಜ್ ಮಾಡ್ಕೊಳ್ಳಿ, ಏನ್ ತೊಂದ್ರೆ ಇಲ್ಲ. ಆಯ್ತಾ. ಹ್ಮ್ ಸೊ ಫುಟ್ ಮಸಾಜ್ ಎಲ್ಲರಿಗೂ ಸಜೆಸ್ಟ್ ಮಾಡ್ತಾ ಇರೋದು ನಾನು. ಫುಟ್ ಮಸಾಜ್ ಮಲ್ಗೋಕ್ ಮುಂಚೆನೆ ಮಾಡ್ಕೊಳ್ಳಿ. ಆಯ್ತಾ. ತುಂಬಾನೇ ಸ್ಲೀಪ್ ಚೆನ್ನಾಗಾಗುತ್ತೆ, ನಿದ್ದೆ ಚೆನ್ನಾಗಾದ್ರೆ ಮೂಡೆಲ್ಲ ಚೆನ್ನಾಗಿರುತ್ತೆ, ದಿನ ಇಡೀ ಚೆನ್ನಾಗಿರುತ್ತೆ ಅಲ್ವಾ. ಸೊ ನಾವೇನು ಯಾವ ಸ್ಟೇಟ್ ಆಫ್ ಮೈಂಡ್ ಇಂದ ಮಲ್ಗಿರ್ತೀವೋ ಅದು ನೆಕ್ಸ್ಟ್ ಡೇ ಪೂರ್ತಿ ಇನ್ಫ್ಲೂಯೆನ್ಸ್ ಆಗುತ್ತೆ. ಆಯ್ತಾ. ನೀವ್ ನೋಡಿ ಬೇಕಾದ್ರೆ ಏನಾದ್ರೂ ಜಗಳ ಮಾಡ್ಕೊಂಡ್ ಕಿತ್ತಾಡ್ಕೊಂಡ್ ಮಲ್ಗಿರಿ ಹಸ್ಬೆಂಡ್ ಜೊತೆನೋ ಇನ್ಯಾರ ಜೊತೆನೋ, ಅದೇ ನೆಕ್ಸ್ಟ್ ಡೇ ಪೂರ್ತಿ ಅದೇ, ಎದ್ದಾಗ್ಲೂ ಅದೇ ಮೂಡ್ ಇರುತ್ತೆ. ಆಯ್ತಾ. ನೆಕ್ಸ್ಟ್ ಡೇ ಪೂರ್ತಿ ಹಾಳಾಗುತ್ತೆ ಅಲ್ವಾ. ಅದಕ್ಕೋಸ್ಕರನೇ ಮಲ್ಗೋಕ್ ಮುಂಚೆ ನಾನು ಕೆಲವೊಂದು ಪ್ರಾಕ್ಟೀಸಸ್ ಕೊಟ್ಟಿದ್ದೀನಿ, ಅದನ್ನ ಮಾಡಿ ಡೈಲಿ ರುಟೀನ್ ಅಲ್ಲಿ ಇದೆ. ಮತ್ತೆ ಏನ್ ಮಾಡಿ ಚೆನ್ನಾಗಿ ಮಸಾಜ್ ಮಾಡ್ಕೊಳ್ಳಿ. ಆಯ್ತಾ. ಫುಟ್ ಮಸಾಜ್ ಮಾಡ್ಕೊಳ್ಳಿ. ನಿಮ್ಗೆ ಬಗ್ಗಿ ಮಾಡ್ಕೊಳಕ್ ಆಗ್ತಿಲ್ಲ ಅಂತಂದ್ರೆ ಯು ಕ್ಯಾನ್ ಟೇಕ್ ಹೆಲ್ಪ್ ಆಫ್ ಎನಿ ಒನ್. ಆಯ್ತಾ. ಸೊ ಈ ದಿನಗಳಲ್ಲಿ ಮಾತ್ರ ಅಕಸ್ಮಾತ್ ಯಾರಾದ್ರೂ ನಿಮ್ಗೆ ಹೆಲ್ಪ್ ಮಾಡೋದಿದ್ರೆ, ಬಟ್ ಇಟ್ಸ್ ಓಕೆ ಅನ್ಸುತ್ತೆ. ಫುಟ್ ಏನ್ ನಾವು ಚಕ್ಲು ಬಕ್ಲು ಹಾಕೊಂಡ್ರೆ ಸಿಗುತ್ತೆ ಹ್ಮ್ ಆರಾಮಾಗಿ. ಕೆಳಗಡೆನೆ ಕುತ್ಕೊಂಡ್ ಮಾಡ್ಬೇಕು ಅಂತೇನಿಲ್ಲ, ಹಾಸಿಗೆ ಮೇಲೆ ಆದ್ರೂ ಪರವಾಗಿಲ್ಲ, ಸ್ವಲ್ಪ ಮಸಾಜ್ ಮಾಡ್ಕೊಳ್ಳಿ. ಕೆಲವೊಬ್ರು ಆ, ಒಂದು ರೋಲರ್ ತರ ಒಂದ್ ಇದ್ ಬರುತ್ತೆ, ಏನು ಸ್ಟೋನ್ ತರ. ಆಯ್ತಾ. ಆ ಸ್ಟೋನ್ ಅನ್ನ ಹಾಕಿ ಉಜ್ತಾರೆ, ಅದು ಇನ್ನ ಚೆನ್ನಾಗ್ ಅನ್ಸುತ್ತೆ. ಅಂದ್ರೆ ಒಂಥರ ಅಕ್ಯುಪ್ರೆಷರ್ ತರ ಬರುತ್ತೆ. ಆ ತರದ್ ಏನಾದ್ರೂ ಇದ್ರೆ ಯು ಕ್ಯಾನ್ ಟೇಕ್ ಹೆಲ್ಪ್ ಆಫ್ ದಟ್. ತುಂಬಾ ಬೆನಿಫಿಟ್ಸ್ ಇದೆ. ಆಯ್ತಾ. ಇಲ್ಲ ಅಂದ್ರೆ ಪರವಾಗಿಲ್ಲ, ಕೈಯಲ್ಲೇ ಮಸಾಜ್ ಮಾಡ್ಕೊಳ್ಳಿ. ಅಂಡ್ ಇದು ಬ್ಲಡ್ ಸರ್ಕ್ಯುಲೇಷನ್ಗೆ ಹೆಲ್ಪ್ ಆಗೋದ್ರಿಂದ ಇಟ್ ರೆಡ್ಯೂಸಸ್ ದ ಪೇನ್. ಮತ್ತೆ ಪೊಸಿಷನ್ ಕೂಡ ಹೌದು, ಅದನ್ನ ನಾನು ಹೇಳ್ತೀನಿ. ಓಕೆ. ಅಂಡ್ ಒನ್ ಮೋರ್ ಥಿಂಗ್, ನೀವು ಆ, ಪ್ರತಿದಿನ ಅಫರ್ಮೇಶನ್ ಮಾಡಿ. ಏನಂದ್ರೆ ಒಂದ್ 3 days ಅಲ್ಲಿ ನನ್ನ ಈ ಇದೆಲ್ಲ ಕಾಲ್ ನೋವೆಲ್ಲ ಕಡಿಮೆ ಆಗಿ ನನ್ನ ಹೆಲ್ತ್ ತುಂಬಾ ಚೆನ್ನಾಗಿದೆ, ನನ್ನ ದೇಹ ಹ್ಮ್ ಆರೋಗ್ಯವಾಗಿ ಚೈತನ್ಯಯುತವಾಗಿದೆ. ಆಯ್ತಾ. ಈ ಓಕೆ ತರ ಅಫರ್ಮೇಶನ್ ಮಾಡ್ಕೊಳ್ಳಿ. 1 2 3 days ಅಲ್ಲಿ ನನ್ಗೆಲ್ಲ ಸರಿ ಹೋಗಿದೆ. ಐ ಆಮ್ ಫೀಲಿಂಗ್ ವೆರಿ ಲೈಟ್ ಇವಾಗ, ನನ್ನ ಕಾಲು ಹ್ಮ್ ಶಕ್ತಿಯುತವಾಗಿದೆ. ಓಕೆ ಅದೇ ನಮ್ಗೆ ಔಟ್ಪುಟ್ ಬೇಕಾಗಿರೋದು ಅದರಿಂದ. ಓಕೆ ಥ್ಯಾಂಕ್ ಯು ಮ್ಯಾಮ್. ಓಕೆ ಫೈನ್. ಎಸ್. ಮತ್ತೆ ಯಾರಿಗಾದ್ರೂ ಏನಾದ್ರೂ ಡೌಟ್ಸ್ ಇತ್ತಾ ಕೇಳ್ಬಿಟ್ಟು, ನಾವು ಮೆಡಿಟೇಷನ್ ತುಂಬಾ ದಿನದಿಂದ ಆಗಿಲ್ಲ, ವಿಲ್ ಡೂ ದಟ್ ಮೆಡಿಟೇಷನ್. ಮ್ಯಾಮ್ ನನ್ಗೂ ಕಾಲ್ ಸ್ವಲ್ಪ ಪೇನ್ ಆಗ್ತಿದೆ, ಅಂದ್ರೆ ಹ್ಮ್. ಅದು ಪೀರಿಯಡ್ಸ್ ಕೂತ್ಕೊಂಡಿದ್ಯಾ ಟೈಮ್ ಹಂಗೆ ಪೇನ್ ಆಗ್ತಾ ಇದೆಯಾ? ಹಂಗೆ ಪೇನ್ ಆಗ್ತಿದೆ ಮ್ಯಾಮ್, ಅಂದ್ರೆ ಹರಿಯುತ್ತೆ ಅಂತಾರಲ್ಲ. ಹ್ಮ್. ಅದೇ ಹಂಗೆ ಅದು ಇವಾಗ ಆಲ್ಮೋಸ್ಟ್ ಬ್ಯಾಲೆನ್ಸ್ ಆ ಕಡೆ ಈ ಕಡೆ ಆಗಿರೋದ್ರಿಂದನೂ ಅದು ಬರುತ್ತೆ. ಆಯ್ತಾ. ನಿಮ್ಗೆ ಆಲ್ಮೋಸ್ಟ್ ಈಗ 8 month ಆಗಿದ್ಯಾ, ಏಟ್ ಅಲ್ಲಿ ನಡೀತಾ ಇದೆ ಅಲ್ವಾ. ಸೊ ತರ್ಟಿ. ಹೊಟ್ಟೆ ದೊಡ್ಡದಾಗಿರೋದ್ರಿಂದನೂ ಕೂಡ ಅದು ಸ್ವಲ್ಪ ಹೇಳ್ತಾ, ಮತ್ತೆ ನೀವು ಮಲ್ಕೊಂಡೇ ಇರ್ತೀರಲ್ವಾ, ಸೊ ಮೂವ್ಮೆಂಟ್ ಕೂಡ ಜಾಸ್ತಿ ಇರಲ್ಲ. ಅದಕ್ಕೋಸ್ಕರನೇ ಆದಷ್ಟು ಮಲ್ಗಿದ್ರೂ ಕೂಡ ಮೂವ್ಮೆಂಟ್ ಮಾಡ್ತಾ ಇರಿ. ಸ್ವಲ್ಪ ಹೊತ್ತಿಗೂ ಅದನ್ನ ಆ, ಕಾಲ್ ಪೊಸಿಷನ್ ಚೇಂಜ್ ಮಾಡೋದು, ಮಲ್ಕೋ ಪೊಸಿಷನ್ ಚೇಂಜ್ ಮಾಡ್ಕೊಳ್ಳೋದು, ನಿಧಾನವಾಗಿ ಚೇಂಜ್ ಮಾಡ್ಕೊಳ್ಳಿ, ಬಟ್ ಚೇಂಜ್ ಮಾಡ್ತಾ ಇರಿ. ಯಾಕಂದ್ರೆ ಬ್ಲಡ್ ಸರ್ಕ್ಯುಲೇಷನ್ ಇಸ್ ಆಲ್ಸೋ ಇಂಪಾರ್ಟೆಂಟ್ ಇಲ್ಲ ಅಲ್ವಾ. ಮ್ಯಾಮ್, ಇವಾಗ ವಾಕ್ ಸ್ಟಾರ್ಟ್ ಮಾಡಿದೀನಿ, ವಾಕ್ ಮಾಡಿದೀರಾ? ಮಾಡ್ತಾ ಇದ್ದೀನಿ. ಓಕೆ ಫೈನ್. ಸೊ ಹಂಗಿದ್ರೆ ಪರವಾಗಿಲ್ಲ. ಮೇ ಬಿ ಇಷ್ಟು ದಿನ ಮಲ್ಗೆ ಇದ್ರಿ, ಅವಾಗ ಕೂಡ ಅದೇ. ಕೆಲವೊಂದು ಇನ್ಫ್ಲೂಯೆನ್ಸ್ ಆಗಿರಬಹುದು, ಬಟ್ ಇಟ್ಸ್ ಓಕೆ. ಎಲ್ಲ ಕಮ್ಮಿ ಆಗುತ್ತೆ. ಅದಕ್ಕೆ ಮಸಾಜ್, ನೀವು ಕೂಡ ಅಷ್ಟೇ ಮಸಾಜ್ ಹೆಲ್ಪ್ ತಗೋಬಹುದು.
ಆಯ್ತಾ? ಕೇಳಿ, ನಿಮ್ಮ ಡಾಕ್ಟರ್ಸ್ಗೂ ಕೇಳಿ. ಇದು ಮೆಗ್ನೀಷಿಯಂ ಪ್ರಾಬ್ಲಮ್ ಇವಾಗ ಒಂದ್ ಸ್ವಲ್ಪ ಬರುತ್ತೆ, ಅದರಲ್ಲೂ ಪ್ರೆಗ್ನೆನ್ಸಿ ಟೈಮಲ್ಲಿ. ಅದನ್ನು ಕೂಡ ಕೇಳಿ ನೀವು ಬೇಕಾದ್ರೆ ಸಪ್ಲಿಮೆಂಟ್ಸ್ ತಗೋಬಹುದು, ಏನ್ ತೊಂದ್ರೆ ಇಲ್ಲ. ಅಂಡ್ ಇನ್ನ ಊಟದಲ್ಲಿ ಹೇಳೋದಾದ್ರೆ ಕೆಲವೊಂದು ಸೊಪ್ಪುಗಳು, ಆಯ್ತಾ? ಸೊಪ್ಪು ನೀವು ಯಾವಾಗ ಚೆನ್ನಾಗಿ ತಗೋತಿರಲ್ವಾ, ಈ ಮೆಗ್ನೀಷಿಯಂ ಇದು ಏನಾದ್ರೂ ಪ್ರಾಬ್ಲಮ್ ಇದ್ರೆ ಸರಿ ಹೋಗುತ್ತೆ. ಅದರಲ್ಲೂ ಪಾಲಕ್ ಸೊಪ್ಪು ತುಂಬಾ ಒಳ್ಳೇದು. ಮತ್ತೆ ಅರ್ಬೆ ಸೊಪ್ಪು ಅಂತ ಬರುತ್ತೆ, ಎಳೆ ಅರ್ಬೆ ಎಲ್ಲ ಹೇಳ್ತಾರೆ, ಅರ್ವೆ ಸೊಪ್ಪು ಅಂತೆಲ್ಲ, ಅದು ಕೂಡ ತುಂಬಾ ಒಳ್ಳೇದು. ಆಯ್ತಾ? ಪಾಲಕ್ ನಾನ್ ಸಜೆಸ್ಟ್ ಮಾಡ್ತೀನಿ ಎಲ್ಲಾರ್ಗೂ, ಪಾಲಕ್ ಜಾಸ್ತಿ ಇನ್ಕ್ಲೂಡ್ ಮಾಡ್ಕೊಳ್ಳಿ ನಿಮ್ಮ ಮತ್ತೆ ಡೈಟ್. ನನಗೆ ಫುಡ್ ಸಜೆಸ್ಟ್ ಮಾಡಿದ್ದು ಎಗ್ ಡೈಲಿ ತಿನ್ಬೇಕು, ಹ್ಮ್ ಅಂದ್ರೆ ಸೀ ಫುಡ್ ತಿನ್ನೋದಿದ್ರೆ ಹ್ಮ್ ತಿನ್ನಿ ಅಂತ ಹೇಳಿದ್ರು ಮೇಡಮ್. ಓಕೆ. ಅದೇ ಎಗ್. ಮತ್ತೆ ಡಾರ್ಕ್ ಚಾಕ್ಲೇಟ್ ಬರುತ್ತಲ್ಲ ಮೇಡಮ್, ಹಾ ಹಾ ಕಹಿ ಬರುತ್ತಲ್ಲ ಒಂದ್ ಸ್ವಲ್ಪ, ಹಾ, ತುಂಬಾ ಕಪ್ಪಾಗಿರುತ್ತಲ್ಲ. ಹ್ಮ್ ಹ್ಮ್ ಅದು ಮತ್ತೆ ಅವಕಾಡೋ ಹ್ಮ್ ಅದು ತಿನ್ಬಹುದು. ಓಕೆ. ವೆರಿ ಗುಡ್. ಅವಕಾಡೋ ಇಸ್ ಆಲ್ಸೋ ವೆರಿ ಗುಡ್. ತುಂಬಾ ಚೆನ್ನಾಗಿ ಅದು ಬೆನಿಫಿಟ್ಸ್ ಜಾಸ್ತಿ ಇದೆ. ಆಯ್ತಾ? ಸೊ ಇಫ್ ಯು ಕ್ಯಾನ್ ಇನ್ಕ್ಲೂಡ್, ಬೆಣ್ಣೆಹಣ್ಣು ಅಂತಾನು ಕರೀತಾರೆ ಕೆಲವೊಂದ್ ಕಡೆ ಅಲ್ವಾ, ಅದನ್ನ ಇನ್ಕ್ಲೂಡ್ ಮಾಡಕ್ಕಾದ್ರೆ ಮಾಡ್ಕೊಳ್ಳಿ. ಅಂಡ್ ಇಲ್ಲಾಂದ್ರೆ ಎಲ್ಲಾದ್ರೂ ಹೊರಗಡೆ ಹೋದಾಗಾದ್ರೂ ಅದ್ ಜ್ಯೂಸ್ ಎಲ್ಲ ಸಿಗುತ್ತೆ, ಅದನ್ನು ಕೂಡ ತಗೋಬಹುದು. ಎಸ್, ಯು ಕ್ಯಾನ್ ಟ್ರೈ. ಅಂಡ್ ಎಗ್ ತಿನ್ನೋರು ತಿನ್ನಿ, ಆಯ್ತಾ? ಸೊ ಈ ಟೈಮಲ್ಲಿ ಈವನ್ ನಿಮ್ಗೆಲ್ಲ ಗೊತ್ತಿರಬಹುದು, ತಾಯಿ ಕಾರ್ಡ್ ಅಂತೆಲ್ಲ ಮಾಡಿಸ್ತಾರೆ. ಮಾಡ್ಸಿದ್ದೀರಾ ಯಾರಾದ್ರೂ? ಮಾಡ್ಸಿ, ಅಕಸ್ಮಾತ್ ಮಾಡ್ಸಿಲ್ಲ ಅಂತಂದ್ರೆ ಇಲ್ಲ, ಆ, ಮಾಡಿಸ್ಬೇಕು ಮ್ಯಾಮ್. ನಾನು ಮಾಡ್ಸಿ. ಮಾಡಿಸ್ಬೇಕು ಅಮ್ಮ. ಎಲ್ಲರೂ ಮಾಡಿಸ್ಕೊಳ್ಳಿ, ಯಾಕಂದ್ರೆ ಇದ್ರಲ್ಲಿ ಬೆನಿಫಿಟ್ಸ್ ತುಂಬಾ ಜಾಸ್ತಿ ಇದೆ. ಆಯ್ತಾ? ಗವರ್ಮೆಂಟ್ ಇಂದ ಏನು ಪ್ರಾಡಕ್ಟ್ ಸಪ್ಲೈ ಮಾಡ್ತಾರಲ್ವಾ, ಅದು ಆಕ್ಚುಲಿ ಫ್ರೆಶ್ ಇರುತ್ತೆ. ಹಂಗ್ ನೋಡಿದ್ರೆ ಪ್ರೈವೇಟ್ ಇದ್ರಲ್ಲೆಲ್ಲ, ಹಾಸ್ಪಿಟಲ್ಸ್ ಅಲ್ಲೆಲ್ಲ ತೆಗೆದ್ಬಿಟ್ಟು ತಂದು ಸ್ಟೋರ್ ಮಾಡಿ ಜಾಸ್ತಿ ದಿನ ಸ್ಟೋರ್ ಮಾಡಿ ಇಟ್ಕೊಂತಾರೆ, ಬಲ್ಕ್ ಆಗಿ ತರಿಸ್ಬಿಟ್ಟು. ಬಟ್ ಇಲ್ಲಿ ಫ್ರೆಶ್ ಆಗಿ ಬರ್ತಾ ಇರುತ್ತೆ, ಯಾಕಂದ್ರೆ ಅಷ್ಟು ಚೆನ್ನಾಗಿ ಕನ್ಸ್ಯೂಮ್ ಕೂಡ ಆಗ್ತಾ ಇರುತ್ತೆ ಅಲ್ವಾ, ಅದಕ್ಕೆ ಫ್ರೆಶ್ ಆಗಿ ತರಿಸ್ತಾ ಇರ್ತಾರೆ. ಅದಕ್ಕೆ ನೆಕ್ಸ್ಟ್ ಇವಾಗ ಗೊತ್ತಾಗಲ್ಲ ನಿಮ್ಗೆ, ಇವಾಗ ಅಷ್ಟೊಂದು ನಿಮ್ಗೆ ಬೆನಿಫಿಟ್ಸ್ ಅಂತ ಅನ್ನಿಸ್ತೇ ಇರ್ಬೋದು. ಬಟ್ ಅಫ್ಕೋರ್ಸ್ ಇವಾಗ್ಲೂ ಇದೆ, ಊಟ ಎಲ್ಲ, ಮಧ್ಯಾಹ್ನದ ಊಟ ಎಲ್ಲ ಕೊಡ್ತಾ ಇದ್ದಾರೆ. ಆಲ್ಮೋಸ್ಟ್ ಯಾರು ಅಲ್ಲೇ ಹೋಗಿ ತಿನ್ಬೇಕು ಅಂತ ಕಂಡೀಷನ್ ಮಾಡೋದ್ರಿಂದ ಅಲ್ಲೇ ಹೋಗಿ ತಿನ್ನೋದು ಕಡಿಮೆ. ಅಕಸ್ಮಾತ್ ರೇಷನ್ ಕೊಟ್ರೆ ಕೊಡ್ತಾರೆ ಕೆಲವೊಂದ್ಸರಿ, ಇಲ್ಲ ಅಂದ್ರೆ ಇಲ್ಲ. ವಾಟ್ ಎವರ್ ಇಟ್ ಈಸ್. ಮೊಟ್ಟೆ ಕೊಡ್ತಾ ಇದ್ರು ನನ್ನ ಕೇಸಲ್ಲಿ, ನಾನು ಇದ್ದಾಗ ನಮ್ಮ ಮನೆ ಹತ್ರನೇ ಇತ್ತು, ಅದೇ ರೋಡಲ್ಲೇ. ಅಮ್ಮ ಹೋಗಿ ಇಸ್ಕೊಂಡ್ ಬರ್ತಾ ಇದ್ರು, ಮೊಟ್ಟೆ ಕೊಡ್ತಾ ಇದ್ರು ಅಲ್ವಾ. ಮೊಟ್ಟೆ ಡೈಲಿ ತಿನ್ಲಿ ಅಂತ ಹೇಳಿ, ಯಾಕಂದ್ರೆ ಪ್ರೋಟೀನ್ ಇರುತ್ತೆ. ಪ್ರೋಟೀನ್ ಇಸ್ ದ ಬಿಲ್ಡಿಂಗ್ ಬ್ಲಾಕ್ಸ್ ಆಫ್ ಸೆಲ್. ಆಯ್ತಾ? ಸೊ ಸೆಲ್ಲಿನ ಬಿಲ್ಡಿಂಗ್ ಬ್ಲಾಕ್ ಆಗಿರೋದ್ರಿಂದ ಮಗುವಿಗೆ ಬೇಕಾಗಿರೋದು ಜಾಸ್ತಿ ಇವಾಗ, ಪ್ರೋಟೀನೇ ಜಾಸ್ತಿ ಬೇಕಾಗಿರೋದ್ರಿಂದ ಎಗ್ ಇಸ್ ಗುಡ್ ಸೋರ್ಸ್. ಓಕೆ. ಹಾ, ಸೊ ಅದಕ್ಕೆ ಏನು, ಅಕಸ್ಮಾತ್ ಇವಾಗ ಡೆಲಿವರಿ ಆದಾಗ್ಲೂ ಅಷ್ಟೇ ಅವ್ರ ಸಪೋರ್ಟ್ ತುಂಬಾ ಚೆನ್ನಾಗಿರುತ್ತೆ. ಅಕಸ್ಮಾತ್ ಏನಾದ್ರೂ ಎಮರ್ಜೆನ್ಸಿ, ಇದು ಆಂಬ್ಯುಲೆನ್ಸೋ ಅಥವಾ ಬೇರೆ ಏನಾದ್ರೂ ಸಪೋರ್ಟ್ ಬೇಕಾ, ಅಥವಾ ಅವರು ಆಶಾ ಕಾರ್ಯಕರ್ತೆಯರು ಅಂತ ಬರ್ತಾರೆ ಅಲ್ವಾ, ಸೊ ಅವರೆಲ್ಲ ನಿಮ್ಮ ಕಂಡೀಷನ್ಸ್ನೆಲ್ಲ ನೋಟ್ ಮಾಡ್ಕೋತಾರೆ. ನಿಮ್ಗೆ ಏನಾದ್ರೂ ಸಪೋರ್ಟ್ ಬೇಕಿದ್ರು ಅವ್ರು ಕೊಡ್ತಾರೆ. ನನ್ನ ಟೈಮಲ್ಲಿ ನಿಜವಾಗ್ಲೂ ಐ ಫೀಲ್ ಸೋ ಹ್ಯಾಪಿ. ಅವ್ರಿಗೆ ಗ್ರಾಟಿಟ್ಯೂಡ್ ಅಂತಾನೆ ಹೇಳ್ಬೋದು. ಎಷ್ಟು ಚೆನ್ನಾಗಿ, ನಂಗೆ ಪ್ರೆಗ್ನೆನ್ಸಿಲಿ ಗೊತ್ತಾಗ್ಲಿಲ್ಲ, ಅಂದ್ರೆ ನಾನು ಇಲ್ಲಿದ್ದೆ, ಬೆಂಗಳೂರಲ್ಲಿದ್ದೆ, ಇಲ್ಲೊಂದ್ ಸ್ವಲ್ಪ ದಿನ ಅಲ್ಲೊಂದ್ ಸ್ವಲ್ಪ ದಿನ ಅನ್ಕೊಂಡು. ನಾನು ಯಾವಾಗ ಅಲ್ಲಿ ಮನೆಗೆ ಹೋದ್ನಲ್ವಾ, ಅಲ್ಲಿ ತುಂಬಾ ಚೆನ್ನಾಗಿ ನಂಗೆ ಕೇರ್ ಮಾಡಿದ್ರು. ಪ್ರತಿದಿನ ಬಂದ್ಬಿಟ್ಟು ಹಾಲ್ ಚೆನ್ನಾಗಿ ಬರ್ತಾ ಇದೆಯಾ, ಏನಾದ್ರೂ ತೊಂದರೆ ಆಗ್ತಾ ಇದೆಯಾ. ನಂಗೆ ಹಾಲ್ ಬರುವಾಗ ಆಲ್ಮೋಸ್ಟ್ ಒಂದು 25 ಡೇಸ್ ಆದ್ಮೇಲೆ, ಮಗು ಹುಟ್ಟಿ ಒಂದು 25 ಡೇಸ್ ಆದ್ಮೇಲೆ ನಂಗೆ ಇನ್ಫೆಕ್ಷನ್ ಆಗ್ಬಿಡ್ತು ಬ್ರೆಸ್ಟ್ ಅಲ್ಲಿ. ಓಕೆ. ಪ್ರತಿ ಸರಿ ಹಾಲು ಕುಡಿಸುವಾಗ ನಂಗೆ ಒಂದ್ ಸೂಜಿ ತಗೊಂಡು ಚುಚ್ಚಿದ ಹಾಗ ಆಗ್ತಾ ಇತ್ತು. ಪ್ರತಿ ಸರಿ ಮಗು ಸಕ್ ಮಾಡುವಾಗ, ಆಯ್ತಾ, ಪ್ರತಿ ಗುಕ್ಕನ ಮಗು ಎಳ್ಕೊಂಡು ನುಂಗ್ತಾ ಇರುವಾಗ್ಲೂ ನಂಗೆ ಒಂದೊಂದ್ಸರಿ ಹಿಂಗ್ ಪಿನ್ನಲ್ಲಿ ಚುಚ್ಚಿದ ಹಾಗ ಆಗ್ತಾ ಇತ್ತು. ಅಷ್ಟು ನೋವು. ಯಾಕಾದ್ರೂ ಈ ಒಂದು ಮದರ್ಹುಡ್ ಇದೆಯೋ ಅನ್ನೋ ಅಷ್ಟು ಆ ಲೆವೆಲ್ಗೆ ನಮ್ಮಮ್ಮ ಹೇಳಿದ್ರು, ನೀನು ಡೆಲಿವರಿ ಟೈಮಲ್ಲೂ ನೀನ್ ಹತ್ತಿಲ್ಲ, ಕಿರ್ಚಾಡಿಲ್ಲ, ಇವಾಗ ಯಾಕೆ ನಿಂಗೆ ಹಂಗ ಅನ್ನಿಸ್ತಾ ಇದೆ ಅಂತ ಹೇಳ್ಬಿಟ್ಟು. ಅಷ್ಟು ನೋವಾಗ್ತಾ ಇತ್ತು ನಂಗೆ ನಿಜವಾಗ್ಲು. ಅದನ್ನ ಮ್ಯಾಸ್ಟ್ರೈಟಿಸ್ ಅಂತ ಕರೀತಾರೆ, ಇನ್ಫೆಕ್ಷನ್. ಆಯ್ತಾ? ನನ್ ಕೈಗೆ ಹ್ಯಾಂಡ್ ರೈಸ್ ಆಗಿದೆ. ಓಕೆ. ಓಕೆ, ಇಟ್ಸ್ ಓಕೆ.
ಎಸ್. ಏನಾಯ್ತು ಅಂದ್ರೆ ಅಷ್ಟು ನೋವಾಗ್ತಾ ಇತ್ತು ನಂಗೆ. ಆಮೇಲೆ ಅದು ಯಾಕಾಯ್ತು ಅಂತಾನು ನಾನು ಹೇಳ್ತೀನಿ ಆಯ್ತಾ. ಆಕ್ಚುಲಿ ಅಲ್ಲಿ ಬ್ರೆಸ್ಟ್ ಎನ್ಗಾರ್ಜ್ಮೆಂಟ್ ಅಂತ ಆಗುತ್ತೆ ಕೆಲವೊಂದ್ಸರಿ, ಕೆಲವೊಬ್ರಿಗೆ ಆಗುತ್ತೆ, ಕೆಲವೊಬ್ರಿಗೆ ಆಗಲ್ಲ, ನಾರ್ಮಲ್ ಇರುತ್ತೆ. ನಂಗೆ ಎನ್ಗಾರ್ಜ್ಮೆಂಟ್ ಆಗಿತ್ತು. ಅಂದ್ರೆ ಆ ಹಾಲ್ ತುಂಬ್ಕೊಳ್ಳೋದು ಆಯ್ತಾ. ಎದೆಲಿ ತುಂಬಾ ಹಾಲ್ ತುಂಬ್ಕೊಂಡಾಗ ಎಕ್ಸ್ಟ್ರಾ ಇದ್ದಾಗ ನಾನು ಹೇಳ್ದೆ ತೆಗೆದ್ಬಿಟ್ಟು ಚೆಲ್ಬೇಕು, ಇಲ್ಲ ಅಂದ್ರೆ ಅದು ಒಟ್ಟು ಎಕ್ಸ್ಟ್ರಾಕ್ಟ್ ಮಾಡ್ಬಿಡ್ಬೇಕು ಅದನ್ನ ಆಯ್ತಾ. ಅಲ್ಲೇ ಹಾಗೆ ಬಿಟ್ರೆ ಅದು ಗಟ್ಟಿ ಆಗ್ತಾ ಬರುತ್ತೆ, ಬ್ರೆಸ್ಟ್ ಗಟ್ಟಿ ಆಗ್ತಾ ಬರುತ್ತೆ, ಒಂಥರ ಕಲ್ ತರ ಜಾಸ್ತಿ ಗಟ್ಟಿ ಆಗ್ಬಿಡುತ್ತೆ, ಹಿಂಗ್ ತಿರ್ಗೋಕ್ಕೂ ಆಗಲ್ಲ, ನೋವಾಗ್ತಾ ಇರುತ್ತೆ, ಅಷ್ಟು ಗಟ್ಟಿ ಆಗ್ಬಿಡುತ್ತೆ. ನಂಗೆ ಗೊತ್ತಿರ್ಲಿಲ್ಲ ಅದು ಆಯ್ತಾ. ಆಸ್ ಎ ನ್ಯೂ ಮದರ್ ನಂಗೆ ಅದೆಲ್ಲ ಏನು ಎಕ್ಸ್ಪೀರಿಯನ್ಸ್ ನಾನು ನೋಡು ಇಲ್ಲ, ನನ್ನ ಅದೇ ಜಾಯಿಂಟ್ ಫ್ಯಾಮಿಲಿ ಇಲ್ದೇ ಇರೋ ಕಾರಣ, ನ್ಯೂಕ್ಲಿಯರ್ ಫ್ಯಾಮಿಲಿ ಇದು ಡಿಸ್ಅಡ್ವಾಂಟೇಜ್ ಇದು, ನಂಗೆ ಗೊತ್ತಿರ್ಲಿಲ್ಲ ಹಿಂಗೆಲ್ಲ ಆಗತ್ತೆ ಅಂತ. ನಾನೇನ್ ಮಾಡ್ದೆ, ಅಮ್ಮ ನೋವಾಗ್ತಿದೆ ನೋವಾಗ್ತಿದೆ. ನಮ್ಮಮ್ಮ ಏನ್ ಮಾಡಿದ್ರು, ಅದಕ್ಕೆ ಡೈಲಿ ಮಸಾಜ್ ಮಾಡ್ಬೇಕು, ಅದನ್ನ ಮಾಡ್ಕೊ ಅಂತ ಹೇಳಿದ್ರು. ಅವಾಗ ಸ್ವಲ್ಪ ರಿಲೀಫ್ ಅನಿಸ್ತಾ ಇತ್ತು. ಪ್ರತಿ ಸರಿ ಹಾಲು ಕುಡ್ಸೋಕ್ ಮುಂಚೆ ಮಸಾಜ್ ಮಾಡ್ಕೊಂಡು ಬ್ರೆಸ್ಟ್ ನಿಪ್ಪಲ್ ಎಲ್ಲ ಕ್ಲೀನ್ ಮಾಡ್ಕೊಂಡು ಮಗುಗ್ ಕುಡಿಸ್ಬೇಕು, ಇದನ್ನ ನೆನ್ಪಿಟ್ಕೊಳ್ಳಿ. ಸೊ ಅದನ್ನ ಮಾಡು ಅಂತ ಹೇಳಿದ್ರು. ಹಾಸ್ಪಿಟಲ್ ಅಲ್ಲೂ ನಂಗೆ ಹೇಳ್ಕೊಟ್ಟಿದ್ರು ಅದೆಲ್ಲ. ಅದೆಲ್ಲ ಕರೆಕ್ಟ್ ಆಗಿ ಮಾಡ್ತಿದ್ದೆ. ಬಟ್ ಈ ಎಂಗಾಜ್ಮೆಂಟ್ ಇಂದ ಏನಾಯ್ತು, ನಂಗೆ ತುಂಬಾ ಪೇನ್ ಆಗ್ತಾ ಇತ್ತು. ಅದನ್ನ ರಿಲೀವ್ ಮಾಡೋದಕ್ಕೆ ನಾನು ಮಿಲ್ಕ್ ಎಕ್ಸ್ಟ್ರಾಕ್ಟ್ ಮಾಡಿದ್ರೆ ಸಾಕಿತ್ತು ಆಯ್ತಾ. ಸೊ ಅದನ್ನ ಎಕ್ಸ್ಟ್ರಾಕ್ಟ್ ಮಾಡಿ ಅಂದ್ರೆ ಹೊರಗಡೆ ತೆಗೆದ್ಬಿಟ್ಟು ಕರೆದು ಚೆಲ್ಬೇಕಿತ್ತು. ಇಲ್ಲ ಅದನ್ನ ಬೇರೆ ಬೇರೆ ಏನಕ್ಕೂ ಯೂಸ್ ಮಾಡಲ್ಲ, ಆಲ್ಮೋಸ್ಟ್ ಗೋಡೆಗೆ ಚೆಲ್ತಾರೆ, ಇಲ್ಲ ಒಲೆ ಇದ್ರೆ ಅದಕ್ಕೆ ಹಾಕ್ತಾರೆ ಹಳ್ಳಿ ಕಡೆ ಆಯ್ತಾ. ಸೊ ಅದಕ್ಕೆ ನಾನು ಹೇಳಿದ್ದು ಎಕ್ಸ್ಟ್ರಾ ಇದ್ರೆ ಡೊನೇಟ್ ಮಾಡಿ ಅಕಸ್ಮಾತ್ ಚಾನ್ಸ್ ಇದ್ರೆ ಅಂತ ಹೇಳಿ. ಅದು ಮಗುಗೆ ಆಗಿ ಉಳಿದಿರುವಂತಹ ಇದು ಮಿಲ್ಕ್ ಅದು ಆಯ್ತಾ. ಸೊ ಅದನ್ನ ಎಕ್ಸ್ಟ್ರಾಕ್ಟ್ ಮಾಡಿ ಚೆಲ್ಬೇಕಿತ್ತು, ಇದು ನನಗೆ ಗೊತ್ತಿರ್ಲಿಲ್ಲ. ನಾನೇನ್ ಮಾಡ್ದೆ, ಅದ್ ನೋವಾಗ್ತಿದೆ ನೋವಾಗ್ತಿದೆ ಅಂತ ಹೇಳ್ಬಿಟ್ಟು ಯಾರ್ಯಾರು ಏನೇನ್ ಹೇಳಿದ್ರು ಎಲ್ಲ ಮಾಡ್ದೆ. ಓಕೆ. ಒಬ್ರು ಹೇಳಿದ್ರು ಎಲೆಕೋಸ್ ಬರುತ್ತಲ್ವಾ, ಎಲೆಕೋಸಿಂದು ಈ ತರ ಆಮ್, ಪೂರ್ತಿ ಎಲೆ, ಒಂದ್ ಪೂರ್ತಿ ಎಲೆನ ತೆಗೆದ್ಬಿಟ್ಟು ಬ್ರೆಸ್ಟಿಗೆ ಇಟ್ಕೋಬೇಕು, ಅದರಿಂದ ಸ್ವಲ್ಪ ರಿಲೀಫ್ ಆಗುತ್ತೆ ಅಂತ. ಅದನ್ನು ಮಾಡ್ದೆ, ಕಡಿಮೆ ಆಗ್ಲಿಲ್ಲ ಆಯ್ತಾ. ಸೊ ಮಸಾಜ್ ಮಾಡ್ಕೊ ಅಂದ್ರು, ಮಾಡ್ಕೊಂಡೆ, ಕಡಿಮೆ ಆಗ್ಲಿಲ್ಲ. ಮತ್ತೇನ್ ಮಾಡಿದ್ರು, ಹಾ ಇನ್ನೊಂದ್ ಹೇಳಿದ್ರು, ಇದು ನನಗೆ ಮ್ಯಾಸ್ಟೈಟಿಸ್ ಆಗಕ್ ಕಾರಣ ಆಗಿತ್ತು. ಏನು ಅಂದ್ರೆ ಸ್ವಲ್ಪ ಬೆಚ್ಚಗೆ ಕಾವು ಕೊಡು ಅಂತ ಹೇಳ್ಬಿಟ್ಟು, ಅಂದ್ರೆ ಹಾಟ್ ಕಂಪ್ರೆಸ್. ನಾನು ಹಾಟ್ ಕಂಪ್ರೆಸ್ ನ ಹೇಗ್ ಮಾಡ್ಬೇಕಿತ್ತು ಅಂದ್ರೆ, ಒಂದ್ ಹಾಟ್ ಬ್ಯಾಗ್ ಸಿಗುತ್ತೆ, ಅದ್ರಲ್ಲಿ ಮಾಡಿದ್ರೆ ಓಕೆ ಇತ್ತೇನೋ ಗೊತ್ತಿಲ್ಲ, ಬಟ್ ಮಾಡಿದ್ರು ನಿಪ್ಪಲ್ ಏರಿಯಾಗ್ ಮಾಡ್ಬಾರ್ದು ಆಯ್ತಾ. ನಿಪ್ಪಲ್ ಏರಿಯಾ ಅಲ್ಲಿಂದನೇ ಇನ್ಫೆಕ್ಷನ್ ಸ್ಪ್ರೆಡ್ ಆಗೋದು, ಅಲ್ಲಿ ಓಪನಿಂಗ್ ಇರೋದ್ರಿಂದ ಅಲ್ಲಿ ಮಾಡ್ಬಾರ್ದಿತ್ತು, ಬರೀ ಸುತ್ತ ಅಷ್ಟೇ ಮಾಡ್ಬೇಕಿತ್ತು. ನಾನೇನ್ ಮಾಡ್ದೆ, ಬರೀ ನಿಪ್ಪಲ್ ಏರಿಯಾನು ಕೂಡ ಕವರ್ ಮಾಡ್ಕೊಂಡು ಎಲ್ಲದಕ್ಕೂ ಹಾಟ್ ಬ್ಯಾಗ್ ಇರ್ಲಿಲ್ಲ ನಮ್ಮ ಮನೇಲಿ. ನಾನು ಏನ್ ಮಾಡಿದೆ, ಹಂಚಿರುತ್ತಲ್ವಾ, ಹಂಚ್ ಕಾಯಿಸ್ಬಿಟ್ಟು ಈ ತರ ಬಟ್ಟೆ ಇಟ್ಬಿಟ್ಟು ಅದನ್ನ ಹಿಂಗೆ ಇಟ್ಕೊಂತಾ ಇದ್ರೆ ಅದೊಂದ್ ಸ್ವಲ್ಪ ಬೆಚ್ಚಗಾಗುತ್ತೆ. ಸೊ ಅದನ್ನ ಐಡಿಯಾ ಯಾರೋ ಕೊಟ್ರು, ನಾನ್ ಅದನ್ನೇ ಮಾಡ್ದೆ. ಅದ್ ಏನಾಯ್ತು, ಹಂಚಲ್ಲಿ, ಕಬ್ಬಿಣದ ಹಂಚಲ್ಲಿ ಇದ್ದಿದ್ದ ಕಬ್ಬಿಣದ ಅಂಶ ಅದು ನಿಪ್ಪಲ್ಗೆ ಕೂಡ್ಕೊಂಡು ಅದೇನಾಯ್ತು, ಇನ್ಫೆಕ್ಷನ್ ಆಯ್ತು ಆಯ್ತಾ. ಇದು ನನಗ್ ಗೊತ್ತಾಗಿದ್ದು ಆಲ್ಮೋಸ್ಟ್ 2 ವಾರ ನಾನು ಅಲ್ಲೇ ನಮ್ಮನೇಲೆ ಇದ್ ಮಾಡ್ದೆ, ಸ್ಟ್ರಗಲ್ ಮಾಡ್ದೆ, ಯಾರ್ಯಾರು ಏನೇನ್ ಹೇಳಿದ್ರು ಹೋಮ್ ರೆಮಿಡೀಸ್ ಎಲ್ಲ ಮಾಡ್ದೆ. ಅದಾದ್ಮೇಲೆ ಡಾಕ್ಟರ್ ಹತ್ರನೂ ಹೋದೆ. ಡಾಕ್ಟರ್ ಏನಂದ್ರು, ಸಜೆಸ್ಟ್ ಮಾಡಿದ್ರು. ಓಕೆ, ಡಾಕ್ಟರ್ ಏನೇನೋ ಬರೀ ಅವ್ರು ಏನ್ ಕೊಡ್ತಾರೆ ಅಂದ್ರೆ, ಆಮ್, ಅದು ಇನ್ಫೆಕ್ಷನ್ ಕ್ಯೂರ್ ಆಗಕ್ ಏನು ಕೊಡ್ತಾ ಇಲ್ಲ, ಅದು ಅದಾಗದೇ ಕ್ಯೂರ್ ಆಗುತ್ತೆ. ನೀನ್ ಏನ್ ಮಾಡು, ಈ ಆಯಿಂಟ್ಮೆಂಟ್ ಹಚ್ಕೋ ಅದು ನಿಪ್ಪಲಿಗೆ, ಆಮೇಲೆ ಅದನ್ನ ಫೀಡ್ ಮಾಡುವಾಗ ಒರೆಸ್ಕೊಂಡ್ಬಿಟ್ಟು ಆಮೇಲೆ ಹಾಲು ಕುಡಿಸ್ಬೇಕು ಅಂತ ಹೇಳಿದ್ರು. ಸರಿ, ಆಯಿಂಟ್ಮೆಂಟ್ ತಗೊಂಬಂದೆ, ಹಚ್ತಾ ಇದ್ದೀನಿ, ಅದಕ್ಕೂ ಆಗ್ಲಿಲ್ಲ. ಪೇನ್ ಕಿಲ್ಲರ್ ಕೊಡ್ತಾರೆ, ಅದಕ್ಕೂ ಆಗ್ತಾ ಇಲ್ಲ ಆಯ್ತಾ. ಆ ಕ್ಷಣಕ್ಕೆ ಕಮ್ಮಿ ಆಗುತ್ತೆ, ಮತ್ತೆ ಅದು ಜಾಸ್ತಿ ಆಗುತ್ತೆ, ಹಂಗಾಗ್ತಾ ಇದೆ. ಅದಾದ್ಮೇಲೆ ನಾನು ಶಿವಮೊಗ್ಗಕ್ಕೆ ಹೋಗಿ ಕೇಳ್ದೆ, ನನ್ನ ರೆಗ್ಯುಲರ್ ಡಾಕ್ಟರ್ ಹತ್ರ, ಅಂದ್ರೆ ಡೆಲಿವರಿ ಆಗಿತ್ತಲ್ಲ ಅಲ್ಲೇ ಹೋದೆ. ಅಲ್ಲಿ ಹೋದಾಗ ಅವ್ರು ಏನ್ ಹೇಳಿದ್ರು, ಇಲ್ಲ ಇದು ಮ್ಯಾಸ್ಟೈಟಿಸ್, ಇದು ಇನ್ಫೆಕ್ಷನ್ ಆಗಿದೆ ಅಂತ ಹೇಳಿದ್ರು. ನಾನು ಯಾಕಾಗಿದೆ, ನನಗೆ ಅದುವರೆಗೂ ಅವ್ರು ಹೇಳೋ ತನಕ ಗೊತ್ತಿರ್ಲಿಲ್ಲ ಯಾಕೆ ಇನ್ಫೆಕ್ಷನ್ ಆಯ್ತು ಅಂತೇಳಿ. ಆಕ್ಚುಲಿ ಅದು ಸಮಸ್ಯೆ ಇದ್ದಿದ್ದು ಚಿಕ್ಕದು ಆಯ್ತಾ, ಅದನ್ನ ದೊಡ್ಡದ್ ಮಾಡ್ಕೊಂಡಿದ್ದು ನಾನೇ ಆಯ್ತಾ. ಬಿಕಾಸ್ ಆಫ್ ದ್ಯಾಟ್ ಫ್ಯಾಕ್ಟರ್ ನಾನು ನಿಪ್ಪಲ್ ಏರಿಯಾನ ಕವರ್ ಮಾಡಬಾರ್ದಿತ್ತು, ನಿಪ್ಪಲ್ ಏರಿಯಾಗೂ ಕೂಡ ಸೇರಿಸಿ ನಾನು ಹಾಟ್ ಕಂಪ್ರೆಷನ್ ನ ಮಾಡಿದ್ದೆ ಆಯ್ತಾ. ಅದ್ರಲ್ಲೂ ಏನು ಕಬ್ಣದ ಹಂಚಿನಲ್ಲಿ ನಾನು ಕಾವು ಕುಟ್ಕೊಂಡಿದ್ರಿಂದ ಅದನ್ನ ಯಾರೋ ಸಜೆಸ್ಟ್ ಮಾಡಿದ್ರು, ಅದಕ್ಕೆ ನಾನು ಮಾಡ್ದೆ. ಬಿಡು, ಹೇಳಿದ್ದಾರೆ, ದೊಡ್ಡವ್ರು ಹೇಳ್ತಿದ್ದಾರೆ, ಏನೋ ಒಂದ್ ಸರಿ ಹೋಗ್ಬೋದು ಅಂತ ನಾನು ಅದ್ ಮಾಡ್ದೆ. ಅವಾಗಿಂದ ಅದು ಜಾಸ್ತಿ ಆಯ್ತು. ಅದಕ್ಕೆ ಅವ್ರು ಹೇಳಿದ್ರು, ಇಲ್ಲ ಕಬ್ಣದ ಹಂಚಲ್ಲಿ ನೀವು
ಇದ್ ಮಾಡ್ಕೊಂಡಿದ್ದೀರಾ, ಕಾವ್ ಕೊಟ್ಟಿದ್ದೀರಲ್ವಾ, ಅದಕ್ಕೆ ಅದಾಗಿರೋದು ಅಂತ ಹೇಳಿದ್ರು. ಸರಿ, ಈಗ ಆಯ್ತು ಹೋಯ್ತು, ಈಗ ನನಗೆ ಕಮ್ಮಿ ಆಗ್ಬೇಕಲ್ಲ, ಏನ್ ಮಾಡ್ಬೇಕು ಆಯ್ತಾ. ಅವರು ಅದೇ ಆ, ಏನು ಪೇನ್ ಕಿಲ್ಲರ್ಸ್ ಕೊಟ್ರು. ಅಂಡ್ ನಿಪ್ಪಲ್ಗೆ ಅಂತ ಒಂದು ಇದು ಬರುತ್ತೆ, ಶೀಲ್ಡ್ ಆಯ್ತಾ, ಅದನ್ನ ಹಾಕೊಂಡ್ರೆ ಸ್ವಲ್ಪ ಈಸಿ ಆಗ್ಬೋದು ನೋಡಿ ಅಂತ ಕೊಟ್ರು. ಅದನ್ನ ಹಾಕೊಂಡ್ರು ನನಗೆ ಎಕ್ಸ್ಟ್ರೀಮ್ ಲೆವೆಲ್ ಆಫ್ ಪೇನ್ ಯಾವುದೇ ರೀತಿ ರಿಡ್ಯೂಸ್ ಆಗ್ಲಿಲ್ಲ. ನನ್ ತಮ್ಮ ಪಾಪ ಹೇಳಿದ್ದೆಲ್ಲಾನು ತಂದು ಕೊಡ್ತಾ ಇದ್ದ. ನಮ್ಮ ಏರಿಯಾದಲ್ಲಿ ಆ ಹಳ್ಳಿ ರೀಜನ್ ಅಲ್ಲಿ ತಾಲೂಕ್ ಲೆವೆಲ್ ಆಗಿದ್ರು ಕೂಡ ಆ ತರ ನಿಪ್ಪಲ್ಸ್ ಎಲ್ಲೂ ಸಿಕ್ಕಿರ್ಲಿಲ್ಲ ಆಯ್ತಾ. ತುಂಬಾ ತೆಳು ಇರ್ಬೇಕು, ದಪ್ಪ ಇರೋದ್ ಸಿಗ್ತಾ ಇತ್ತು. ನಂಗೆ ಅದರಿಂದ ಏನೂ ಯೂಸ್ ಆಗಿರ್ಲಿಲ್ಲ. ಪಾಪ ಅವ್ನ್ ನನ್ಗೋಸ್ಕರ 40 ಕಿಲೋಮೀಟರ್ಸ್ ಹೋಗಿ ಯಾವ್ದೋ ಹಾಸ್ಪಿಟಲ್ ಅಲ್ಲಿ ಇದೆ ಅದು ಅಂತ ಹೇಳ್ಬಿಟ್ಟು ಅಲ್ಲಿಗೆ ಹೋಗಿ ತಗೊಂಡ್ ಬಂದಿದ್ದ. ಆದ್ರೂನು ಅದ್ ಯಾವ್ದು ನಂಗೆ ಸೆಟ್ ಆಗ್ಲಿಲ್ಲ ಆಯ್ತಾ. ಸೊ ಇಷ್ಟೆಲ್ಲ ಮಾಡಿದ್ರು ಏನೂ ಆಗ್ಲಿಲ್ಲ. ವಾಟ್ ವರ್ಕ್ ಅಂತ ಹೇಳ್ತೀನಿ ಆಯ್ತಾ. ಈಗ ಇಷ್ಟೆಲ್ಲ ತಪ್ಪು, ನಾನೇನ್ ತಪ್ಪು ಮಾಡ್ದೆ ಅಂತಾನು ಹೇಳಿ. ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ, ನಿಮ್ಗೆ ಯಾರಿಗೂ ಆತರ ಇದಾಗ್ಬಾರ್ದು ಆಯ್ತಾ. ಯಾವ್ದು ಬ್ಯಾಡ್ ಎಕ್ಸ್ಪೀರಿಯನ್ಸಸ್ ನಿಮ್ಗೆ ಆಗ್ಬಾರ್ದು ಅನ್ನೋ ಕಾರಣಕ್ಕೆ ಹೆಡ್ಸ್ ಅಪ್ ಆಯ್ತಾ. ಅಕಸ್ಮಾತ್ ಆತರ ಹಾಲು ತುಂಬ್ಕೊಳೋದು ಏನಾದ್ರೂ ಆದ್ರೆ ಹಾಲನ್ನ ಕರೆದು ಚೆಲ್ಲಿ, ಇದು ಒಂದೇ ಸೊಲ್ಯೂಷನ್ ಆಯ್ತಾ. ಮತ್ತೆ ಮಸಾಜ್ ಮಾಡ್ಕೊಳ್ಳಿ. ಮಸಾಜ್ ಹೆಂಗ್ ಮಾಡ್ಬೇಕು, ನಾರ್ಮಲ್ ಆಯಿಲ್ ಯೂಸ್ ಮಾಡಿ ನಿಪ್ಪಲ್ ಏರಿಯಾ ಬಿಟ್ಟು ಬೇರೆ ಕಡೆ ಎಲ್ಲ ಚೆನ್ನಾಗಿ ಮಸಾಜ್ ಮಾಡಿ ಸುತ್ತ ಆಯ್ತಾ. ನಿಪ್ಪಲ್ ಏರಿಯಾ ಮಾಡಿದ್ರು ಏನ್ ಮಾಡ್ಬೇಕು, ಹೈಜಿನಿಕ್ ಆಗಿರ್ಬೇಕು. ಕೈಗಳನ್ನ ಫಸ್ಟ್ ತೊಳ್ಕೊಂಡಿರ್ಬೇಕು ಯಾವಾಗ್ಲೂ ಅಷ್ಟೇ. ನಿಪ್ಪಲ್ ಶುಡ್ ಬಿ ಆಲ್ವೇಸ್ ಕ್ಲೀನ್. ಅಲ್ಲಿ ಮಗುವಿನ ಬಾಯಿ ಬಿಟ್ರೆ ಏನು ಇದು ಜಾಸ್ತಿ ಕಾಂಟ್ಯಾಕ್ಟ್ ಅಲ್ಲಿ ಬರ್ಬಾರ್ದು. ಪ್ರತಿ ಸರಿ ಮಗುಗ್ ಹಾಲು ಕುಡಿಸುವಾಗ್ಲೂ ಒಂದು ಫ್ರೆಶ್ ಬಟ್ಟೆನ ತಗೊಂಡು ಒರೆಸಿ ಆಮೇಲೆ ಮಗುಗೆ ಕುಡಿಸ್ಬೇಕು ಆಯ್ತಾ. ವೈಪ್ಸ್ ತಗೋಬೇಡಿ, ವೈಪ್ಸ್ ಬೇಡ, ಫ್ರೆಶ್ ಬಟ್ಟೆ ಅಥವಾ ಕಾಟನ್ ಆಯ್ತಾ. ಕಾಟನ್ ಬಟ್ಟೆ ಇಲ್ಲ ಕಾಟನ್ನೇ ತಗೊಳ್ಳಿ, ಹತ್ತಿನೇ ತಗೊಳ್ಳಿ, ಒರೆಸ್ಬಿಟ್ಟು ಕುಡಿಸ್ಬೇಕು. ಇಷ್ಟನ್ನ ಮತ್ತೆ ಕುಡಿಸಿ ಆದ್ಮೇಲೂ ಕೂಡ ನಿಪ್ಪಲ್ನ ಕ್ಲೀನ್ ಮಾಡ್ಬೇಕು. ಮಗುವಿನ ತುಟಿನೂ ಕೂಡ ಕ್ಲೀನ್ ಮಾಡ್ಬೇಕು, ಇಲ್ಲಾಂದ್ರೆ ತುಟಿ ಕರ್ರಗಾಗುತ್ತೆ ಆಯ್ತಾ. ನೀವು ಪ್ರತಿ ಸರಿ ಹಾಲು ಕುಡಿಸಿದ್ಮೇಲೆ ಮಗು ತುಟಿನ ಒರೆಸ್ತಾ ಇರಿ. ಮಗು ತುಟಿ ಪಿಂಕೇ ಇರುತ್ತೆ ಆಯ್ತಾ. ಕೆಲವೊಂದ್ ಮಕ್ಳ ತುಟಿ ನೋಡಿರ್ಬೋದು ನೀವು, ಸ್ವಲ್ಪ ಕರ್ರಗಾಗ್ತಾ ಇರುತ್ತೆ ಬರ್ತಾ ಬರ್ತಾ. ಸೊ ಇದನ್ನ ಅವಾಯ್ಡ್ ಮಾಡ್ಬೋದು ನಾವು. ಪ್ರತಿ ಸರಿ ಹಾಲು ಕುಡಿಸಿದ ಮೇಲೆ ಒಂದು ಸರಿ ತುಟಿನ ನಿಧಾನವಾಗಿ ಒರೆಸಿ ಆಯ್ತಾ. ಇದು ಒಂದು ಮಾಡಿ. ಅಂಡ್ ಈಗ ನನ್ನ ಸಿಚುಯೇಷನ್ ಲೈಟ್ ಆಗಿದ್ದು ಯಾವಾಗ ಅಂತ ಹೇಳ್ತೀನಿ. ಇದೆಲ್ಲ ಆಯ್ತು. ಏನು ಇದು ಅದಾಗದೇ ಹೋಗ್ಬೇಕು, ಡಾಕ್ಟರ್ ಹೇಳಿದ್ರು ಇದು ಅದಾಗದೇ ಹೋಗ್ಬೇಕು, ಅದಕ್ಕೆ ನೀವು ಹೈಜಿನಿಕ್ ಆಗಿರ್ಬೇಕು, ಸ್ವಲ್ಪ ಈ ತರ ಎಲ್ಲ ಮಾಡಿ ಅಂತ ಹೇಳಿದ್ರು. ಆಮೇಲೆ ಮಗುಗ್ ಹಾಲು ಕುಡ್ಸೋದು ಅದನ್ನ ಮಾತ್ರ ಬಿಡ್ಬಾರ್ದು. ಯಾವಾಗ ನೀವು ನೋವಾಗುತ್ತೆ ಅಂತ ಹಾಲು ಕುಡ್ಸೋದ್ ಬಿಡ್ತಿರೋ ಈ ಪ್ರಾಬ್ಲಮ್ ಮಲ್ಟಿಪ್ಲೈ ಆಗ್ತಾ ಹೋಗುತ್ತೆ ಅಂತ ಹೇಳಿದ್ರು. ಸರಿ ಆಯ್ತು. ಅದಾದ್ಮೇಲೆ ನಂಗೆ ಫಾರ್ಮುಲಾ ಮಿಲ್ಕ್ ಕೂಡ ಸಜೆಸ್ಟ್ ಮಾಡಿದ್ರು. ತುಂಬಾ ನೋವಾಗ್ತಿದೆ ಅಂತಂದ್ರೆ ಅಲಾಂಗ್ ವಿತ್ ದಟ್ ನೀವು ಅವಾಗ ಮಾತ್ರ ಮಗುಗೆ ಫಾರ್ಮುಲಾ ಮಿಲ್ಕ್ ಕೊಡಿ ಅಂತ ಹೇಳ್ಬಿಟ್ಟು ಅವ್ರು ಅದನ್ನು ಸಜೆಸ್ಟ್ ಮಾಡಿದ್ರು. ನಾನು ತಗೊಂಬಂದೆ, ಬಟ್ ನಿಜವಾಗ್ಲೂ ಹಾಕಕ್ ಮನ್ಸಾಗ್ಲಿಲ್ಲ. ಒಂದ್ಸರಿ ಹಾಕ್ದೆ, 2 ಸರಿ ಹಾಕ್ದೆ. ಪಾಪ ಚಿಕ್ಕ ಮಗು ಅದು, ಅದಕ್ಕೆ ಹೇಗೆ ಹಾಕ್ಬೇಕು ನಂಗೆ ತುಂಬಾ ಬೇಜಾರಾಯ್ತು. ಬೇಡ ಅಂತ ಹೇಳ್ಬಿಟ್ಟು, ಇಲ್ಲ ನಂಗೆ ನೋವಾದ್ರೂ ಪರವಾಗಿಲ್ಲ ನಾನೇ ಹಾಲು ಕುಡಿಸ್ತೀನಿ ಅಂತ ಹೇಳ್ಬಿಟ್ಟು ಮತ್ತೆ ನಾನು ಕಂಟಿನ್ಯೂ ಮಾಡ್ದೆ. ಆಮೇಲೆ ಏನಾಯ್ತು, ನಮ್ ದೊಡ್ಡಮ್ಮ ತುಂಬಾ ಒಳ್ಳೆ ಸಜೆಷನ್ ಇದು, ನೀವೆಲ್ಲರಿಗೂ ಒಂದು ಮೆಸೇಜ್ ಇದು. ಓಕೆ, ನಮ್ ದೊಡ್ಡಮ್ಮ ಹೇಳಿದ್ರು ಅವ್ರ ಮಗಳಿಗೂ ಹಂಗಾಗಿತ್ತಂತೆ. ಅದಕ್ಕೆ ಅವಾಗ ಏನ್ ಮಾಡಿದ್ರು, ಅದಕ್ಕೆ ನಮ್ಗೆ ಆಯಿಂಟ್ಮೆಂಟ್ ಗಿಂತನೂ ಇದು ತುಂಬಾ ಬೆಸ್ಟ್ ಸೊಲ್ಯೂಷನ್. ಏನಂದ್ರೆ ಬ್ರೆಸ್ಟ್ ಮಿಲ್ಕ್ ಅಲ್ಲಿ ಮಗು ಹಾಲು ಕುಡಿದ ಲಾಸ್ಟಿಗೆ ಮಿಲ್ಕ್ ಏನ್ ಬರುತ್ತಲ್ವಾ, ಅದರಲ್ಲಿ ಗುಡ್ ಬ್ಯಾಕ್ಟೀರಿಯಾಸ್ ಇರುತ್ತೆ ಆಯ್ತಾ. ವೆರಿ ಗುಡ್ ಬ್ಯಾಕ್ಟೀರಿಯಾಸ್ ಇರುತ್ತೆ. ಅದನ್ನ ತಗೊಂಡು ಏನ್ ಮಾಡ್ಬೇಕು, ನಿಪ್ಪಲ್ ಏರಿಯಾಗೆ ಹಚ್ಬೇಕು ಆಯ್ತಾ. ಇದನ್ನ ಅವ್ರು ಸಜೆಸ್ಟ್ ಮಾಡಿದ್ರು. ಅಂದ್ರೆ ಬ್ರೆಸ್ಟ್ ಮಿಲ್ಕ್ ನ ಕುಡಿಸಿ ಲಾಸ್ಟ್ ಅಲ್ಲಿ ಬರುವಂತದ್ರಲ್ಲಿ ತುಂಬಾ ಒಳ್ಳೆ ನ್ಯೂಟ್ರಿಷನ್ ಇರುತ್ತೆ, ಗುಡ್ ಬ್ಯಾಕ್ಟೀರಿಯಾಸ್ ಇರುತ್ತೆ. ಆ ಗುಡ್ ಬ್ಯಾಕ್ಟೀರಿಯಾಸ್ ಏನ್ ಮಾಡುತ್ತೆ, ನಿಪ್ಪಲ್ ನ ಹೀಲ್ ಮಾಡುತ್ತೆ ಆಯ್ತಾ. ಸೊ ಸೊಲ್ಯೂಷನ್ ನನ್ನಲ್ಲೇ ಇದೆ. ಇವಾಗ ಅದನ್ನ ಸ್ಟಾರ್ಟ್ ಮಾಡಿದೆ, ನಿಜವಾಗ್ಲೂ ತುಂಬಾ ಚೆನ್ನಾಗಿ ವರ್ಕ್ ಆಯ್ತು ಆಯ್ತಾ. ತುಂಬಾ ಚೆನ್ನಾಗಿ ವರ್ಕ್ ಆಯ್ತು. ಅದನ್ನ ಮಾಡ್ತಾ ಹೋದೆ ನಾನು. ಅದಾದ್ಮೇಲೆ ಇನ್ನೂ ಒಂದು ವರ್ಕ್ ಆಗಿತ್ತೇನು ಅಂದ್ರೆ ಆಕ್ಸಿಟೋಸಿನ್. ಓಕೆ, ನಾನು ಮೊದ್ಲೇ ಹೇಳಿದೀನಿ ಆಕ್ಸಿಟೋಸಿನ್ ಲವ್ ಹಾರ್ಮೋನ್. ಸೊ ಇದು ವಿತ್ ಯೋರ್ ಪಾರ್ಟ್ನರ್
ಆಯ್ತಾ. ಸೊ ಯಾವಾಗ ನಮ್ಮ ಮನೆಯವ್ರು ಅಲ್ಲಿ ತನಕನೂ ಬಂದಿರ್ಲಿಲ್ಲ ಡೈಲಿ, ಅದು ಕೊರೋನಾ ಟೈಮ್, ಪ್ರತಿ ಸರಿ ಓಡಾಡೋ ಹಂಗೂ ಇರ್ಲಿಲ್ಲ. ಅವ್ರೇನ್ ಡೆಲಿವರಿ ಆದ್ಮೇಲೆ ಒಂದು 20 ಡೇಸ್ ಇದ್ರು, ಅದಾದ್ಮೇಲೆ ಹೋದ್ರು. ಅವ್ರು ಹೋದ್ಮೇಲೆ ಸ್ಟಾರ್ಟ್ ಆಗಿದ್ ಪ್ರಾಬ್ಲಮ್ಮು ಒಂದೂವರೆ ತಿಂಗಳು ಅನುಭವಿಸಿದೀನಿ ನಾನು. ಅಲ್ಲಿ ತನಕನೂ ನಂಗೆ ಬಿಡುಗಡೆ ಇರ್ಲಿಲ್ಲ. ಯಾವಾಗ ಅವ್ರು ಬಂದ್ರು ನಾನ್ ಡಿಸೈಡ್ ಮಾಡ್ದೆ, ಓಕೆ ನಮ್ಮ ಮನೆಯವ್ರು ಇರೋದು, ಅವ್ರು ಬರೋದೇ ಸ್ವಲ್ಪ ದಿನ, ಇರೋದು 2 ದಿನ ಆಯ್ತಾ. ನಂದು ಏನೇ ಕಷ್ಟ ಇದ್ರು ಅವ್ರ ಮುಂದೆ ತೋರ್ಸ್ಕೊಳ್ಳೋದು ಬೇಡ, ಅದು ನನ್ನ ಮೈಂಡ್ ಅಲ್ಲಿ ಇತ್ತು. ಆಮೇಲೆ ಏನ್ ಮಾಡಿದೆ, ಓಕೆ ಈ 2 ದಿನನ ನಾನು ಕಂಪ್ಲೀಟ್ಲಿ ಅವ್ರಿಗೋಸ್ಕರ ತೆಗ್ದಿಡ್ಬೇಕು ಆಯ್ತಾ. ಸೊ ಏನು ಈ ತರ ಬ್ಯಾಡ್ ಎಕ್ಸ್ಪೀರಿಯನ್ಸಸ್ ಎಲ್ಲ ಶೇರ್ ಮಾಡ್ಕೊಂಡು ಆ ಅದು ಆ ಒಂದು ಟೈಮ್ ನ ಹಾಳು ಮಾಡ್ಕೊಳ್ಳೋದು ಬೇಡ ಅನ್ನೋದು ಒಂದೇ ಡಿಸೈಡ್ ಮಾಡಿದ್ದು ನಾನು ಆಯ್ತಾ. ಸೊ ಅಷ್ಟೇ ಮಾಡಿದ್ದು. ಅವ್ರು ಬಂದಾಗಿಂದ ಆ ಪ್ರಾಬ್ಲಮೇ ಸಾಲ್ವ್ ಆಯ್ತು ಆಯ್ತಾ. ನಾನು ಹೆಂಗ್ ಮರ್ತೆ ಅದು ಹೆಂಗ್ ರಿಡ್ಯೂಸ್ ಆಯ್ತು ಅಂತಾನೆ ಗೊತ್ತಿಲ್ಲ. ಓಕೆ. ಸೊ ಅದಕ್ಕೆ ಅದು ಒಂದು ಬಾಂಡಿಂಗ್ ಇದೆಯಲ್ಲ, ನಂಗೆ ಆಮೇಲೆ ರಿಯಲೈಸ್ ಆಯ್ತು ಯಾಕೆ ಇದು ಹೆಂಗೆ ಅಂತ ಹೇಳ್ಬಿಟ್ಟು ಆಯ್ತಾ. ಬಿಕಾಸ್ ಆಫ್ ಆಕ್ಸಿಟೋಸಿನ್ ಆಯ್ತಾ. ಸೊ ಹೆಂಗೆ ಅವ್ರು ಬಂದ ತಕ್ಷಣ ಒಂಥರ ಮ್ಯಾಜಿಕ್ ಆದಂಗೆ ಆಯ್ತಾ. ಇಷ್ಟು ದಿನ ಅಫ್ಕೋರ್ಸ್ ಅಮ್ಮ ಪ್ರೀತಿ ತೋರಿಸ್ತಾ ಇದ್ರು, ಅಪ್ಪ ಪ್ರೀತಿ ತೋರಿಸ್ತಾ ಇದ್ರು, ನನ್ನ ತಮ್ಮನೂ ಇದ್ದ ಪಾಪ ಎಷ್ಟು ಹೆಲ್ಪ್ ಮಾಡಿದಾನೆ ಎಲ್ಲ. ಮಗು ನಮ್ಮ ಅಮ್ಮನೂ ಅದೇ ಹೇಳ್ತಾ ಇದ್ರು, ಮಗು ನೋಡು, ಮಗು ಮುಖ ನೋಡು, ನೀನ್ ಆ ಕಡೆ ಎಲ್ಲೋ ನೋಡ್ತಾ ಇದೀಯಾ, ಮಗು ಮುಖ ನೋಡು. ನಂಗೆ ನಿಜವಾಗ್ಲೂ ಐ ವಾಸ್ ನಾಟ್ ಫೀಲಿಂಗ್ ಲೈಕ್ ಲುಕಿಂಗ್ ಅಟ್ ದ ಬೇಬಿ. ನಿಜವಾಗ್ಲೂ ಪ್ರಾಮಿಸ್ ಆತರ ಸುಳ್ಳು ಹೇಳ್ಬಾರ್ದು ಆಯ್ತಾ. ನಂಗ್ ಮಗು ಮುಖ ನೋಡಕ್ಕೂ ಇಷ್ಟ ಆಗ್ತಾ ಇರ್ಲಿಲ್ಲ, ಯಾಕಂದ್ರೆ ಇದ್ರಿಂದ ನಂಗೆ ಇಷ್ಟೊಂದು ಪೇನ್ ಆಗ್ತಾ ಇದೆ. ಅದು 1 ದಿನ ಅಲ್ಲ 2 ದಿನ ಅಲ್ಲ, ಪ್ರತಿ 2 ಗಂಟೆಗೆ ಒಂದ್ಸರಿ ಕುತ್ಕೊಂಡು ಹಾಲು ಕುಡಿಸ್ಬೇಕು ಆಯ್ತಾ. ನನಗ್ ಅದೇ ಚಿಂತೆ. 1 ಅವರ್ ಆಯ್ತು, 2 ಅವರ್ ಆಯ್ತು, ಈಗ ಮಗುಗ್ ಹಸ್ವಾಗ್ಬಿಡುತ್ತಲ್ಲ ಅಂತಾನೆ ಭಯ ಆಗ್ತಾ ಇತ್ತು. ನಿಜವಾಗ್ಲೂ ನಂಗೆ ಭಯ ಆಗ್ತಾ ಇತ್ತು. ಅಂದ್ರೆ ಮಗುಗ್ ಹಸ್ವಾಗುತ್ತೆ, ಇವಾಗ ಹಾಲು ಕುಡಿಸ್ಬೇಕು, ನಾ ಕುತ್ಕೋಬೇಕು, ಅಳ್ತಾ ಇದೆ, ನಂಗೆ ಆಗ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಹಾಲು ಕುಡಿಸ್ತಾ ಕಣ್ಣಲ್ಲಿ ನೀರ್ ದಳ ದಳ ಇಳಿತಾರೆ. ಪ್ರತಿ ಸರಿ ಹಾಲು ಕುಡಿಸುವಾಗ ದಳ ದಳ ಕಣ್ಣಲ್ಲಿ ನೀರ್ ಬರ್ತಾ ಇತ್ತು. ಸೊ ಅಷ್ಟು ನಮ್ಮಮ್ಮ ನೋಡಿ ಅವರು ನಾನ್ ನೋಡಕ್ ಆಗದೆ ಅವರು ಕೂಡ ಅಳ್ತಾ ಇದ್ರು. ಎಸ್, ಫಸ್ಟ್ ಪ್ರೆಗ್ನೆನ್ಸಿಲಿ. ಯಾಕಂದ್ರೆ ನಾನು ಮಿಸ್ಟೇಕ್ ಕೂಡ ಹೇಳಿದೀನಿ, ಇದೆಲ್ಲರಿಗೂ ಆಗುತ್ತೆ ಅಂತಲ್ಲ, ನಾನು ಮಾಡಿದ ಮಿಸ್ಟೇಕ್ ಇಂದ ಅದಾಗಿದ್ದು ಆಯ್ತಾ. ಸೊ ಅದಕ್ಕೆ ಇದನ್ನ ಈ ತರ ಮಿಸ್ಟೇಕ್ಸ್ ನೀವು ಮಾಡಬೇಡಿ ಅಂತ ನಾ ಹೇಳ್ತಾ ಇದ್ದೀನಿ. ಅಲ್ಲಿಗೆ ನಿಪ್ಪಲ್ ಏರಿಯಾಗೆ ಏನನ್ನು ಆ ಬೇರೆ ಏನನ್ನು ಅಪ್ಲೈ ಮಾಡಬೇಡಿ ಆಯ್ತಾ. ಏನ್ ಅಪ್ಲೈ ಮಾಡ್ಬೋದು, ನಿಮ್ಮ ಬ್ರೆಸ್ಟ್ ಮಿಲ್ಕ್ ನ ಲಾಸ್ಟ್ ಅಲ್ಲಿ ಬಂದಿದ್ದು ಅಪ್ಲೈ ಮಾಡಿಬೇಕಾದ್ರೆ ಅದು ತುಂಬಾ ಒಳ್ಳೆಯ ಸೊಲ್ಯೂಷನ್ ಆಯ್ತಾ. ಸೊ ಅದಕ್ಕೆ ಅದೆಲ್ಲ ಆಯ್ತು. ಸೊ ಇಲ್ಲಿ ಹೀಲ್ ಮಾಡಿದ್ದು ಆಕ್ಸಿಟೋಸಿನ್ ಅಂಡ್ ಬ್ರೆಸ್ಟ್ ಮಿಲ್ಕ್ ಆಯ್ತಾ. ಸೊ ಎಷ್ಟೋ ಸರಿ ಅನ್ಕೋತೀವಿ ಎಲ್ಲ ಮೆಡಿಸಿನ್ ಇಂದಾನೆ ಆಗುತ್ತೆ ಅಂತ ಹೇಳ್ಬಿಟ್ಟು. ನೋ, ಯಾವ ಮೆಡಿಸಿನ್ ಮಾಡಕ್ಕಾಗದೆ ಇರುವಂತಹ ಕೆಲಸ ಆಕ್ಸಿಟೋಸಿನ್ ಮಾಡಿದ್ದು. ಓಕೆ. ಸೊ ಅವಾಗ ನನಗೆ ಗೊತ್ತಾಯ್ತು, ರಿಯಲೈಸ್ ಆಯ್ತು, ಓಕೆ, ಆಲ್ ದೀಸ್ ಥಿಂಗ್ಸ್ ಆರ್ ಬಿಕಾಸ್ ಆಫ್ ದ ಹಾರ್ಮೋನ್ ಆಕ್ಸಿಟೋಸಿನ್. ಅದು ಯಾವಾಗ ರಿಲೀಸ್ ಆಗುತ್ತೆ, ಲವ್ ಹಾರ್ಮೋನ್, ಯಾವಾಗ ನಿಮ್ಮ ಬಾಂಡಿಂಗ್ ಸ್ಟ್ರಾಂಗ್ ಆಗಿರುತ್ತೋ. ಎಲ್ಲರೂ ತೋರ್ಸೋ ಪ್ರೀತಿ ಬೇರೆ ಆಗಿದ್ರೆ, ಏನು ಪಾರ್ಟ್ನರ್ ಇಂದ ಬರುವಂತಹ ಪ್ರೀತಿನೇ ಒಂದು ಡಿಫ್ರೆಂಟ್ ಲೆವೆಲ್. ಓಕೆ. ಅದ್ರಲ್ಲೂ ಪ್ರೆಗ್ನೆನ್ಸಿ ಅಂಡ್ ಮದರ್ಹುಡ್ ತುಂಬಾನೇ ಇಂಪಾರ್ಟೆಂಟ್. ಓಕೆ. ಸೊ ಆಲ್ಮೋಸ್ಟ್ ಇಲ್ಲಿರೋರು ಎಲ್ಲರಿಗೂ, ಆಲ್ಮೋಸ್ಟ್ ಆಯ್ತಾ, ನಾನು ಎಲ್ಲರಿಗೂ ಅಂತ ಹೇಳ್ತಾ ಇಲ್ಲ, ಆಲ್ಮೋಸ್ಟ್ ಎಲ್ಲರಿಗೂ ಆ ಒಂದು ಎಕ್ಸ್ಪೀರಿಯನ್ಸ್ ಇದೆ ಅಂಡ್ ಇರುತ್ತೆ, ಮತ್ತೆ ನಿಮ್ಮ ಬಾಂಡಿಂಗ್ ಚೆನ್ನಾಗಿದೆ ಅಂತ ಅನ್ಕೊಂಡಿದೀನಿ. ಅಂಡ್ ಯಾರಿಗೆಲ್ಲ ಅಕಸ್ಮಾತ್ ಇಲ್ಲ, ಖಂಡಿತ ಟ್ರೈ ಮಾಡಿ ನಿಮ್ಮ ಬೆಸ್ಟ್ ಏನು ಆ ಒಂದು ಬಾಂಡಿಂಗ್ ನ ಸರಿ ಮಾಡ್ಕೊಳ್ಳೋದಕ್ಕೆ ಆಯ್ತಾ. ಅಂಡ್ ಇನ್ನೂ ಒಂದು, ನನ್ನ ಹಳೆ ಕ್ಲೈಂಟ್ ಒಬ್ರು ಅವರು ಕೂಡ ಅದೇ ಹೇಳ್ತಾ ಇದ್ರು, ಇದೇ ಒಂದು ಸೀಮಂತ ಮಾಡೋದು ಬಿಡೋದು ಆ ತರ ಒಂದು ಇದ್ರಿಂದ ಅವರ ರಿಲೇಶನ್ಶಿಪ್ ಹಾಳಾಗ್ಬಿಟ್ಟಿತ್ತು ಆಯ್ತಾ. ಸೊ ಇವ್ರು ಮಾಡ್ಬೇಕು ಅಂತ, ಅವ್ರ ಕಡೆ ಟ್ರೆಡಿಷನ್ ಇಲ್ಲ, ಅವ್ರು ಮಾಡಲ್ಲ ಅಂತ. ಇದ್ರಿಂದ ಅವ್ರು ಅಮ್ಮನ್ ಮನೆ ಕಡೆಯಿಂದ ಇನ್ಫ್ಲೂಯೆನ್ಸ್ ಆಗ್ಬಿಟ್ಟು ಅವ್ರಿಗೆ ತುಂಬಾ ಬೇಜಾರಾಗಿತ್ತು. ಇಬ್ರು ಒಬ್ಬೊಬ್ರು ಒಂದೊಂದ್ ತರ ಹೇಳ್ತಾ ಇದಾರೆ ಅಂತ ಹೇಳ್ಬಿಟ್ಟು ಏನ್ ಮಾಡಿದ್ರು, ಅವ್ರ ಅಮ್ಮನ ಮನೇಲಿದ್ರು, ಅಲ್ಲೇ ಇದ್ರು. ಆಲ್ಮೋಸ್ಟ್ ಮಾತು ಅಷ್ಟಕ್ಕಷ್ಟೇ, ಎಲ್ಲಾನು ಅಷ್ಟಕ್ಕಷ್ಟೇ ಆಗ್ಬಿಟ್ಟಿತ್ತು. ಅದೆಲ್ಲ ಆದ್ಮೇಲೆ ವಾಪಸ್ ಯಾವಾಗ ಅವ್ರಿಗೆ ರಿಯಲೈಸ್ ಆಯ್ತೋ, ವಾಟ್ ಎವರ್ ಇಟ್ ಈಸ್, ಮಕ್ಕಳಿಗೆ ತಂದೆ ಪ್ರೀತಿನೇ ಬೇಕು
ಆಯ್ತಾ. ಸೊ ನಮಗೂ ಅಷ್ಟೇ ಪಾರ್ಟ್ನರ್ ಪ್ರೀತಿನೇ ಬೇಕು. ಆಯ್ತಾ. ಸೊ ಮದ್ವೆ ಆದ್ಮೇಲೆ ಆಲ್ಮೋಸ್ಟ್ ಎಲ್ಲಾನು ಹಂಗೆ ಆಗುತ್ತೆ. ಇಲ್ಲಿ ಅಫ್ಕೋರ್ಸ್ ತಂದೆ ತಾಯಿ ಪ್ರೀತಿ ಬೇರೆ ಯಾರು ಕೊಡಕ್ಕಾಗಲ್ಲ. ಆಯ್ತಾ. ಆ ಬಾಂಡಿಂಗ್ ತುಂಬಾನೇ ಚೆನ್ನಾಗಿರುತ್ತೆ. ಬಟ್ ಇಲ್ಲಿ ಪಾರ್ಟ್ನರ್ ಪ್ರೀತಿ ಅಂತ ಬಂದಾಗ ದಟ್ ಈಸ್ ಕಂಪ್ಲೀಟ್ಲಿ ಲೈಕ್ ಡಿಫ್ರೆಂಟ್. ಒಂದು ಕಾಯಿನಿನ ಎರಡು ಮುಖ ಅದು. ಅದು ಬೇಕು ಇದು ಬೇಕು. ಒಂದೇ ಕಡೆ ಕಾಯಿನ್ ಒಂದೇ ಮುಖ ಇರೋದ್ರೆ ನೋಡಿದೀರಾ, ಹಂಗಿದ್ರೆ ವ್ಯಾಲ್ಯೂ ಇರಲ್ಲ ಅಲ್ವಾ. ಎರಡೂ ಇರ್ಬೇಕು, ಎರಡೂ ಬ್ಯಾಲೆನ್ಸ್ಡ್ ಆಗಿರ್ಬೇಕು. ಬಟ್ ಎರಡು ಆಪೋಸಿಟೇ. ಆಲ್ಮೋಸ್ಟ್ ಎಲ್ಲ ಕೇಸಸ್ ಅಲ್ಲಿ ಆಪೋಸಿಟ್. ಹೌದಾ? ಯಾರ ಮನೆಗಳಲ್ಲಿ ಹಂಗಿದೆ? ಅಯ್ಯೋ, ಅಮ್ಮ ಒಂಥರ ಹೇಳ್ತಾರೆ, ನಮ್ಮ ಮನೆಯವ್ರ ಒಂಥರ ಹೇಳ್ತಾರೆ, ಅಥವಾ ನಮ್ಮ ಅತ್ತೆ ಒಂಥರ ಹೇಳ್ತಾರೆ. ಆಯ್ತಾ. ಇದೊಂದು ಕಾನ್ಫ್ಲಿಕ್ಟ್ ಯಾವಾಗ್ಲೂ ಎಲ್ಲಾರ ಮನೆಯಲ್ಲೂ ಇದ್ದೇ ಇರುತ್ತೆ. ವಾಟ್ ಎವರ್ ಇಟ್ ಈಸ್, ಬ್ಯಾಲೆನ್ಸಿಂಗ್ ಮಾತ್ರ ನಿಮ್ ಕೈಲೇ ಇರೋದು. ಆಯ್ತಾ. ನೀವ್ ಹೇಗ್ ತಗೋತಿರೋ ಹಾಗೆ, ಯಾರಿಗೆ ಎಷ್ಟು ಪ್ರಿಫರೆನ್ಸ್, ಯಾರಿಗೆ ಎಷ್ಟು ಬ್ಯಾರಿಯರ್ ಆಗ್ತಿರೋ ಅಷ್ಟೇ. ಆಯ್ತಾ. ಸೊ ಯಾರ ಸಜೆಷನ್ ವಾಟ್ ಎವರ್ ಇಟ್ ಈಸ್, ಅವ್ರು ಹೇಳಿದ್ರು ಇವ್ರು ಹೇಳಿದ್ರಲ್ಲ, ನನಗ್ ಯಾವ್ದು ಸರಿ, ನನ್ನ ಮಗುವಿಗೆ ಯಾವ್ದು ಸರಿ. ಆಯ್ತಾ. ಸೊ ಅಲ್ಲಿಂದ ಅವತ್ತಿಂದಾನೇ ನಾನು ಪಾಠ ಕಲಿತೆ. ಯಾವುದನ್ನ ತಗೋಬೇಕು, ಯಾವುದನ್ನ ಮಾಡ್ಬೇಕು, ಹೇಗೆ ಮಾಡ್ಬೇಕು, ಫಸ್ಟ್ ಅನಲೈಸ್ ಮಾಡ್ಬೇಕು. ಆಯ್ತಾ. ಎಲ್ಲರೂ ಹೇಳ್ತಾ ಇದಾರೆ ಅಂತ ಐ ಆಮ್ ಅ ವೆರಿ ಗುಡ್ ಫಾಲೋವರ್ ಆಫ್ ಎವ್ರಿಥಿಂಗ್ ಅಂಡ್ ಎವ್ರಿ ಒನ್. ಆಯ್ತಾ. ಅದು ಒಂದು ಆಮ್, ಅದು ನನ್ನ ಡಿಸ್ಅಡ್ವಾಂಟೇಜ್ ಕೂಡ ಹೌದು. ಆಯ್ತಾ. ಯಾರೇನ್ ಹೇಳಿದ್ರು ಅದನ್ನ ಪಾಲನೆ ಮಾಡೋದು ಒಂದು ಅಡ್ವಾಂಟೇಜ್ ಕೂಡ ಹೌದು, ಒಂದು ಡಿಸ್ಅಡ್ವಾಂಟೇಜ್ ಕೂಡ ಹೌದು ಅಂತ ನನಗೆ ಇವಾಗ ಗೊತ್ತಾಯ್ತು. ಅವತ್ತಿಂದ ನಾನು ಯಾರು ಏನೇ ಹೇಳಿದ್ರು ವ್ಯಾಲಿಡೇಟ್ ಮಾಡೋಕ್ ಸ್ಟಾರ್ಟ್ ಮಾಡಿದೆ. ಓಕೆ, ಇದು ಸರಿನಾ, ಇದರಿಂದ ಏನಾಗುತ್ತೆ ಥಿಂಕ್ ಮಾಡಿ, ಆಮೇಲೆ ವಿತ್ ಎಕ್ಸ್ಪರ್ಟ್ಸ್ ಗೈಡೆನ್ಸ್ ನಾನು ಮುಂದೆ ಹೋಗ್ತಾ ಹೋದೆ. ಅವಾಗಿಂದ ದಟ್ ಜರ್ನಿ ಬಿಕಮ್ ಈಸಿಯರ್. ಆಯ್ತಾ. ಸೊ ಅದಕ್ಕೆ ಈಗಿನ ಕಾಲಕ್ಕೆ ಅವಾಗಿನ ಕಾಲನು ಅಲ್ಲಿ ಏನೇನ್ ಮಾಡ್ತಾ ಇದ್ರು ಅದನ್ನ ನಿಜವಾಗ್ಲೂ ಅವ್ರಿಗೆ ವರ್ಕ್ ಆಗಿತ್ತಾ ಅನ್ನೋದನ್ನ ಕೂಡ ವ್ಯಾಲಿಡೇಟ್ ಮಾಡಿ ಆಮೇಲೆ ನಾನು ಫಾಲೋ ಮಾಡಕ್ ಟ್ರೈ ಮಾಡಿದೆ. ಓಕೆ, ನೀವು ಅದನ್ನೇ ಮಾಡ್ಬೇಕು. ಆಲ್ಮೋಸ್ಟ್ ಕಂಗ್ರ್ಯಾಚುಲೇಷನ್ಸ್, ನೀವೆಲ್ಲ ಈ ಕ್ಲಾಸಸ್ ಅಲ್ಲಿ ಇರೋದ್ರಿಂದ ನಿಮ್ಗೆ ಎಷ್ಟೊಂದು ಮಾಹಿತಿ ಮುಂಚೆನೆ ಸಿಗ್ತಾ ಇದೆ. ಯು ಕ್ಯಾನ್ ಕರೆಕ್ಟ್ ಯೋರ್ ಸೆಲ್ಫ್. ಅಟ್ ಲೀಸ್ಟ್ ನಿಮ್ಗೆ ಗೊತ್ತಿರುತ್ತೆ ಅಲ್ವಾ, ಈ ತರ ಆಗ್ಬೋದು, ಯು ಕ್ಯಾನ್ ಎಕ್ಸ್ಪೆಕ್ಟ್ ಈ ತರ ಮಾಡಿದ್ರೆ ಸರಿ ಹೋಗುತ್ತೆ ಅಲ್ವಾ. ಓಕೆ. ಹ್ಮ್. ಅದಕ್ಕೋಸ್ಕರನೇ ನಾನು ಬ್ರೆಸ್ಟ್ ಫೀಡಿಂಗ್ ಒಂದು ತಗೋಬೇಕು ಅಂತ ಅನ್ಕೋತಾ ಇರೋದು. ಯಾಕಂದ್ರೆ ಬೇರೆ ಯಾವುದೇ ರೀತಿಯಾದಂತಹ ಪ್ರಾಬ್ಲಮ್ಸ್ ಆಗೋದು ಬೇಡ ಅಂತ. ಸೆಕೆಂಡ್ ಪ್ರೆಗ್ನೆನ್ಸಿ, ಅದು ಒಂದು ಪ್ರಾಬ್ಲಮ್ ಸಾಲ್ವ್ ಆದ್ಮೇಲೆ ಐ ಎಂಜಾಯ್ಡ್ ದ ಕಂಪ್ಲೀಟ್ ಪಾರ್ಟ್. ಆಯ್ತಾ. ಆಮೇಲೆ ನಾನು ಏನ್ ಮಾಡಿದೆ, ನನ್ನ ಮಗುಗೂ ಕೂಡ ಸಾರಿ ಕೇಳಿದೆ. ಆಯ್ತಾ. ಸೊ ಸಾರಿ, ಇಷ್ಟ ದಿನ ನಿಮ್ಗೆ ಅಷ್ಟು ಪ್ರಿಫರೆನ್ಸ್ ಕೊಡ್ಲಿಲ್ಲ, ಅಷ್ಟು ನಿಂಗೆ ನನ್ ನೋಡಕ್ಕೂ ಆಗ್ತಾ ಇರ್ಲಿಲ್ಲ. ಯಾಕಂದ್ರೆ ನನ್ ಪ್ರಾಬ್ಲಮೇ ನನಗ್ ದೊಡ್ಡದಾಗ್ಬಿಟ್ಟಿತ್ತು ಅವಾಗ. ನಂಗೆ ಆಕ್ಚುಲಿ ಹೆಂಗ್ ಅನ್ಸಿತ್ತು ಅಂದ್ರೆ, ನಾನ್ ಕೇಳಿದ್ದು ಕೃಷ್ಣನ್ನ. ಮೇ ಬಿ ಈ ಸ್ಟೋರಿ ಗೊತ್ತಿರ್ಬೇಕು ನಿಮ್ಗೆ. ಕೃಷ್ಣನ್ಗೆ ಎದೆ ಹಾಲು ಕುಡ್ಸಿ ಸಾಯಿಸೋದಕ್ಕೆ ಅಂತ ಒಬ್ಳು ರಾಕ್ಷಸಿ ಬಂದಿರ್ತಾಳೆ. ಅವಳ ಹೆಸರು ನೆನ್ಪಿಲ್ಲ ನನ್ಗೆ. ಎದೆ ಹಾಲ್ ಹತ್ರ ಅಂದ್ರೆ ನಿಪಲ್ ಹತ್ರ ಒಂದು ಆ ಯಾವ್ದೋ ವಿಷ ತರ ಇರುತ್ತೆ, ಅದನ್ನ ಹಚ್ಕೊಂಡ್ಬಿಟ್ಟು ಮಗುಗೆ ಹಾಲ್ ಕುಡ್ಸೋ ನೆಪದಲ್ಲಿ ಅದನ್ನ ಆ ಮಗುಗೆ ಕುಡ್ಸ್ಬಿಟ್ರಾಯ್ತು ಅಂತ ಹೇಳ್ಬಿಟ್ಟು ಕೃಷ್ಣನ ಸಾಯ್ಸಕ್ಕೆ ಆ ಯಾರೋ ಅವನ್ ಮಾವ ಕಂಸ ಕಳಿಸಿದ್ದು. ಆಯ್ತಾ. ಆ ರಾಕ್ಷಸಿನ ಅವಳು ಏನ್ ಮಾಡಿದ್ಲು, ಬಂದು ಹಾಲ್ ಕುಡ್ಸೋಕ್ ಬಂದಾಗ ಕೃಷ್ಣ ಏನ್ ಮಾಡ್ದ, ಚೆನ್ನಾಗ್ ಕಚ್ಬಿಟ್ಟ. ಆ ನೋವಿಂದನೇ ನರಳಾಡ್ಕೊಂಡು ಆ ರಾಕ್ಷಸಿ ಸತ್ತೋದ್ಲು. ಆಯ್ತಾ. ಈ ಸ್ಟೋರಿ ನಂಗೆ ನೆನ್ಪಿತ್ತು. ಅಂಡ್ ನಾನು ಮ್ಯಾನಿಫೆಸ್ಟ್ ಮಾಡ್ಬೇಕು ಅಂತ ಅನ್ಕೊಂಡಿದ್ದು, ನನಗೆ ಕೃಷ್ಣನೇ ಬೇಕು, ಕೃಷ್ಣನ ಅವತಾರ ನನ್ಗೆ ಕಲ್ಕಿನೇ ಬೇಕು ಅನ್ನೋ ಥರನೇ ನಾನು ಇಡೀ ಪ್ರೆಗ್ನೆನ್ಸಿಲಿ ಯೋಚನೆ ಮಾಡ್ತಾ ಇದ್ದಿದ್ದು. ನನ್ಗೆ ಹುಟ್ಟಿರೋದು ಕೂಡ ಕೃಷ್ಣನೇ ಅನ್ನೋ ಥರನೇ ನಾನು ಟ್ರೀಟ್ ಮಾಡ್ತಾ ಇದ್ದಿದ್ದು ಅಂಟಿಲ್ 21 ಡೇಸ್. ಅದಾದ್ಮೇಲೆ ನಂಗೆ ಈ ಪ್ರಾಬ್ಲಮ್ ಯಾವಾಗಿಂದ ಸ್ಟಾರ್ಟ್ ಆಯ್ತು, ಅಲ್ಲಿಂದ ನಂಗೆ ಏನ್ ಅನ್ನಿಸ್ತಾ ಬಂತು ಅಂದ್ರೆ, ನಾನು ಅಷ್ಟೊಂದ್ ಕೆಟ್ಟೋಳ, ನಾನು ರಾಕ್ಷಸಿ. ಆಕ್ಚುಲಿ ಕೃಷ್ಣನ ತಾಯಿ ನಾನು ಅಂತ ನಾನು ಅನ್ಕೊಂಡಿದ್ದೀನಿ. ಮೇ ಬಿ ನಾನು ಏನಾದ್ರೂ ರಾಕ್ಷಸಿ ಆಗಿದ್ನ, ಅದಕ್ಕೆ ಮೇ ಬಿ ಕೃಷ್ಣ ಈ ತರ ಸೇಡ್ ತೀರಿಸ್ಕೊಂತಿದ್ದಾನ ಅನ್ನೋ ತರ ನಂಗೆ ನಿಜವಾಗ್ಲೂ ಅನ್ನಿಸ್ಬಿಟ್ಟಿತ್ತು. ಆಕ್ಚುಲಿ ನಂಗೆ ಅದು ತುಂಬಾ ನಾನು ಆ ಥರದ್ದು ಏನ್ ಮಾಡ್ದೆ, ನಾನು ಅಷ್ಟು ಕೆಟ್ಟೋಳ, ನಾನು ಅಷ್ಟೊಂದು ಏನಾದ್ರೂ ಮಾಡಿದ್ನ ಎಲ್ಲ ಅನಲೈಸ್ ಮಾಡ್ತಾ ಬರ್ತಿದ್ದೀನಿ. ಈ ತರ ಕಷ್ಟ ಅನ್ಭವಿಸ್ಬೇಕಾದ್ರೆ ಮೇ ಬಿ ನಾನು ಏನೋ ಒಂದ್ ಕೆಟ್ಟದ್ ಮಾಡಿರ್ತೀನಿ, ಏನಿರಬಹುದು ಅಂತ ಎಷ್ಟೋ ಸರಿ ಥಿಂಕ್ ಮಾಡಿದೀನಿ. ಆಯ್ತಾ. ಓಕೆ. ಏನು ಶ್ರುತಿ ಅವ್ರೆ, ಪುಟಾಣಿ. ಅದ ಒಂದ್ ಸಾಂಗ್ ಇದೆ ಅಲ್ಲ, ಪೂತನಿಯ ಮೊಲೆಯುಂಡ ಹಾ ಹಾ, ನವನೀತ ಪೂತಣಿನ. ಚೋರನೆ ಪೂತನಿ ಹ್ಮ್ ಹ್ಮ್ ರಾಕ್ಷಸಿ ಹ್ಮ್ ಹೆಸರು. ಇರ್ಬೇಕು. ಸೊ ಆ ರಾಕ್ಷಸಿ ಹೆಸರು ನೆನ್ಪಿಲ್ಲ ನಂಗೆ, ಅದು ಕತೆ ಮಾತ್ರ ನೆನ್ಪಿದೆ.
ನಾನೇನಾದ್ರೂ ಆ ರಾಕ್ಷಸಿನ ನಾನು ಅಥವಾ ಇದ್ರಿಂದ ಏನಾದ್ರೂ ಇನ್ಫ್ಲೂಯೆನ್ಸ್ ಏನಾದ್ರೂ ಇದೆಯಾ ನಂಗೆ ಆ ತರ ಥಿಂಕ್ ಮಾಡಕ್ ಸ್ಟಾರ್ಟ್ ಮಾಡ್ಬಿಟ್ಟಿದ್ದೆ ನಾನು. ಆಮೇಲೆ ಓಕೆ ಎಲ್ಲ ತಿಳಿಯಾದ್ಮೇಲೆ ತುಂಬಾ ಚೆನ್ನಾಗ ಮದರ್ಹುಡ್ ನ ಏನ ಒಂದ್ ತಿಂಗಳು ನಾನು ಏನ್ ಮಿಸ್ ಮಾಡ್ಕೊಂಡಿದ್ನಲ್ಲ ಅದೆಲ್ಲದನ್ನ ಆಮೇಲೆ ತೀರಿಸ್ಕೊಂತ ಬಂದೆ. ಪ್ರತಿ ನಿಮಿಷ ಪ್ರತಿ ಸೆಕೆಂಡ್ ಕೂಡ ಯೂಸ್ ಮಾಡ್ಕೊಂಡು ನನ್ ಮಗುವಿನ ಬ್ರೈನ್ ಡೆವಲಪ್ಮೆಂಟ್ ನನ್ ಕೈಲಿತ್ತು. ಅದು ನಂಗೆ ಯಾವಾಗ್ಲೂ ಅನ್ನಿಸ್ತಾ ಇತ್ತು. ಆಕ್ಚುಲಿ ನಂಗೆ ಒಂದ್ ಆಪ್ ಇದೆ, ಆ ಯಾವುದು ಪ್ರಾಡಿಜಿ ಬೇಬಿ ಅನ್ಸುತ್ತೆ. ಅದನ್ನ ನಾನು ನೋಡಿದ್ದೆ, ಬಟ್ ನಂಗೇನು ಎನ್ರೋಲ್ ಮಾಡ್ಕೊಳಕ್ ಆಗ್ಲಿಲ್ಲ. ಆಕ್ಚುಲಿ ನಂಗೆ ಆ ಹಾ ಓಕೆ. ಸೊ ನಂಗೆ ನನ್ ನನ್ ದುಡ್ಡಿಂದ ಏನಾದ್ರೂ ಖರ್ಚು ಮಾಡ್ತೀನಿ, ಬಟ್ ಬೇರೆಯವ್ರ ದುಡ್ಡು ಇಸ್ಕೊಂಡು ನಂಗೆ ಏನೇನೋ ಇದು ಎಕ್ಸ್ಪೆರಿಮೆಂಟ್ ಮಾಡೋದು ಹಾಕೋದು ಅದು ವೇಸ್ಟ್ ಆಗ್ಬಿಟ್ರೆ ಅದೆಲ್ಲಾನು ತುಂಬಾನೇ ತಲೆಗೆ ಬರ್ತಾ ಇತ್ತು. ಅವಾಗ ನಂಗಿನ ಐ ವಾಸ್ ನಾಟ್ ಫೈನಾನ್ಷಿಯಲಿ ಲೈಕ್ ಸ್ಟೇಬಲ್. ನನ್ಗೇನು ಕೆಲಸ ಇರ್ಲಿಲ್ಲ, ಅದೆಲ್ಲ ಇತ್ತಲ್ವಾ. ನನ್ಗೆ ಅದೇ ತಲೆಯಲ್ಲಿತ್ತು, ನಾನು ದುಡ್ದು ನನ್ ಮಕ್ಳಿಗೆ ಏನ್ ಬೇಕೋ ಅದನ್ನ ನಾನೇ ಮಾಡ್ತೀನಿ ಅನ್ನೋದೊಂದು ತಲೆಯಲ್ಲಿತ್ತು. ಆಯ್ತಾ. ಅದಕ್ಕೆ ಅವಾಗ ಅದಕ್ಕೆ ಎನ್ರೋಲ್ ಆಗಕ್ ಆಗ್ಲಿಲ್ಲ. ಬಟ್ ನಾನು ಹಂಗೆ ಅನ್ಕೊಂಡಿದ್ದೆ ಅದೇನಂತ ನಂಗೆ ಸ್ವಲ್ಪ ಐಡಿಯಾ ಗೊತ್ತಿತ್ತು ಮಗುವಿನ ಬ್ರೈನ್ ಡೆವಲಪ್ಮೆಂಟ್ಗೆ ಏನೇನ್ ಮಾಡಬಹುದು ಅಂತ ಹೇಳಿ. ಸೊ ನಾನು ಏನ್ ಮಾಡ್ತಿದ್ದೆ, ಮಗು ಮಲ್ಕೊಂಡಿದ್ದ, ನನ್ ಮಗ ರಾತ್ರಿ ಎಲ್ಲಾ ಮಲಗ್ತಾ ಇರ್ಲಿಲ್ಲ. ಆಯ್ತಾ. ರಾತ್ರಿ ಎಲ್ಲ ಮಲಗ್ತಾ ಇರ್ಲಿಲ್ಲ, ಅದು ಎದ್ದಿರ್ತಾ ಇತ್ತು. ಬೆಳಗ್ಗೆ ಎಲ್ಲ ಚೆನ್ನಾಗೆ ಒಂದ್ 18 hours ಪೂರ್ತಿ ಮಲ್ಕೊಂಡ್ಬಿಡ್ತಿದ್ದ, ರಾತ್ರಿ ಎಲ್ಲ ಎದ್ದಿರ್ತಾ ಇದ್ದ. ಸೊ ಹಿಂಗಿರುವಾಗ ನಾನು ಏನ್ ಮಾಡ್ತಿದ್ದೆ, ಆ ರಾತ್ರಿ ಹೊತ್ತು ಶಿಫ್ಟ್ ನಮ್ಮ ಮನೇಲಿ ಎಲ್ಲರೂ 2-2 ಗಂಟೆ ನೋಡ್ಕೋಬೇಕು. ಆಯ್ತಾ. ಅಮ್ಮ 2 ಗಂಟೆ, ಅಪ್ಪ 2 ಗಂಟೆ, ನನ್ ತಮ್ಮ 2 ಗಂಟೆ. ಪಾಪ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಪ್ರತಿ ಸರಿ ನೆನೆಸ್ತೀನಿ. ಅಷ್ಟೆಲ್ಲ ಆದ್ಮೇಲೆ ನಾನು ಲಾಸ್ಟ್ 2 hours ನಾನು. ಆಯ್ತಾ. ಬಟ್ ಪ್ರತಿ ಸರಿ 2 hour ಆದ್ಮೇಲೆ ಅವ್ರು ನನ್ ಕೈಗೆ ಬೇಬಿ ಹಾಲ್ ಕುಡ್ಸೋ ಕೊಟ್ಬಿಟ್ಟು ಹೋಗ್ ಮಲ್ಕೊಳ್ಳೋರು. ಸೊ ಇದು ನಾನ್ ಮತ್ತೆ ಮತ್ತೆ 2 ಗಂಟೆಗೆ ಒಂದ್ಸರಿ ಹೇಳಲೇಬೇಕಿತ್ತು. ವಾಟ್ ಎವರ್ ಇಟ್ ಈಸ್. ಬಟ್ ಆ ಒಂದು 2 ಗಂಟೆ ನನ್ ಕೈಲಿ ಏನಿರ್ತಿತ್ತಲ್ವಾ ಅದ್ರಲ್ಲಿ ಮಗು ಮುಂದೆ ನಿಂತ್ಕೊಂಡು ಮಾತಾಡ್ತಾ ಇದ್ದೆ, ಕಣ್ಣಲ್ಲಿ ಕಣ್ಣಿಟ್ ಮಾತಾಡ್ತಾ ಇದ್ದೆ. ಮತ್ತೆ ಕೆಲವೊಂದು ಏನು ಆಟಿಕೆಗಳನ್ನ ತೋರಿಸ್ತಾ ಇದ್ದೆ, ಕೆಲವೊಂದು ಕಲರ್ಸ್ ತೋರ್ಸೋದು, ಕೆಲವೊಂದು ಟೆಕ್ಸ್ಚರ್ಸ್ ತೋರ್ಸೋದು, ಒಂದು ಸೆನ್ಸರಿ ಆರ್ಗನ್ಸ್ ಡೆವಲಪ್ ಆಗೋದಕ್ಕೆ ಮಗುಗೆ ಏನೇನ್ ಬೇಕು ಅದೆಲ್ಲಾನು ಮಾಡೋದು. ಸೊ ಈ ತರ ಎಷ್ಟೋ ಕ್ರಾಫ್ಟ್ ನಾನು ಪ್ರೆಗ್ನೆನ್ಸಿಲೇ ಮಾಡಿಟ್ಟಿದ್ದೆ, ಮಗುಗೆ ಆಮೇಲೆ ಯೂಸ್ ಆಗುತ್ತೆ ಅಂತ ಹೇಳ್ಬಿಟ್ಟು. ಈ ತೊಟ್ಲಿಗ್ ನೇತಾಕ್ತಾರೆ ಗೊತ್ತಾ, ಅದನ್ನೆಲ್ಲ ಮಾಡಿಟ್ಟಿದ್ದೆ. ಸೊ ನಾನೇ ಕೈಯಾರೆ ಮಾಡಿದ್ದೆ, ಯಾಕಂದ್ರೆ ಆರ್ಟಿಫಿಷಿಯಲಿ ತಂದಿದ್ ಬೇಡ, ನಾನೇ ಪೇಪರ್ಸ್ ಎಲ್ಲ ಯೂಸ್ ಮಾಡ್ಕೊಂಡು ನಾನೇ ಮಾಡಿದ್ದೆ ಕ್ರಾಫ್ಟ್. ಅಂದ್ರೆ ಐ ಟುಕ್ ಟೈಮ್, ತುಂಬಾನೇ ಟೈಮ್ ತಗೊಂಡು ಒಂದೊಂದ್ ದಿನ ಒಂದೊಂದು ಸ್ವಲ್ಪ 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 ಮಾತ್ರ ಮಾಡಿ ಎಲ್ಲ ಮಗುಗೆ ಏನೇನ್ ಬೇಕು ಗೋಡೆಗೆಲ್ಲ ಅಂಟಿಸಿದ್ದೆ. ಕೆಲವೊಂದು ಸೂರ್ಯ, ಚಂದ್ರ, ನಕ್ಷತ್ರ ಮತ್ತೆ ಪಕ್ಷಿ, ಚಿಟ್ಟೆ ಎಲ್ಲ ಮಾಡ್ಬಿಟ್ಟು ಗೋಡೆಗೆಲ್ಲ ಅಂಟಿಸಿದೆ. ಅಂದ್ರೆ ಮಗು ಅಲ್ಲಿ ನೋಡ್ದಾಗ ಆ ಕಲರ್ಸ್, ಆ ಟೆಕ್ಸ್ಚರ್ ಎಲ್ಲ ನೋಡ್ಲಿ ಅಂತ ಹೇಳ್ಬಿಟ್ಟು. ಮತ್ತೆ ಬ್ಲಾಕ್ ಅಂಡ್ ವೈಟ್ ಕೆಲವೊಂದು ಪ್ಯಾಟರ್ನ್ಸ್ ಬರುತ್ತೆ, ಅದನ್ನು ಕೂಡ ಪ್ರಿಂಟ್ ಔಟ್ ತಗೊಂಡು ಅದನ್ನ ಕೂಡ ಹಾಕಿದ್ದೆ. ಸೊ ಈ ತರದ್ದೆಲ್ಲ ಮಾಡ್ತಾ ಇದ್ದೆ. ಮತ್ ಮಗುಗೆ ಹಾಡ್ ಹೇಳೋದು ಅದೆಲ್ಲಾನು ಮಾಡ್ತಾ ಇದ್ದೆ. ಸೊ ಇದೆಲ್ಲ ಮಾಡಿ ಒಟ್ಟು ಪ್ಯಾರೆಂಟಿಂಗ್ ಜರ್ನಿ ವಾಸ್ ವೆರಿ ಬ್ಯೂಟಿಫುಲ್ ಆಫ್ಟರ್ ದ್ಯಾಟ್. ಅದಕ್ಕೆ ಹೇಳ್ತಾ ಇದ್ದೀನಿ, ಬ್ರೆಸ್ಟ್ ಫೀಡಿಂಗ್ ಒಂದು ಈಸಿ ಆಗ್ಬಿಟ್ರೆ ಸಿ ಅದ್ರಂತ ಒಳ್ಳೆ ಎಕ್ಸ್ಪೀರಿಯನ್ಸ್ ನಿಜವಾಗ್ಲೂ ಇನ್ನೊಂದಿಲ್ಲ. ಆಯ್ತಾ. ಸೊ ಹಾಲ್ ಕುಡ್ಸುವಾಗ ಮಗು ಮಾಡೋ ಆಟಗಳು, ತುಂಟಾಟಗಳು, ಆಯ್ತಾ, ಅದ್ ನಗೋದು, ಆಯ್ತಾ, ಅದ್ ಹಿಂಗೆ ಹಿಂಗೆ ಬಡಿಯೋದು, ನಮ್ಮನ್ ಮಾತಾಡ್ಸೋದು, ಅವಾಗ್ಲೇ ಮುಖ ನೋಡ್ಕೊಂತ ಹಾಲ್ ಕುಡಿಯೋದು. ಸೊ ದೀಸ್ ಆರ್ ವೆರಿ ವೆರಿ ಬ್ಯೂಟಿಫುಲ್ ಮೂಮೆಂಟ್ಸ್. ಆಯ್ತಾ. ಅದನ್ನ ಮರೆಯಕ್ಕೆ ಆಗಲ್ಲ. ಮತ್ತೆ ಕುಡಿತಾನೆ ನಗೋದು, ಆಮೇಲೆ ಅದ್ರಲ್ಲೇ ಚೇಷ್ಟೆ ಮಾಡೋದು, ಆಯ್ತಾ, ಹಿಂಗ್ ಪರ್ಚಕ್ ಹೋಗೋದು, ಜಿಗ್ಟಕ್ ಹೋಗೋದು, ತಪ ತಪ ಬಡಿಯೋದು. ಸೊ ಏನೇನೋ ಮಾಡುತ್ತೆ. ಅದೊಂಥರ ತುಂಬಾ ಅಲ್ಲೇ ಆಟ ಆಡೋದು ಎಷ್ಟು ಚೆನ್ನಾಗ್ ಅನ್ಸುತ್ತೆ ಅಂದ್ರೆ ತುಂಬಾ ಖುಷಿ ಆಗುತ್ತೆ. ಆ ಮದರ್ಹುಡ್ ಜರ್ನಿಲಿ ಬ್ರೆಸ್ಟ್ ಫೀಡಿಂಗ್ ಅನ್ನೋದು ತುಂಬಾ ಬ್ಯೂಟಿಫುಲ್ ಮೂಮೆಂಟ್. ಆಯ್ತಾ. ಬಟ್ ನನ್ನ ಪಾಲಿಗೆ ಅದು ಹಂಗ ಆಗಿತ್ತು. ಆ ಒಂದು ಅಷ್ಟು ಪೋರ್ಷನ್ ಮಾತ್ರ ತೆಗೆದು ನೋಡಿದ್ರೆ ಇಟ್ ವಾಸ್ ವೆರಿ ಬ್ಯೂಟಿಫುಲ್. ಆಯ್ತಾ. ಸೊ ಅದಕ್ಕೆ ನಾವು ಅವಾಯ್ಡ್ ಮಾಡ್ಬೇಕಾಗಿರೋದೇನು, ಈ ತರ ಕೆಲವೊಂದು ಮಿಸ್ಟೇಕ್ಸ್. ಆಯ್ತಾ. ಓಕೆ. ಎಲ್ಲಿ ತನಕ ಹಾಲು ಕುಡಿಸ್ದೆ ಅಂದ್ರೆ ಚಿಕ್ಕವನಿಗೆ ಆಲ್ಮೋಸ್ಟ್ ಸ್ವಲ್ಪ ಕಡಿಮೆ ಆಯ್ತು, ಯಾಕಂದ್ರೆ ನನ್ನ ಸೆಕೆಂಡ್ ಪ್ರೆಗ್ನೆನ್ಸಿ ಸ್ಟಾರ್ಟ್ ಆಗ್ಬಿಟ್ಟಿತ್ತು. ಆಯ್ತಾ. ಅಂದ್ರೆ 1 year 3 months ತನಕ ನಾನು ಹಾಲು ಕುಡಿಸಿದ್ದೆ ಅವನ್ಗೆ. ಅವಾಗ ಗೊತ್ತಾಯ್ತು ಐ ಆಮ್ ಪ್ರೆಗ್ನೆಂಟ್ ಅಂತ ಹೇಳ್ಬಿಟ್ಟು. ಅಲ್ಲಿಂದ 3 months ತಗೊಂಡೆ ನಾನು ಅವನ್ಗೆ ಹಾಲ್ ಬಿಡ್ಸೋದಕ್ಕೆ. ಆಯ್ತಾ. ಹಾಲ್ ಬಿಡ್ಸೋದಕ್ಕೆ 3 months ತಗೊಂಡೆ. ನಾನು ಸೆಕೆಂಡ್ ಮಂತ್ ಇದ್ದಾಗ ನಂಗೆ ಗೊತ್ತಾಯ್ತು
ಅಲ್ಲಿಂದ ಒಂದು 3 ಮಂತ್ಸ್ ತಗೊಂಡೆ ಆಲ್ಮೋಸ್ಟ್ 1.5 ವರ್ಷ ಅಂತೂ ಕುಡ್ಸಿದ್ದೀನಿ. ಆಯ್ತಾ, ನನಗೆ ಪ್ರೆಗ್ನೆನ್ಸಿ 5 ಮಂತ್ಸ್ 4 ಮಂತ್ಸ್ ಆಗೋ ತನಕನೂ ಅನ್ಸುತ್ತೆ, 4.5 ಮಂತ್ಸ್ ಆಗೋ ತನಕನೂ ನಾನು ಹಂಗೆ ಹಾಲು ಕುಡಿಸಿದ್ದೀನಿ. ಆಯ್ತಾ, ಕೆಲವೊಬ್ರು ಹಂಗೆ ಕಂಟಿನ್ಯೂ ಮಾಡ್ತಾರೆ. ಬಿಕಾಸ್ ನಂಗೆ ಸ್ವಲ್ಪ ಬೇಗ ಮತ್ತೆ ನೆಕ್ಸ್ಟ್ ಪಾಪು ಬೇಗ ಕನ್ಸೀವ್ ಆಗಿದ್ರಿಂದ ಇವನ್ಗೆ ಬಿಡಿಸ್ಬೇಕಲ್ಲ ಅಂತ ನಂಗೆ ಅದಕ್ಕೋಸ್ಕರ ಸ್ವಲ್ಪ ಬೇಜಾರಾಯ್ತು. ಅಯ್ಯೋ, ನಾನು 2 ಇಯರ್ಸ್ ತನಕನಾದ್ರೂ ಕುಡ್ಸೋಣ ಅಂತ ಟಾರ್ಗೆಟ್ ಇಟ್ಕೊಂಡಿದ್ದೆ. ಬಟ್ ಇದು ಒಂಥರ ಲೈಕ್ ಅನ್ಎಕ್ಸ್ಪೆಕ್ಟೆಡ್ ಅಂತ ಹೇಳಕ್ ಆಗಲ್ಲ, ಬಿಕಾಸ್ ನಾನು ಫಸ್ಟೇ ಅನ್ಕೊಂಡಿದ್ದೆ ಒಟ್ಟು 2 ಇಯರ್ಸ್ ಒಳಗಡೆ 2 ಬೇಬೀಸ್ ಅಂದ್ರೆ ಇಷ್ಟಂತೂ ಆಗ್ಬೇಕು ಅನ್ನೋ ತರ, 4 ಇಯರ್ಸ್ ಅಲ್ಲಿ 2 ಮಕ್ಳು ಅನ್ನೋ ತರ ಅನ್ಕೊಂಡಿದ್ದೆ. ಬಟ್ ಅದು ಹಂಗೆ ಆಯ್ತು. ಆಯ್ತಾ, ನಾನು ಗೋಲ್ ಸೆಟ್ ಮಾಡಿ ಬಿಟ್ಟಿದ್ದು ಮರ್ತೋಗಿದ್ದೆ. ಬಟ್ ಐ ಕನ್ಸೀವ್ಡ್. ಅದು ಐ ಫೆಲ್ಟ್ ವೆರಿ ಹ್ಯಾಪಿ. ಪರವಾಗಿಲ್ಲ, ಅಟ್ಲೀಸ್ಟ್ ಒಂದು ಚಿಕ್ಕ ಗ್ಯಾಪ್ ಅಲ್ಲಿ ಇಬ್ರು ಹುಟ್ಟಿರ್ತಾರೆ, ಇಬ್ರು ಚೆನ್ನಾಗಿ ಮೇಂಟೈನ್ ಮಾಡ್ಕೊಂಡು ಹೋಗಬಹುದು ಅಂತೇಳಿ ಐ ವಾಸ್ ಕಂಪ್ಲೀಟ್ಲಿ ರಿಕವರ್ಡ್. ತುಂಬಾ ಎನರ್ಜೆಟಿಕ್ ಆಗಿದ್ದೆ. ಸೊ ಅದಕ್ಕೋಸ್ಕರ ನಂಗೆ ಅಷ್ಟೇನ್ ಪ್ರಾಬ್ಲಮ್ ಆಗ್ಲಿಲ್ಲ ಸೆಕೆಂಡ್ ಬೇಬಿಗಾಗ್ಲೂ. ಯಾಕಂದ್ರೆ ಎಷ್ಟೋ ಜನ ಕೇಳ್ತಾ ಇದ್ರು, ಗ್ಯಾಪ್ ತುಂಬಾ ಚಿಕ್ಕದಾಯ್ತು, ಇವಾಗ್ಲೂ ಕೇಳ್ತಾರೆ ಇಬ್ರು ಅವಳಿ ಜವಳಿನ ಹೇಳಿ. ಬಟ್ ಅಲ್ಲ ಅಂತ ಹೇಳ್ತೀನಿ. ಬಟ್ ದಟ್ ವಾಸ್ ಓಕೆ, ಮ್ಯಾನೇಜಬಲ್ ಆಗಿತ್ತು. ಅದಕ್ಕೆ ಫಸ್ಟ್ ಬೇಬಿಗೆ 1.5 ವರ್ಷ ಕುಡ್ಸಿದೀನಿ. ಸೆಕೆಂಡ್ ಬೇಬಿಗೆ ಅವಳಿಗೂ ಅಷ್ಟೇ 1 ವರ್ಷ 1 ವರ್ಷ 3 ತಿಂಗಳು ಆಗಿತ್ತು ಅನ್ಸುತ್ತೆ ಅವಳಿಗೆ. ಅಲ್ಲಿ ತನಕ ಕುಡ್ಸಿದೀನಿ. ಯಾಕೆ ಅವಾಗ ನಿಲ್ಸಿದ್ದು, ಅವಳಿಗೂ 2 ವರ್ಷನೇ ಕುಡಿಸ್ಬೇಕು ಅಂತ ಆಸೆ ಇತ್ತು ನಂಗೆ. ಬಟ್ ಬಿಕಾಸ್ ಆಫ್ ಸಮ್ ಸರ್ಕಮ್ಸ್ಟಾನ್ಸಸ್ ನಂಗೆ ಹಾಲು ಬಿಡಿಸ್ಲೇಬೇಕಾದ ಅವಶ್ಯಕತೆ ಇತ್ತು. ಯಾಕಂದ್ರೆ ನೀವೆಲ್ಲ ನೋಡಿರ್ಬೋದು, ನನ್ನ ಇನ್ಸ್ಟಾಗ್ರಾಮ್ ಅಲ್ಲಿ ಒಂದು ಇದಿದೆ, ಫೋಟೋ ಇದೆ. ಆಯ್ತಾ, ಏನಂದ್ರೆ ನಂದು ಅವಾರ್ಡ್ ರಿಸೀವ್ ಮಾಡ್ತಾ ಇರೋದು ನೋಡಿದೀರಾ ಎಲ್ಲರೂ? ಓಕೆ, ಬ್ಲೂ ಸ್ಯಾರಿ, ಎಸ್, ಹೌದು. ಸೊ ಆ ಅವಾರ್ಡ್ ರಿಸೀವ್ ಮಾಡಿದ್ದು ನನ್ನ ಮಗಳು 1 ವರ್ಷ 3 ತಿಂಗಳಿದ್ದಾಗ. ನಂಗೆ ಅದು ಅವಾರ್ಡ್ ಅನೌನ್ಸ್ ಆಗಿದ್ದು 6 ಮಂತ್ಸ್ ಬ್ಯಾಕ್ ಅನೌನ್ಸ್ ಮಾಡಿದ್ರು. ಆಲ್ಮೋಸ್ಟ್ ಅವಳು 9 ಮಂತ್ಸ್ ಇದ್ಲು ಅವಾಗ ಅದು ಅನೌನ್ಸ್ ಮಾಡಿದ್ರು. ಅಲ್ಲಿಂದ 6 ಮಂತ್ಸ್ ಆದ್ಮೇಲೆ ಅದು ಫಂಕ್ಷನ್ ಇದ್ದಿದ್ದು. ಐ ಟುಕ್ ದಟ್ ಕಂಪ್ಲೀಟ್ 6 ಮಂತ್ಸ್. ಅಲ್ಲಿ ತನಕ ಚೆನ್ನಾಗಿ ಹಾಲು ಕುಡಿಸ್ದೆ. ಇನ್ನೊಂದ್ ತಿಂಗಳಿದೆ ಫಂಕ್ಷನ್ಗೆ ಅಂದಾಗ ಮಗು ಕರ್ಕೊಂಡು ಹೋಗಕ್ಕೆ ಅಲ್ಲಿ ಅಲ್ಲೋ ಇರ್ಲಿಲ್ಲ. ಮಕ್ಕಳು ಕಂಪ್ಲೀಟ್ಲಿ ನಾಟ್ ಅಲೌಡ್. ಆಯ್ತಾ, ಅದು ಮುಂಬೈಯಲ್ಲಿ ಫಂಕ್ಷನ್ ಇದ್ದಿದ್ದು, 3 ಡೇಸ್ ಇದ್ದಿದ್ದು. ಆಯ್ತಾ, 3 ಡೇಸ್ ಅಲ್ಲಿ ಒಂದು ದಿನ ಲಾಸ್ಟ್ ಡೇ ಮಾತ್ರ ಅವಾರ್ಡ್ ಫಂಕ್ಷನ್, ಇನ್ನ 2 ಡೇಸ್ ಕೆಲವೊಂದು ನಮ್ಗೆ ಕೋಚಿಂಗ್ ಎಲ್ಲ ಇರ್ತಿತ್ತು. ಸೊ ಮಗು ಕರ್ಕೊಂಡು ಹೋಗೋ ಹಾಗೆ ಇರ್ಲಿಲ್ಲ. ಆಯ್ತಾ, ಇಬ್ರು ಮಕ್ಳನ್ನು ನಾನು ನಮ್ಮ ಅಮ್ಮನ ಹತ್ರ ಬಿಟ್ಟು, ಥ್ಯಾಂಕ್ಸ್ ಟು ಮೈ ಮಾಮ್, ಅವ್ರು ಇರ್ಲಿಲ್ಲ ಅಂತಂದ್ರೆ ನಾನು ನಿಜವಾಗ್ಲೂ ಅವಾರ್ಡ್ ರಿಸೀವ್ ಮಾಡಕ್ ಆಗ್ತಿರ್ಲಿಲ್ಲ. ಆಯ್ತಾ, ದಟ್ ವಾಸ್ ದ ಏನು ನಂಗೆ ತುಂಬಾ ಮೆಮೊರಬಲ್ ಮೊಮೆಂಟ್. ಯಾಕಂದ್ರೆ ಅಷ್ಟು ಜನ ನನ್ನ ಇಡೀ ಬ್ಯಾಚ್ ಅಲ್ಲಿ ಆಲ್ಮೋಸ್ಟ್ 300 ಮೆಂಬರ್ಸ್ ಇದ್ರು, ಕಡಿಮೆ ಅಂದ್ರೆ. ಆಯ್ತಾ, 300 ಅದಕ್ಕಿಂತ ಜಾಸ್ತಿ ಇದ್ರು. ಅದೆಲ್ಲರೂ ಕೂಡ ದೊಡ್ಡ ದೊಡ್ಡ ವ್ಯಕ್ತಿಗಳು. ಒಂದ್ ಕಂಪ್ನಿ ಸಿಇಒ, ಹಾಸ್ಪಿಟಲ್ ಕಟ್ಟಿದವರು, ಇಲ್ಲ ಹಾಸ್ಪಿಟಲ್ ಅಲ್ಲಿ ದೊಡ್ಡ ದೊಡ್ಡ ಹಾಸ್ಪಿಟಲ್ಸ್ ಅಲ್ಲಿ ಕೆಲಸ ಮಾಡ್ತಾ ಇರೋರು, ಮತ್ತೆ ಮ್ಯಾನೇಜರ್ ಪೋಸ್ಟ್ ಅಲ್ಲಿ ಇರೋರು, ಅಥವಾ ಫಾರಿನ್ ಅಲ್ಲಿ ಇರೋರು. ಆಯ್ತಾ, ಸೊ ತುಂಬಾ ಜನ ಒಳ್ಳೆ ಒಳ್ಳೆ ಪೋಸ್ಟ್ ಅಲ್ಲಿ ಇರೋರು, ಎಲ್ಲರೂ ಎಕ್ಸ್ಪರ್ಟ್ಸ್. ಅದಷ್ಟು ಜನರಲ್ಲಿ 300+ ಇದ್ದವರಲ್ಲಿ ಬರೀ 30 ಜನರನ್ನ ಆಯ್ಕೆ ಮಾಡಿದ್ರು. ಅದರಲ್ಲಿ 4th ಪರ್ಸನ್ ನಾನಾಗಿದ್ದೆ. ಅಂಡ್ ಅಷ್ಟು ಜನರಲ್ಲಿ ಚಿಕ್ಕವಳು ಅಂದ್ರೆ ನಾನೇ ಇದ್ದಿದ್ದು. ಎಲ್ಲರೂ ನನ್ಗಿಂತ ದೊಡ್ಡವರು. ನಂಗೆ ಗೊತ್ತಿರ್ಲಿಲ್ಲ ಅದು. ಯಾರೋ ನನ್ ಬ್ಯಾಚ್ ಮೇಟೆ ಫೋನ್ ಮಾಡಿ ಹೇಳಿದ್ರು, ನೀನೇ ಕಣಮ್ಮ ನಮ್ ಬ್ಯಾಚ್ ಅಲ್ಲಿ ಚಿಕ್ಕವಳು ಅಂತ ಹೇಳಿದ್ದು ಅವರೇನೆ. ಯಾಕಂದ್ರೆ ಎಲ್ಲ ರಿಸರ್ಚ್ ಮಾಡಿದ್ರು ಅವರು. ನಂಗೆ ಅವಾಗ ಗೊತ್ತಾಯ್ತು, ಓ ಹೌದಾ ಅಂತ ಹೇಳ್ಬಿಟ್ಟು. ಹಂಗ್ ನೋಡಿದ್ರೆ ಎಲ್ಲ ಟಾಪ್ ಪೊಸಿಷನ್ ಅಲ್ಲಿ ಇದ್ದವರು. ಅದ್ರ ಮಧ್ಯೆ ನನ್ಗೆ ಅವಾರ್ಡ್ ಸಿಕ್ಕಿದೆ ಅಂತಂದ್ರೆ ಐ ಫೆಲ್ಟ್ ಲೈಕ್ ಅದು ತುಂಬಾ ಆನರ್ಡ್. ಆಯ್ತಾ, ಸೊ ತುಂಬಾ ಗ್ರೇಟ್ಫುಲ್ ಫೀಲ್ ಆಗಿದೆ. ಅಂಡ್ ಆ ಫಂಕ್ಷನಿಗೆ ಹೋಗೋದು ಕೂಡ ತುಂಬಾನೇ ನಂಗೆ ಒಂಥರ ಲೈಫಲ್ಲಿ ಟರ್ನಿಂಗ್ ಪಾಯಿಂಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ನಂಗೆ ಗೊತ್ತಿತ್ತು. ಅದಕ್ಕೋಸ್ಕರ, ಬಿಕಾಸ್ ಫಾರ್ ಮೈ ಕರಿಯರ್, ನನಗೋಸ್ಕರ ನಾನೇನೋ ಮಾಡ್ತಾ ಇದ್ದೆ. ಐ ಟುಕ್ ಟೈಮ್. 2 ಮಕ್ಳಿದ್ರುನು ಅದ್ರಲ್ಲಿ ನನ್ನ ಅಮ್ಮಂಗೆ ತುಂಬಾ ದೊಡ್ಡ ಇದು ಹೋಗುತ್ತೆ, ಗ್ರಾಟಿಟ್ಯೂಡ್ ಹೋಗುತ್ತೆ. ಶಿ ಡಿಡ್ ಅ ಗ್ರೇಟ್ ಜಾಬ್. ಆಕ್ಚುಲಿ ನಾನು ಫಸ್ಟ್ ಇಟ್ಸ್ ಓಕೆನಾ, ಪರವಾಗಿಲ್ವಾ? ಆಕ್ಚುಲಿ ನಾನು ಇವಾಗ ಟಾಪಿಕ್ ಚೇಂಜ್ ಆಯ್ತು.
ಓಕೆ, ಪರವಾಗಿಲ್ವಾ? ಶೆಲ್ ಐ ಕಂಟಿನ್ಯೂ? ಕೆಲವೊಂದು ಎಕ್ಸ್ಪೀರಿಯನ್ಸಸ್ ಶೇರ್ ಮಾಡ್ಬೋದಾ? ಓಕೆ, ಎಸ್, ಥ್ಯಾಂಕ್ ಯು. ಸೊ ಅದು ಫಸ್ಟ್ ಸೆಕೆಂಡ್ ಬೇಬಿ ನಂಗೆ, ಅವಳು 2 months ಇದ್ದಾಗ ನಾನು ಈ ಜರ್ನಿ ಸ್ಟಾರ್ಟ್ ಮಾಡಿದ್ದು. ನಂಗೆ ಅವತ್ತಿನ ದಿನ ಮಲ್ಗಕ್ಕೆ ಆಗ್ಲಿಲ್ಲ, ಯಾಕಂದ್ರೆ ಐ ಫೌಂಡ್ ಮೈ ಲೈಫ್ ಪರ್ಪಸ್. ಓಕೆ, ಅಂದ್ರೆ ನಾನು ಈ ಭೂಮಿ ಮೇಲೆ ಯಾಕಿದ್ದೀನಿ ಅಂತ ನಮಗೆ ಅರ್ಥ ಆಗಿದ್ದೆ ಅವತ್ತಿನ ದಿನ. ಆಯ್ತಾ, ಮದ್ವೆ ಆಯ್ತು, 2 ಮಕ್ಳಾಯ್ತು, ಇಷ್ಟೇ ಇವಳ ಜೀವನ ಅಂತ ಮಾತಾಡಿದವರು ಎಷ್ಟೋ ಜನ ಇದ್ದಾರೆ. ಆಯ್ತಾ, ಐ ಆಮ್ ಎ ಟಾಪ್ ಸ್ಟೂಡೆಂಟ್. ನಾನು ಯಾವಾಗ್ಲೂ ಚಿಕ್ಕೋಳಿಂದ, ಆಯ್ತಾ, ಚಿಕ್ಕೋಳಿದ್ದಾಗಿಂದ ನಾನು ಎಲ್ಲಿ ಓದಿದ್ರು ಎಲ್ಲರ ಹೃದಯ ಎಲ್ಲಾ ಟೀಚರ್ಸಿನ ಹೃದಯದಲ್ಲಿದ್ದೆ. ಆಯ್ತಾ, ಹಂಗ್ ನೋಡಿದ್ರೆ ಅಂದ್ರೆ ಫೇವ್ರೆಟ್ ಸ್ಟೂಡೆಂಟ್ ಯಾವಾಗ್ಲೂ. ಯಾವ ಟೀಚರ್ ಬಂದ್ರು ನನ್ ಮುಖ ನೋಡ್ಕೊಂಡೇ ಪಾಠ ಮಾಡ್ತಾ ಇದ್ರು. ನಾನು ಹಂಗೆ ಅಷ್ಟೇ ಒಬಿಡಿಯಂಟ್ ಆಗಿದ್ದೆ. ಅಷ್ಟು ಅಂದ್ರೆ ತುಂಬಾ ಟಾಪ್ ಲೆವೆಲ್ ಅಲ್ಲಿ ಓದ್ಲಿಲ್ಲ ನಾನೇನಂದ್ರೆ ಸ್ಟೇಟಿಕ್ ಫಸ್ಟ್ ಆ ತರ ಏನ್ ಬರ್ಲಿಲ್ಲ, ಬಟ್ ಅಟ್ ಲೀಸ್ಟ್ ಡಿಸ್ಟಿಂಕ್ಷನ್ಸ್ ಅಂತೂ ಮಾಡ್ಕೊಂಡೆ. ಅಂಡ್ ಇನ್ನೊಂದು ಬೆಸ್ಟ್ ಪಾರ್ಟ್ ಅಂದ್ರೆ ನಾನು ಎಲ್ಲರಿಗೂ ಫೇವ್ರೇಟ್ ಸ್ಟೂಡೆಂಟ್ ಆಗಿದ್ದೆ. ಅಂದ್ರೆ ಸ್ಕೂಲ್ಗಳಲ್ಲಿ ಟಾಪ್ ಸ್ಟೂಡೆಂಟ್ಸ್ ಅಲ್ಲಿ ಟಾಪ್ 3 ಅಲ್ಲಿ ಬರ್ತಿದ್ದೆ. ಟಾಪ್ 1 ಅಲ್ಲಿ ಬಂದಿಲ್ಲ, ಬಟ್ ಟಾಪ್ 3 ಅಲ್ಲಿ ಅಂತೂ ಇರ್ತಾ ಇದ್ದೆ. ಬಟ್ ಐ ವಾಸ್ ದ ಫೇವ್ರೇಟ್ ಸ್ಟೂಡೆಂಟ್ಸ್. ಯಾರ್ ಟಾಪ್ 1 ಅಲ್ಲಿ ಇದ್ರೋ ಅವರಿಗೂ ಕೂಡ ಅಷ್ಟು ಇಷ್ಟಪಡ್ತಿರ್ಲಿಲ್ಲ, ನಂಗೆ ಇಷ್ಟಪಡ್ತಾ ಇದ್ರು ಎಲ್ಲಾ ಟೀಚರ್ಸ್. ಸೊ ಅಷ್ಟು ಒಬಿಡಿಯಂಟ್ ಆಗಿದ್ದೆ ನಾನು. ಐ ಆಮ್ ನಾಟ್ ಪ್ರೇಸಿಂಗ್ ಮೈ ಸೆಲ್ಫ್, ಬಟ್ ನಂಗೆ ಹ್ಯಾಪಿನೆಸ್ ಇದೆ, ಅದೊಂದು ಡೆಡಿಕೇಶನ್ ನಂಗೆ ಯಾವಾಗ್ಲೂ ಇದೆ ಅನ್ನೋದೊಂದು ಹ್ಯಾಪಿನೆಸ್ ಇದೆ. ಯಾಕಂದ್ರೆ ನಂಗೆ ಅದು ಮೇ ಬಿ ನಮ್ಮ ಅಮ್ಮನಿಂದ ಅಪ್ಪನಿಂದ ಇಬ್ಬರಿಂದನೂ ಬಂದಿರೋದು. ಆಯ್ತಾ. ಹಾ, ಸೊ ಹಿಂಗಿದ್ದಾಗ ಪ್ರತಿ ಸರಿನೂ ಎಲ್ಲ ನನ್ನ ಫ್ಯಾಮಿಲಿ ಮೆಂಬರ್ಸ್ ನನ್ನ ರೆಫರೆನ್ಸ್ ಆಗಿ ತಗೋತಾ ಇದ್ರು. ಓದಿದ್ರೆ ಹಂಗ ಓದ್ಬೇಕು, ಆಯ್ತಾ, ಇದ್ರೆ ಅವಳ ತರ ಇರ್ಬೇಕು, ಡ್ರೆಸ್ ಮಾಡ್ಕೊಂಡ್ರೆ ಹಂಗಿರ್ಬೇಕು. ಸೊ ಹಿಂಗೆ ಒಟ್ಟು ಎಲ್ಲದಕ್ಕೂ ನಂಗೆ ಒಂದು ಗುಡ್ ಎಕ್ಸಾಂಪಲ್ ಆಗಿ ತಗೋತಿದ್ದವ್ರು. ಆಫ್ಟರ್ ಮೈ ಮ್ಯಾರೇಜ್ ಅಲ್ಲಿ ತನಕ ಎಲ್ಲಾನು ಚೆನ್ನಾಗಿತ್ತು. ನನ್ ಮ್ಯಾರೇಜ್ ಆಗಿದ್ದಕ್ಕೆ ಅದಾಯ್ತು ಅಂತ ಹೇಳ್ತಾ ಇಲ್ಲ, ಬಟ್ ಐ ಕಂಪ್ಲೀಟ್ಲಿ ಲಾಸ್ಟ್ ಮೈ ಐಡೆಂಟಿಟಿ. ಇದೆಲ್ಲ ಏನ್ ಸೆಟ್ ಮಾಡಿದ್ನಲ್ಲ ಅದೆಲ್ಲಾನು ಕೂಡ ಇದಾಗಿ ಎಲ್ಲ ಸರ್ಪ್ರೈಸ್ ಆಗಿ ನಂಗೆ ಗೊತ್ತಿರ್ಲಿಲ್ಲ. ಐ ವಾಸ್ ಎಂಜಾಯಿಂಗ್. ಯಾಕಂದ್ರೆ ನಾನು ಮೊದ್ಲೇ ಹೇಳಿದೀನಿ, ಐ ಆಮ್ ಅ ಫ್ಯಾಮಿಲಿ ಪರ್ಸನ್. ನಂಗೆ ತುಂಬಾ ಇಷ್ಟ ಆಗುತ್ತೆ ಫ್ಯಾಮಿಲಿ ಜೊತೆ ಇರೋದಕ್ಕೆ, ಕಾಲ ಕಳೆಯೋದಕ್ಕೆ, ಎಲ್ಲದು. ಬಟ್ ಅದ್ರ ಮಧ್ಯೆ ನಾನು ಕಳ್ಕೊಂಡಿದೀನಿ ಅಂತ ಆಮೇಲೆ ಗೊತ್ತಾಯ್ತು. ಮೇ ಬಿ ನನ್ನ ಪೊಟೆನ್ಶಿಯಲ್ ಇನ್ನ ಜಾಸ್ತಿ ಇದೆ. ಆಕ್ಚುಲಿ ನಾನು ಇದಕ್ಕೆ ಎಂಟರ್ ಆಗಿದ್ದು ಏನೋ ಯಾರಿಗೋ ಏನೋ ಪ್ರೂವ್ ಮಾಡ್ಬೇಕು ಅಂತ. ಆಯ್ತಾ, ನನ್ಗೆ ಯಾರ್ಯಾರು ಮಾತಾಡಿದ್ರಲ್ವಾ ಅವ್ರಿಗೆಲ್ಲರಿಗೂ ಪ್ರೂವ್ ಮಾಡ್ಬೇಕು ನನ್ ಕೆಪಾಸಿಟಿ ಜಾಸ್ತಿ ಇದೆ ಅಂತ ಹೇಳ್ಬಿಟ್ಟು. ಆದ್ರೆ ಅದ್ ಪೂರ್ತಿ ಟರ್ನ್ ಆಯ್ತು. ಆಯ್ತಾ, ನಂಗ್ ಲೈಫ್ ತುಂಬಾನೇ ಪಾಠ ಕಲ್ಸಿದೆ. ನೀನ್ ಯಾರಿಗೂ ಏನನ್ನೂ ಪ್ರೂವ್ ಮಾಡ್ಬೇಕಾಗಿಲ್ಲ. ಪ್ರೂವ್ ಮಾಡ್ಬೇಕಾಗಿರೋದು ಒಬ್ರಿಗೆ ಮಾತ್ರ. ಯಾರಿಗೆ? ಡಿವೈನ್ ಎನರ್ಜಿ. ಎಸ್, ಆ ಡಿವೈನ್ ಎನರ್ಜಿಗೆ ನಮ್ಮನ್ನ ನಾವು ಪ್ರೂವ್ ಮಾಡ್ಕೊಂತ ಹೋಗ್ಬೇಕು. ಅದ್ ನಮ್ಗೆ ಎಷ್ಟು ಎಲ್ಲ ಕೊಟ್ಟಿದೆ. ನನ್ನ ಕೈ, ಕಾಲು, ಕಣ್ಣು, ಮೂಗು ಎಲ್ಲ ಚೆನ್ನಾಗಿದೆ. ನಾನು ಇಷ್ಟಕ್ಕೆ ಸೀಮಿತವಾಗಿರ್ಬಾರ್ದು. ಏನೋ ಒಂದು ದೊಡ್ಡ ಪರ್ಪಸ್ ಇದೆ. ಆಯ್ತಾ, ಎಲ್ಲರ ಲೈಫಿಗೂ ಒಂದು ಪರ್ಪಸ್ ಇರುತ್ತೆ. ಆಯ್ತಾ, ಅದನ್ನ ಕಂಡ್ಕೊಳ್ಳೋದಕ್ಕೆ ನಂಗೆ ಆ ಒಂದು ಪ್ರೋಗ್ರಾಮ್ ನಿಜವಾಗ್ಲೂ ಹೆಲ್ಪ್ ಆಯ್ತು. ಅವಾಗ ನಂಗೆ ಗೊತ್ತಾಯ್ತು ನನ್ನಿಬ್ಬರ ಮಕ್ಳು ಬಂದಿರೋದು ಕೂಡ ನನ್ನ ಲೈಫ್ ಪರ್ಪಸ್ಗೆ ಹೆಲ್ಪ್ ಆಗೋದಕ್ಕೆ. ಅದಕ್ಕೆ ಅವ್ರು ತುಂಬಾನೇ ಕಾಂಟ್ರಿಬ್ಯೂಷನ್ ಕೊಟ್ಟಿದ್ದಾರೆ. ಆಯ್ತಾ, ಅವರ ಲೈಫ್ ಪರ್ಪಸ್ಗೆ ನಾನು ಕೂಡ ಹೆಲ್ಪ್ ಆಗ್ಬೇಕು. ಆಯ್ತಾ, ಇದೇ ತಂದೆ ತಾಯಿಯ ಬಾಂಡಿಂಗ್ ಅದೇನೆ. ಆಯ್ತಾ, ಮಕ್ಕಳಿಗೆ ನಾವು ಅವರ ಉದ್ದೇಶಕ್ಕೆ ನಾವು ಕಾಂಟ್ರಿಬ್ಯೂಟ್ ಮಾಡ್ಬೇಕು, ನಮ್ಮ ಉದ್ದೇಶಕ್ಕೆ ಅವರ ಕಾಂಟ್ರಿಬ್ಯೂಟ್ ಮಾಡ್ಬೇಕು. ಸೊ ಅವರ ಲೈಫ್ ಪರ್ಪಸ್ಗೆ ನಾನು ಎಷ್ಟು ಕಾಂಟ್ರಿಬ್ಯೂಷನ್ ಕೊಡ್ತೀನಿ ನಂಗೆ ಗೊತ್ತಿಲ್ಲ. ಬಟ್ ನನ್ನ ಲೈಫಿನ ಉದ್ದೇಶಕ್ಕೆ ಅವರೆಲ್ಲರೂ ತುಂಬಾ ಚೆನ್ನಾಗಿ ಕಾಂಟ್ರಿಬ್ಯೂಟ್ ಮಾಡ್ತಾ ಇದ್ದಾರೆ. ಸೊ ಈ ಎಲ್ಲಾ ಎಕ್ಸ್ಪೀರಿಯನ್ಸಸ್ ನಾನು ನಿಮಗೆ ಶೇರ್ ಮಾಡ್ತಿದ್ದೀನಿ ಅಂದ್ರೆ ನಾನು ತಾಯಿ ಆಗಿದ್ದಕ್ಕೆ ಆ ಎಲ್ಲಾ ಎಕ್ಸ್ಪೀರಿಯನ್ಸಸ್ ನ ತಗೊಂಡು ನಿಮ್ ಮುಂದೆ ಇಡ್ತಾ ಇದ್ದೀನಿ. ಓಕೆ, ಸೊ ಇದೆಲ್ಲ ನಂಗೆ ತುಂಬಾನೇ ಹೆಲ್ಪ್ ಆಯ್ತು. ಆಮೇಲೆ ಅವಳು 6 months ಇದ್ಲು ನನ್ನ ಮಗಳು. ಆವಾಗ ನಾನು ಡಿಸಿಷನ್ ತಗೊಂಡೆ, ಲ್ಯಾಕ್ಸ್ ಟುಗೆದರ್ ಕಲೆಕ್ಟ್ ಮಾಡಿ ಇನ್ವೆಸ್ಟ್ ಮಾಡಿದೆ. ನಾನು ಹೇಳ್ದೆ 1 ಪೈಸಾನು ನಾನು ದುಡಿತಾ ಇರ್ಲಿಲ್ಲ. ಆಯ್ತಾ, ಸೊ ಎಷ್ಟು ಕರೇಜ್ ಬಂದಿರ್ಬೇಕು ನಂಗೆ ಅಂದ್ರೆ 4 ದಿನ ನಾನು ನಿದ್ದೆ ಮಾಡಿಲ್ಲ. ಯಾಕಂದ್ರೆ ಅಷ್ಟು ಅಮೌಂಟ್ ನಾನು ಸಾಲ ಆಗಿ ತಗೋತಾ ಇದ್ದೀನಿ. ರೀಪೇ ಮಾಡಕ್ ಆಗುತ್ತಾ ಇಲ್ವಾ ಗೊತ್ತಿಲ್ಲ, ಬಟ್ ನನ್ನ ಇಂಟೆನ್ಷನ್ ತುಂಬಾ ದೊಡ್ಡದು.
ಆಯ್ತಾ? ಇಂಟೆನ್ಷನ್ ತುಂಬಾ ದೊಡ್ಡದು, ಆಸೆಗಳು ಕನಸುಗಳು ತುಂಬಾ ದೊಡ್ಡದು. ಯಾಕೆ ಬಂದಿದ್ದು ಅಂದ್ರೆ ಈ ಪರ್ಪಸ್ ಇಂದ. ವಾಟ್ ಈಸ್ ದ್ಯಾಟ್ ಪರ್ಪಸ್? ನಾನು ಇಷ್ಟೆಲ್ಲಾನು ಮಾಡಿದೀನಿ ಅಂದ್ರೆ 2 ಮಕ್ಕಳನ್ನ ಹೆತ್ತು ಸಾಕೋದು ಅಷ್ಟೀಸಿ ಕೆಲ್ಸನ? ಅಷ್ಟೀಸಿ ಕೆಲ್ಸನ? ಎಷ್ಟ್ ಹಗುರವಾಗಿ ಮಾತಾಡ್ತಾ ಇದ್ದಾರೆ ಅಲ್ವಾ? ಏನಾಯ್ತು, 2 ಮಕ್ಳಾಯ್ತು, ಇಂಜಿನಿಯರಿಂಗ್ ಮಾಡಿದ್ಲು, ಅದ್ ಮಾಡಿದ್ಲು, ಏನಾಯ್ತು? ಅಷ್ಟ್ ಡಿಸ್ಟಿಂಕ್ಷನ್ ತಗೊಂಡಿದ್ಲು, ಏನಾಯ್ತು? ಇವಾಗ ಮದ್ವೆ ಆಗಿ 2 ಮಕ್ಳಾಗಿ ಮನೇಲಿದ್ದಾಳೆ. ಅಷ್ಟೇ. ಅಷ್ಟೇನಾ? ಸೊ ಅಲ್ಲಿ ಮಧ್ಯದಲ್ಲಿ ಏನೂ ಇಲ್ವಾ? ಆ ಒಂದ್ ಮಗು ಆಗ್ಬೇಕು ಅಂದ್ರೆ ಎಷ್ಟ್ ಕಷ್ಟ ಅಂತ ಇಲ್ಲಿ ಎಷ್ಟೋ ಜನಕ್ಕೆ ಗೊತ್ತು ಅಲ್ವಾ? ಸೊ ಆ ಮಗುನ ಕ್ಯಾರಿ ಮಾಡ್ಬೇಕಾದ್ರೆ ಈ ಪ್ರೆಗ್ನೆನ್ಸಿಲಿ ಎಷ್ಟು ಜನ ಎಷ್ಟು ಚಾಲೆಂಜಸ್ ಫೇಸ್ ಮಾಡ್ತಾ ಇದ್ದೀರಾ ಅದು ಎಲ್ಲರಿಗೂ ಗೊತ್ತು. ಆ ಮಗುನ ಉತ್ತಮ ರೀತಿಯಲ್ಲಿ ಬೆಳೆಸಕ್ಕೆ ತಾಯಿ ಎಷ್ಟು ಕಷ್ಟ ಪಡ್ಬೇಕು ಅಂತಾನು ನಿಮ್ಮೆಲ್ಲರಿಗೂ ಗೊತ್ತು ಅಲ್ವಾ? ಸೊ ಇಂಥ ಪ್ರಪಂಚದಲ್ಲಿ ಎಲ್ಲ ಕಡೆ ಕೆಟ್ಟದೇ ತುಂಬಿರುವಂತ ಪ್ರಪಂಚದಲ್ಲಿ ಅವರು ಚೆನ್ನಾಗಿ ಬದುಕ್ಬೇಕು. ಆ ಒಂದು ದೊಡ್ಡ ರೆಸ್ಪಾನ್ಸಿಬಿಲಿಟಿ ಮದರ್ಹುಡ್, ತಾಯಿ ಆಗೋದು ಅಲ್ವಾ? ಸೊ 2 ಮಕ್ಳು ತಾಯಿ ಅಷ್ಟೇನೆ ಅಂತ ಅದ್ ಹೆಂಗ್ ಹೇಳಿದ್ರು? ಸೊ ಅದನ್ನ ಪ್ರೂವ್ ಮಾಡ್ಬೇಕು ಅಂತಾನೆ ನಾನ್ ಬಂದಿದ್ದು. ಆದ್ರೆ ಪ್ರೂವ್ ಮಾಡ್ಬೇಕಾಗಿರೋದು ಅದಲ್ಲ, ಬೇರೆ ಇದಕ್ಕೆ. ಅದು ನಂಗೆ ಆಮೇಲೆ ಗೊತ್ತಾಯ್ತು. ಸೊ ನನ್ನನ್ನ ನಾನು ನನ್ನ ಕೆಪಾಸಿಟಿಗಳನ್ನ ಎಷ್ಟಿದೆಯೋ ಅಷ್ಟನ್ನು ನಾನು ಇನ್ನೊಬ್ರು ಒಳ್ಳೇದಕ್ಕೆ ಯೂಸ್ ಮಾಡ್ತೀನಿ. ಅದು ಒಂದೇ ನನ್ನ ತಲೆಗೆ ಬಂದಿದ್ದು. ನಾನು ಎಷ್ಟು ಲಕ್ಷ ಹಾಕ್ತಾ ಇದ್ದೀನಿ, ಅಕಸ್ಮಾತ್ ರೀಪೇ ಮಾಡಕ್ ಆಗದೆ ಇದ್ರೆ ನನ್ ಕೊಟ್ಟಿರೋ ಒಡವೆಗಳು ಏನೇನೋ ಇದೆ ಅದನ್ನೆಲ್ಲ ತೆಗೆದ್ಬಿಟ್ಟು ಬೇಕಾದ್ರೆ ಕೊಡ್ತೀನಿ. ನಂಗೆ ಅದ್ ಯಾವ್ದು ಬೇಡ, ನನಗ್ ಬೇಕಾಗಿರೋದು ಇಷ್ಟೇ. ನನ್ನ ಜೀವನದ ಉದ್ದೇಶ ಏನು ಅಂತ ನನಗ್ ಗೊತ್ತಾಯ್ತು. 4 ಜನಕ್ಕೆ ನಾನು ಒಳ್ಳೇದ್ ಮಾಡ್ಬೇಕು, ಅಷ್ಟೇ ತಲೆಗೆ ಬಂದಿದ್ದು. ಇವತ್ತು ನಾನು ಮಾಡ್ತಾ ಇರೋದನ್ನೇ, ಇವತ್ತು ನಾನು ಮಾಡ್ತಾ ಇರೋದು ಅದನ್ನೇ, ಮುಂದೆನೂ ಮಾಡೋದು ಅದನ್ನೇ. ಇವತ್ತಿಗೂ ನಂಗೆ ಎಷ್ಟೋ ಜನ ಹೇಳ್ತಾರೆ, ಇದೆಲ್ಲ ಯಾಕೆ ಮಾಡ್ತಾ ಇದೀಯ, ಯಾಕೆ ಇಷ್ಟ ಕಷ್ಟ ಪಡ್ತೀಯ ಆಯ್ತಾ? ನಿಂಗೆ ಎಲ್ಲಾ ಎಜುಕೇಶನ್ ಇದೆ, ಎಲ್ಲಾನು ಇದೆ, ಹೋಗು. ನೀನ್ ಯಾವ್ದಾದ್ರು ಕಂಪ್ನಿಗೆ ಹೋದ್ರೆ ನಿನ್ ಕರ್ಕೊಳಲ್ಲ ಅಂತ ಹೇಳಲ್ಲ, ಹೋಗು ಮಾಡು, ಲಕ್ಷಗಟ್ಲೆ ಪೇಮೆಂಟ್ ಬರುತ್ತೆ, ನೀನ್ ಈಗ್ಲೂ ಸೇರ್ಕೊಂತೀನಿ. ನಂಗ್ ಬೇಡ, ನಂಗೆ ಗೊತ್ತು ನಾನು ಏನ್ ಮಾಡ್ಬೇಕು ಅಂತ. ಸೊ ಇಲ್ಲಿ ಸಿಗುವಂತ ಹ್ಯಾಪಿನೆಸ್ ನಂಗೆ ಎಲ್ಲೂ ಸಿಗಲ್ಲ. ಇಲ್ಲಿ ಈ 1 hour ಅಲ್ಲಿ ಸಿಗುವಂತ ಸ್ಯಾಟಿಸ್ಫ್ಯಾಕ್ಷನ್ ನಂಗೆ ಎಲ್ಲೂ ಸಿಗಲ್ಲ ಆಯ್ತಾ? ಸೊ ಇಷ್ಟೆಲ್ಲ ಆದ್ಮೇಲೆ ನೀವು ಮಗು ಹುಟ್ಟಿದ್ಮೇಲೆ ತಕ್ಷಣ ನಂಗೆ ಮೆಸೇಜ್ ಮಾಡ್ತೀರಲ್ವಾ, ಅದೇ ಒಂದು ದೊಡ್ಡ ಗಿಫ್ಟ್ ಅಲ್ವಾ? ಮಗು ಹೆಲ್ದಿ ಆಗಿದೆ, ಚೆನ್ನಾಗಿದೆ. ಸೊ ಇದೊಂದ್ ಮೆಸೇಜ್ ಬರುತ್ತಲ್ಲ, ಅದು ನಂಗೆ ಎನಫ್. ಓಕೆ. ಸೊ ಈ ತರ ನನ್ನ ಲೈಫ್ ಪರ್ಪಸ್ ನ ನಾನು ಕಂಡ್ಕೊಂಡ್ಮೇಲೆ ಐ ವಾಸ್ ಲೈಕ್ ಅನ್ಸ್ಟಾಪಬಲ್. ಇವಾಗ ಯಾರು ಬಂದ್ ಹೇಳಿದ್ರು ಇದು ನಿಲ್ಲೋ ಅಂತ ಪ್ರೋಗ್ರಾಮ್ ಅಲ್ಲ. ಇವಾಗ್ಲೂ ಅದೇ ಮಾಡ್ತಾ ಇದೀಯಾ? ಎಷ್ಟು ಜನ ಕೇಳ್ತಾರೆ ಏನ್ ಮಾಡ್ತಿದೀಯ, ಇವಾಗ್ಲೂ ಆನ್ಲೈನ್ ಕ್ಲಾಸೇ ಮಾಡ್ತಾ ಇದೀಯಾ ಆಯ್ತಾ? ಯಾಕೆ ಮಾಡ್ಬಾರ್ದು? ನಾನು ಅದನ್ನೇ ಮಾಡ್ಬೇಕು ಅಂತ ಬಂದಿರೋದು ಅಲ್ವಾ? ನಾನೇನೋ ಮಾಡ್ಬೇಕು. ಮೇ ಬಿ ಅದನ್ನ ಫ್ರೀ ಆಗಿ ಮಾಡ್ತೀನೋ, ಎಷ್ಟ್ ದುಡ್ಡು ತಗೊಂತೀನೋ ನಿಮ್ಗೆ ಅದ್ ಬೇಡ. ಅದ್ ಕೇಳ್ತಾರೆ, ಎಲ್ಲಾ ಕೇಳ್ತಾರೆ, ಎಷ್ಟ್ ದುಡ್ಡು ಬರುತ್ತೆ, ಅದ್ ಬರುತ್ತಾ, ಇದ್ ಬರುತ್ತಾ, 1 ಲಕ್ಷ ಬರುತ್ತಾ. 1 ಲಕ್ಷ ಬರುತ್ತೆ ಅನ್ನೋದಲ್ಲ, ಎಷ್ಟು ನಮ್ಮ ಕಾರ್ಮಿಕ್ ಅಕೌಂಟ್ ಅಲ್ಲಿ ನಾವು ಎಷ್ಟು ಕರ್ಮಗಳನ್ನ ಫಿಲ್ ಮಾಡ್ತಾ ಇದೀವಿ. ಅದು ನಮ್ಗೆ ಒಳ್ಳೇದ್ ಮಾಡುತ್ತೆ, ನಮ್ಮ ಮಕ್ಕಳಿಗೂ ಒಳ್ಳೇದ್ ಮಾಡುತ್ತೆ ಅಲ್ವಾ? ಇದನ್ನೇ ನಾವ್ ಆಕ್ಚುಲಿ ನೋಡ್ಬೇಕಾಗಿರೋದು. ನಮ್ಮ ಕರ್ಮಗಳನ್ನ ಕಾರ್ಮಿಕ್ ಅಕೌಂಟ್ ನ ಫಿಲ್ ಮಾಡ್ತಾ ಹೋಗ್ಬೇಕು. ವಾಟ್ ಎವರ್ ದ ಅಮೌಂಟ್ ವಿ ಆರ್ ಟೇಕಿಂಗ್ ಅದೆಲ್ಲಾನು ಜಸ್ಟ್ ಈ ಸಿಸ್ಟಮ್ ನ ಮೇಂಟೈನ್ ಮಾಡೋದಕ್ಕೆ ಹೋಗುತ್ತೆ ಆಯ್ತಾ? ಸೊ ಕೊನೆಯದಾಗಿ ನನಗೆ ಉಳಿಯೋದು ಆ ಕರ್ಮ, ಅದೇ ನಂಗೆ ಬೇಕಾಗಿರೋ. ಸೊ ಆ ಒಂದು ಗುಡ್ ಕರ್ಮಾಸ್ ಏನಿದೆಯಲ್ಲ, ಅದು ನಮಗೂ ನಮ್ಮ ಮಕ್ಕಳಿಗೂ ಒಂದು ಒಳ್ಳೇದನ್ನ ಮಾಡುತ್ತೆ ಆಯ್ತಾ? ಸೊ ಅದನ್ನೇ ನೀವು ಕೂಡ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಏನಾದ್ರೂ ಒಳ್ಳೇದ್ ಮಾಡಿ, ಯಾರಿಗಾದ್ರೂ ಒಳ್ಳೇದ್ ಮಾಡಿ. ಏನಿಲ್ಲ ಅಂದ್ರೂ ಇಷ್ಟ ಜನ ಇದಾರೆ, ಇನ್ನ ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತ ಬ್ಲೆಸ್ ಮಾಡಿ ಆಯ್ತಾ? ಸೊ ಅದೇ ನಮಗ್ ಬೇಕಾಗಿರೋದು ಆಯ್ತಾ? ಸೊ ಎಲ್ಲಿಂದ ಎಲ್ಲಿಗೋ ಹೋಯ್ತು ಬ್ರೆಸ್ಟ್ ಫೀಡಿಂಗ್ ಇಂದ. ಇಟ್ಸ್ ಓಕೆ. ಏನೋ ಒಂದು ಒಳ್ಳೆ ಉದ್ದೇಶ ಅಷ್ಟೇನೆ ಆಯ್ತಾ? ಅದು ಫೀಡಿಂಗ್ ಮಾಡಿದ್ದು ಆಲ್ಮೋಸ್ಟ್ 2 years ಆದ್ರೆ ಮಾಡಿ, ಇನ್ನ ಜಾಸ್ತಿ ಮಾಡ್ತೀನಿ ಅಂದ್ರು ಮಾಡಿ ಆಯ್ತಾ? ಕಡಿಮೆ ಅಂದ್ರೂ 1 ವರ್ಷ ದಯವಿಟ್ಟು ಮಾಡಿ ಆಯ್ತಾ? 6 ತಿಂಗಳು ಕಂಪ್ಲೀಟ್ಲಿ ಮಗುಗೆ ಕಂಪ್ಲೀಟ್ಲಿ ಬ್ರೆಸ್ಟ್ ಮಿಲ್ಕ್ ಅಷ್ಟೇನೆ ಕೊಡ್ಬೇಕು. ನೀರು ಕೂಡ ಕೊಡೋ ಹಂಗಿಲ್ಲ. ನೀವು ನೀರ್ ಕುಡೀರಿ, ಚೆನ್ನಾಗಿ ನೀರ್ ಕುಡೀರಿ, ಬಿಸಿನೀರ್ ಕಾದಾರಿದ ನೀರ್ ಕುಡೀರಿ. ಆಮೇಲೆ ಬೇಕಾದ್ರೆ ತಣ್ಣೀರಿಗೆ ಶಿಫ್ಟ್ ಆಗ್ಬೋದು. ಅಟ್ ಲೀಸ್ಟ್ ಒಂದು 3 to 6 months ಬಿಸಿನೀರೇ ಕುಡೀರಿ, ಕಾದಾರಿದ ನೀರು
ಆಮೇಲೆ ಬೇಕಾದ್ರೆ ನೀವು ತಣ್ಣೀರಿಗೆ ಶಿಫ್ಟ್ ಆಗೋದಾದ್ರೆ ಆಗಬಹುದು. ಬಟ್ ಮಗು ಮಾತ್ರ ಬ್ರೆಸ್ಟ್ ಫೀಡಿಂಗ್ ಚೆನ್ನಾಗಿ ಮಾಡಿ 6 ಮಂತ್ಸ್ ಆದ್ಮೇಲೆ ಮಗು ನೀರು ಕುಡಿಸ್ಬೋದು, ಹಾಲು ಬೇರೆ ಹಾಲು ಹಾಕ್ತಾರೆ, ಬಟ್ ಬೇಡ. 1 ಇಯರ್ ತನಕನೂ ಬೇರೆ ಹಾಲು, ಮೇಲಿನ ಹಾಲು ಹಾಕ್ಬೇಡಿ, ನಿಮ್ಮ ಎದೆ ಹಾಲೇ ಕುಡಿಸಿ. ಆಯ್ತಾ? ಯಾವಾಗ ಅದಾಗಲ್ಲ ಅಂದಾಗ ಮಾತ್ರ ಮೇಲ್ ಹಾಲಿಗೆ ಶಿಫ್ಟ್ ಆಗಿ. ಆಯ್ತಾ? ಬಿಕಾಸ್ ಇವಾಗೆಲ್ಲ ನಿಮ್ಗೆಲ್ಲರಿಗೂ ಗೊತ್ತಿರೋ ಹಾಗೆ ಹಾರ್ಮೋನ್ಸ್ ನ ಇಂಜೆಕ್ಟ್ ಮಾಡ್ತಾ ಇದಾರೆ. ಯಾರು ಮಿಲ್ಕ್ ಪ್ರಾಡಕ್ಟ್ಸ್ ನೇ ಮಕ್ಕಳಿಗೆ ಕೊಡೋದನ್ನ ಬಿಡ್ತಾ ಇದಾರೆ. ಸೊ ಅದೆಲ್ಲ ಬೇರೆ ಪ್ರಶ್ನೆ. ಅಟ್ಲೀಸ್ಟ್ ಡೈರೆಕ್ಟ್ಲಿ ನೀವು ಫಾರ್ಮಸಿಯಿಂದಾನೇ ನೀವು ತಗೊಳ್ಳೋದಾದ್ರೂ ವೆರಿ ವೆರಿ ಗುಡ್. ಆಯ್ತಾ? ದೇ ಸೇ ನಾಟ್ ಟು ಡ್ರಿಂಕ್ ಟು ಮಚ್ ವಾಟರ್ ಆಫ್ಟರ್. ಓಕೆ. ಸೊ ಇದು ಒಂದು ಪಾಯಿಂಟ್ ನಾನು ಇದ್ ಮಾಡ್ತೀನಿ. ಆಯ್ತಾ? ನೀರು, ಮಗುಗೆ ಹಾಲು ನೀರು ಅಲ್ವಾ? ಹಾಲಿಗೆ 90% ನೀರೇ ಇರುತ್ತೆ. ಅದಾದ್ಮೇಲೆ ನ್ಯೂಟ್ರಿಯೆಂಟ್ಸು ಅದು ಇದು ಎಲ್ಲಾನು ಸೇರ್ಕೊಳ್ಳುತ್ತೆ. ಆಯ್ತಾ? 90% ನೀರೇ ಅದು. ಆಯ್ತಾ? ನಾವೇನ್ ಮಗು ಫೀಡ್ ಮಾಡ್ತೀವೋ ಅದು. ಮಗುಗೂ ಬೇಕಾಗಿರೋದು ಅದೇ, ನಮ್ ದೇಹಕ್ಕೂ ರಿಕವರಿ ಆಗೋಗ್ಬೇಕಾಗಿರೋದು ಅದೇ. ಅದಕ್ಕೆ ನೀರನ್ನ ಕುಡಿಬಹುದು. ಆಯ್ತಾ? ಇವಾಗ ಎಷ್ಟು ಕುಡಿತಾ ಇದೀರೋ ಅವಾಗ್ಲೂ ಅಷ್ಟೇ ಕುಡಿಬಹುದು. ಇಲ್ಲ ನಿಮ್ಗೊಂದ್ ಸ್ವಲ್ಪ ಕಮ್ಮಿ ಕುಡಿಬೇಕು ಅನ್ನಿಸ್ತಾ ಇದೆ ಅಂದ್ರೆ ಕಮ್ಮಿ ಕುಡೀರಿ. ಅಟ್ಲೀಸ್ಟ್ ಒಂದ್ 2 ಲೀಟರ್ಸ್ ಆದ್ರೂ ನೀರ್ ಬೇಕೇ ಬೇಕು. ಆಯ್ತಾ? ಮಿನಿಮಮ್. ಅದನ್ನ ನಿಮ್ಮ ದೇಹಕ್ಕೆ ತಕ್ಕಂತೆ ನೀವು ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿ. 20 kg ಈಸ್ ಈಕ್ವಲ್ ಟು 1 ಲೀಟರ್. ಆಯ್ತಾ? 20 kg ಈಸ್ ಈಕ್ವಲ್ ಟು 1 ಲೀಟರ್. ನೀವು 40 kg ಇದ್ರೆ 2 ಲೀಟರ್ಸ್, 60 kg ಇದ್ರೆ 3 ಲೀಟರ್ಸ್. ನಾನು 60 kg ಆಗಿದ್ದೆ. ನನ್ನ ಪ್ರೆಗ್ನೆನ್ಸಿ ಎಂಡಿಂಗ್ ಅಷ್ಟೊತ್ತಿಗೆ 60 kg ಆಗ್ಬಿಟ್ಟಿದ್ದೆ. ಓಕೆ, ಬಿಫೋರ್ ದಟ್ ನಾನು ಇದ್ದಿದ್ದು 45-50 ಇದ್ದೆ ಅನ್ಸುತ್ತೆ. ಆಲ್ಮೋಸ್ಟ್ ಒಂದು 10 kg ಜಾಸ್ತಿ ಆಗಿದ್ದೆ. 62 ತನಕನೂ ಹೋಗಿದ್ದೆ ಅನ್ಸುತ್ತೆ ನನ್ನ ಫಸ್ಟ್ ಪ್ರೆಗ್ನೆನ್ಸಿಲಿ. ಸೆಕೆಂಡ್ ಒನ್ಗೆ ಅಷ್ಟೊಂದು ಇರ್ಲಿಲ್ಲ, 58-60 ಆಗಿದ್ದೆ ಅನ್ಸುತ್ತೆ. ಬಟ್ ಫಸ್ಟ್ ಒನ್ 62-63 ತನಕನೂ ಹೋಗ್ಬಿಟ್ಟಿದ್ದೆ. ಬಟ್ ಆಮೇಲೆ ನಾನು ನಾರ್ಮಲ್ ಇದಕ್ಕೆ ಬಂದೆ. ಮೊನ್ನೆ ನಾನು ಫೋಟೋ ನೋಡ್ತಾ ಇದ್ದೆ, ಫುಲ್ ಪ್ಲಂಪಿ ಇದೆಲ್ಲ ಹಿಂಗೆ ಗುಂಡು ಗುಂಡು. ಸೊ ಹಂಗೆಲ್ಲ ಆಗಿದ್ದೆ. ಬಟ್ ಇಟ್ ಈಸ್ ಓಕೆ. ಯು ಕ್ಯಾನ್ ರೆಡ್ಯೂಸ್ ದ ವೆಯ್ಟ್ ಆಫ್ಟರ್ ಅಟ್ ಲೀಸ್ಟ್ 1 ಇಯರ್ ಆದ್ಮೇಲೆ ನಿಮ್ ಮಗು ಜೊತೆ ನೀವು ಮಗು ತರಾನೇ ಆಟ ಆಡ್ತಾ ಹೋದ್ರೆ ಅಷ್ಟೇ ಸಾಕಾಗುತ್ತೆ. ಆಲ್ಮೋಸ್ಟ್ ಎಲ್ಲಾ ವೆಯ್ಟ್ ರಿಡ್ಯೂಸ್ ಆಗಿರುತ್ತೆ. ಆಯ್ತಾ? ಬಟ್ ಅಲ್ಲಿ ತನಕ ಫಸ್ಟ್ 2-3 ಮಂತ್ಸ್ ಅಂತೂ ಕಂಪ್ಲೀಟ್ಲಿ ಬೆಡ್ ರೆಸ್ಟ್ ಅಲ್ಲಿ ಇದ್ಬಿಡಿ. ಆಯ್ತಾ? ಮಗು ಆದ್ಮೇಲೆ ಚೆನ್ನಾಗಿ ನಿದ್ದೆ ಮಾಡಿ, ಚೆನ್ನಾಗಿ ಆರೈಕೆ ಮಾಡ್ಕೊಳ್ಳಿ. ಅದಾದ್ಮೇಲೆ ನೀವು ನಾರ್ಮಲ್ ಕೆಲಸಗಳನ್ನು ಸ್ಟಾರ್ಟ್ ಮಾಡಿ. ಓಕೆನಾ? ಸೊ ಯಾರಿಗೆಲ್ಲ ಏನು ಈ ಒಂದು ಅಪರ್ಚುನಿಟಿ ಇದೆ ಅವ್ರು ಯೂಸ್ ಮಾಡ್ಕೊಳ್ಳಿ. ಕೆಲವೊಬ್ರಿಗೆ ಅನಿವಾರ್ಯ ಕಾರಣಗಳಿಂದ ರೆಸ್ಟ್ ತಗೊಳಕ್ ಆಗಲ್ಲ, ಅವ್ರಿಗೆ ನಾನು ಏನು ಹೇಳಕ್ಕಾಗಲ್ಲ. ಐ ಕ್ಯಾನ್ ಸೆಂಡ್ ಬ್ಲೆಸ್ಸಿಂಗ್ಸ್ ಅಷ್ಟೇ. ಓಕೆ, ಎಸ್, ಥ್ಯಾಂಕ್ ಯು ಸೋ ಮಚ್. ತುಂಬಾ ಹೊತ್ತಾಯ್ತು. ಎನಿವನ್ ವಾಟ್ಸ್ ಟು ಶೇರ್ ಎನಿಥಿಂಗ್? ನೀವು ಶೇರ್ ಮಾಡಬಹುದು. ಆಲ್ಮೋಸ್ಟ್ ಸೆಷನ್ ಮುಗ್ದಿದೆ. ಇಫ್ ಯು ವಾಂಟ್ ಟು ಲೀವ್ ಯು ಕ್ಯಾನ್ ಲೀವ್. ಇಲ್ಲ ಅಂದ್ರೆ ಯಾರಾದ್ರೂ ಏನಾದ್ರೂ ಶೇರ್ ಮಾಡೋದಾದ್ರೆ ದ ಟೈಮ್ ಈಸ್ ಯೋರ್ಸ್. ಮ್ಯಾಮ್ ನಂದು ಒಂದು ಕ್ವಶನ್ ಇದೆ, ಹ್ಮ್ ಡೌಟ್ ಇದೆ. ಹೇಳಿ. ಇವಾಗ ವಿಜುವಲೈಸೇಷನ್ ಮಾಡ್ತಿರ್ತೀವಲ್ಲ ಹ್ಮ್ ಕಣ್ಮುಚ್ಕೊಂಡು, ಅದು ಮೈಂಡಲ್ಲಿ ಬೇರೆ ಬೇರೆ ಥರ ಚಿಕ್ಕ ಚಿಕ್ಕ ಚಿತ್ರ ಇಮ್ಯಾಜಿನೇಷನ್, ಬೇರೆ ಬೇರೆ ಲೈಕ್ ಡಿಫ್ರೆಂಟ್ ಡಿಸೈನ್ಸ್ ಥರ, ಅದು ಹೋಗ್ತಾ ಹ್ಮ್ ಹೋಗ್ತಾ ಹಂಗೆ ಸಣ್ಣ ಆಗ್ಬಿಡೋದು, ಆ ಹ್ಮ್ ಥರ ಆಗ್ತಿರುತ್ತೆ. ಹ್ಮ್ ಆಮೇಲೆ ಫೋಕಸ್ ಆನ್ ಲೈಕ್ ಹೈ, ಲೈಕ್ ಆಲ್ ಬಾಡಿ ಪಾರ್ಟ್ಸ್ ಹೇಳ್ತಿರಲ್ಲ, ಹ್ಮ್ ಅದೆಲ್ಲ ಹೇಗೆ ಮಾಡಬೇಕು? ಮೀನ್ಸ್ ಲೈಕ್ ಹೇಗೆ ಗಮನ ಹರಿಸ್ಬೇಕು? ಓಕೆ. ಮೇ ಬಿ ನೀವೇ ಅನ್ಸುತ್ತಲ್ಲ ನಂಗೆ ಫಾರ್ಮ್ ಹಾಂ ಫಿಲ್ ಮಾಡುವಾಗ ಫಿಲ್ ಮಾಡಿದ್ದು ಅಲ್ವಾ? ಹಾಂ ಹಾಂ ಓಕೆ. ಸೊ ಹೇಳ್ತೀನಿ. ಈಗ ನೀವು, ನಾನಿಲ್ಲಿ ನಿಂತಿದ್ದೀನಿ, ನನ್ನ ಇಮೇಜ್ ಅಲ್ಲಿ ಕಾಣಿಸ್ತಾ ಇದೆ ನನ್ನ ಎದುರುಗಡೆ ಇರೋ ಸ್ಕ್ರೀನ್ ಅಲ್ಲಿ. ಆಯ್ತಾ? ಹಂಗಾದ್ರೂ ಅನ್ಕೊಳ್ಳಿ. ಅಂದ್ರೆ ನೀವೇ ಹೊರಗಡೆ ನಿಂತ್ಕೊಂಡು ನಿಮ್ಮ ಬಾಡಿ ಪಾರ್ಟ್ಸ್ ನ ನೋಡ್ತಾ ಇದ್ದೀರಾ ಅನ್ನೋ ತರ ಓಕೆ. ನೀವು ಅನ್ಕೋಬಹುದು. ಇಲ್ಲ ನಿಮ್ಗೆ ಈಸಿ ಆಗೋ ತರ ಹೇಳೋದಾದ್ರೆ, ಮಿರರ್ ಮುಂದೆ ಹೋಗಿ ನಿಂತ್ಕೊಳ್ಳಿ. ಒಂದ್ಸರಿ ನಾನ್ ಮಾಡ್ಸಿರೋ ಎಷ್ಟೊಂದು ವಿಡಿಯೋಸ್ ಇದೆ ಅಲ್ವಾ ನಿಮ್ಮ ಹತ್ರ, ರೆಕಾರ್ಡಿಂಗ್ ಇದೆ, ಒಂದನ್ನ ಪ್ಲೇ ಮಾಡಿ ಕಾನ್ಸಂಟ್ರೇಟ್ ಆನ್ ಯೋರ್ ಹೆಡ್. ಆಯ್ತಾ? ಆಮೇಲೆ ನಿಮ್ಮ ಹಣೆಯ ಭಾಗಕ್ಕೆ ಕಾನ್ಸಂಟ್ರೇಷನ್ ಮಾಡಿ, ಉಬ್ಬಿನ ಭಾಗ ನೋಡಿ. ಆಯ್ತಾ? ಕಣ್ಣಿನ ಭಾಗ ರಿಲ್ಯಾಕ್ಸ್ ಮಾಡಿ. ಹೇಳುವಾಗ ನೀವು ನಿಮ್ಮನ್ನೇ ಆ ಮಿರರ್ ಅಲ್ಲಿ ನೋಡ್ತಾ ಮಾಡ್ತಾ ಬನ್ನಿ.
ಆಯ್ತಾ? ಇದು ಓಕೆ. ಈಸಿ ಆಗತ್ತೆ ನಿಮ್ಗೆ. ಅಂದ್ರೆ ಫಸ್ಟ್ ಏನ್ ಮಾಡ್ತೀರಾ, ನೋಡ್ತೀರಾ, ಅಲ್ಲಿ ಮಿರರ್ನ ನೋಡ್ತೀರಾ, ಮಿರರ್ ಅಲ್ಲಿ ಇರುವಂತ ನಿಮ್ ನೆತ್ತಿ ಭಾಗ ನೋಡ್ತೀರಾ, ಹಣೆ ಭಾಗ ನೋಡ್ತೀರಾ, ಕಣ್ಣಿನ ಭಾಗ ನೋಡ್ತೀರಾ, ಮೂಗ್ ನೋಡ್ತೀರಾ. ಆಯ್ತಾ? ಈ ತರ ಮಾಡಿ ನೋಡಿ. ಅದಾದ್ಮೇಲೆ ಕಣ್ ಮುಚ್ಕೊಂಡು ನೀವೇ ಅದು ಅಲ್ವಾ? ಸೊ ಅಲ್ಲಿಂದ ಏನು ನಿಮ್ಮ ಕಾನ್ಸಂಟ್ರೇಷನ್ ಅಲ್ಲಿಗೆ ತಗೊಂಡೋಗಿ ಅಷ್ಟೇ. ನಿಮ್ಗೆ ಅಕಸ್ಮಾತ್ ಇನ್ನ ಕಷ್ಟ ಆಗ್ತಿದೆ ಅಂದ್ರೆ, ಕೆಲವೊಬ್ಬರಿಗೆ ವಿಜುವಲೈಸೇಷನ್ ಸ್ವಲ್ಪ ಕಷ್ಟ ಆಗುತ್ತೆ. ಆಯ್ತಾ? ಯಾರು ಬೇಸಿಕ್ ಮೆಡಿಟೇಷನ್ಸ್ ಮಾಡಿಲ್ವೋ ಅವ್ರಿಗೆ ಕಷ್ಟ ಆಗುತ್ತೆ. ಯಾಕಂದ್ರೆ ಬೇಸಿಕ್ ಇಂದ ಮಾಡಿಸ್ತಾ ಹೋದ್ರೆ ನಂಗಿಲ್ಲಿ ಆಮ್, ಎಲ್ಲಾರ್ಗೂ ಒಂದೇ ತರ ಮಾಡಕ್ ಆಗೋದಿಲ್ಲ ಅಲ್ವಾ? ಸೊ ಅದಕ್ಕೋಸ್ಕರ ಏನ್ ಮಾಡ್ಬೇಕು ಅಂದ್ರೆ, ನಾನ್ ನೆತ್ತಿ ಭಾಗ ಅಂದ ತಕ್ಷಣ ನಿಮ್ ಕೈನ ಇಲ್ಲಿ ಇಟ್ಕೊಳ್ಳಿ. ಆಯ್ತಾ? ಸೊ ಅಲ್ಲಿ ಏನ್ ಫೀಲ್ ಆಗುತ್ತಲ್ಲ ಹೆವಿನೆಸ್, ಅದನ್ನ ಫೀಲ್ ಮಾಡಿ ಆಮೇಲೆ ರಿಲ್ಯಾಕ್ಸ್ ಮಾಡಿ. ಆಯ್ತಾ? ನೀವು ಹಣೆ ಭಾಗ ಅಂದ ತಕ್ಷಣ ಹಣೆ ಮೇಲೆ ಕೈ ಇಟ್ಕೊಳ್ಳಿ. ಆ ಪಾಯಿಂಟ್ ಅಲ್ಲಿ ಏನ್ ಸ್ಪರ್ಶ ಆಗ್ತಿದೆ ಅದನ್ನ ನೋಡಿ ರಿಲ್ಯಾಕ್ಸ್ ಮಾಡಿ. ಆಯ್ತಾ? ನೀವು ರಿಲ್ಯಾಕ್ಸ್ ಮಾಡಕ್ ಆಗ್ತಾ ಇಲ್ಲ, ಸಡಿಲ ಮಾಡಕ್ ಆಗ್ತಾ ಇಲ್ಲ ಅಂದ್ರೂ ಕೂಡ ಅಲ್ಲಿ ಏನಾದ್ರೂ ಟೈಟ್ನೆಸ್ ಇದೆಯಾ ಅಲ್ಲಿಗೆ ನಿಮ್ ಗಮನವನ್ನ ಹರಿಸಿ. ಅವಾಗ ಎಲ್ಲಿ ನಿಮ್ಮ ಫೋಕಸ್ ಹೋಗುತ್ತೋ ಅಲ್ಲಿಗೆ ಎನರ್ಜಿ ಫ್ಲೋ ಆಗಿ ತಾನೇ ಅಲ್ಲಿರುವಂತ ಎಲ್ಲ ಇದನ್ನ ರಿಲ್ಯಾಕ್ಸ್ ಮಾಡುತ್ತೆ. ಆಯ್ತಾ? ಸೊ ನಿಮ್ಮ ಕಣ್ಣನ್ನ ರಿಲ್ಯಾಕ್ಸ್ ಮಾಡಿ ಅಂದಾಗ ನಿಮ್ ಕಣ್ ಮೇಲೆ ಹಿಂಗೆ 2 ಕೈಗಳನ್ನ ಇಡ್ತೀರಾ. ಅವಾಗ ನಿಮ್ ಕಣ್ಣೆಲ್ಲಿದೆ ಅನ್ನೋದು ನಿಮ್ಗೆ ಗೊತ್ತಾಗುತ್ತೆ. ನಿಮ್ ಕಾನ್ಸಂಟ್ರೇಷನ್ ನಿಮ್ ಕೈಗಳ ಹತ್ರ, ಆ ಸ್ಪರ್ಶದ ಹತ್ರ ಹೋಗ್ಬೇಕಾಗತ್ತೆ ಅಲ್ವಾ? ಸೊ ಇದನ್ನ ಒಂದ್ 2-3 ಸರಿ ನೀವು ಕೆನ್ನೆನ ರಿಲ್ಯಾಕ್ಸ್ ಮಾಡಿ, ತುಟಿನ ರಿಲ್ಯಾಕ್ಸ್ ಮಾಡಿ ಹೇಳಿದಾಗ, ನೀವು ಇದನ್ನ ಮುಟ್ತಾ ಮಾಡಿದಾಗ ನಿಮಗೆ ಗೊತ್ತಾಗುತ್ತೆ. ಆಮೇಲೆ ಒಂದ್ 2-3 ಸರಿ ನೀವು ಈ ತರ ರಿಪೀಟ್ ಮಾಡಿದ್ಮೇಲೆ ನಿಮಗೆ ಗೊತ್ತಾಗ್ತಾ ಹೋಗುತ್ತೆ. ಕಣ್ಣು ಮುಚ್ಕೊಂಡ್ರು ಕೂಡ ನೀವು ಇಲ್ಲಿ ಕೈ ಇಟ್ಟಿದ್ದೀನಿ, ಇಲ್ಲಿ ಕೈ ಇಟ್ಟಿದ್ದೀನಿ ಆತರ ವಿಜುವಲೈಸ್ ಮಾಡ್ತಾ ಹೋದಾಗ ನಿಮ್ಗೆ ಈಸಿ ಆಗುತ್ತೆ. ಆಯ್ತಾ? ಅಂಡ್ ಇಮ್ಯಾಜಿನೇಷನ್ ಮಾಡ್ಬೇಕಾದ್ರೆ ಡಿಫ್ರೆಂಟ್ ವಿಷುವಲ್ ಅಂದ್ರೆ ಇಮೇಜಸ್ ಬರ್ತಾ ಹೋಗ್ತೈತೆ, ಅದು ಪರವಾಗಿಲ್ಲ. ಲಿಂಕ್ ಇರಲ್ಲ ಆ ತರ. ಹೌದು, ಕೆಲವೊಂದ್ಸರಿ ಹಂಗಾಗತ್ತೆ. ಕಂಟಿನ್ಯೂಸ್ ಆಗಿ ನಾನ್ ಹೇಳೋದೇ ನಿಮ್ಗೆ ಮೂವಿ ತರ ಬರ್ತಾ ಇರುತ್ತೆ ಅನ್ನೋದೇನಿಲ್ಲ. ಆಯ್ತಾ? ಬಿಕಾಸ್ ನಮ್ಮ ತಲೆಯಲ್ಲಿ 100 ವಿಷಯಗಳು ಓಡ್ತಾ ಇರುತ್ತೆ. ಆಯ್ತಾ? 1 ನಿಮಿಷಕ್ಕೆ ಎಷ್ಟೋ ಆಲೋಚನೆಗಳು ಬರ್ತಾ ಇರುತ್ತೆ. ಅದನ್ನೆಲ್ಲ ಸ್ಟಾಪ್ ಮಾಡಿ ಬರೀ ನನ್ನ ವಾಯ್ಸಿಗೆ ನೀವು ಕಾನ್ಸಂಟ್ರೇಟ್ ಮಾಡಕ್ಕೆ ಎಷ್ಟೋ ಜನಕ್ಕೆ ಆಗಲ್ಲ. ಆಯ್ತಾ? ಸೊ ದಟ್ ಈಸ್ ನಾಟ್ ಪಾಸಿಬಲ್. ಗೈಡ್ ಮಾಡ್ತಾ ಮಾಡ್ತಾ ನನಗೆ ಕೆಲವೊಂದ್ಸರಿ ನನ್ನ ಪ್ರಾಕ್ಟೀಸಸ್ ತಪ್ಪಿದ್ರೆ ನನಗೆ ಕೆಲವೊಂದ್ಸರಿ ಮೈಂಡ್ ಯಾವ್ದೋ ಕಡೆ ಹೋಗುತ್ತೆ, ಮತ್ತೆ ಐ ಹ್ಯಾವ್ ಟು ಕಮ್ ಬ್ಯಾಕ್. ಅದೇ ತರ ನೀವು ಕೂಡ ಮೈಂಡ್ ಬೇರೆ ಕಡೆ ಹೋದ್ರುನು ಅಗೇನ್ ಕಮ್ ಬ್ಯಾಕ್ ಅಂಡ್ ನನ್ನ ವಾಯ್ಸ್ ಕಡೆ ನಿಮ್ಮ ಗಮನ ಬರ್ಲಿ. ಪರವಾಗಿಲ್ಲ. ಇಫ್ ಯು ಆರ್ ಫೀಲಿಂಗ್ ಡಿಸ್ಟ್ರಾಕ್ಟೆಡ್, ದ್ಯಾಟ್ ಈಸ್ ಆಲ್ಸೋ ಓಕೆ. ಕಂಪ್ಲೀಟ್ಲಿ 100% ನನಗೆ ಮಾಡಕ್ ಆಗ್ತಾ ಇಲ್ಲ, ಕಾನ್ಸಂಟ್ರೇಟ್ ಮಾಡಕ್ ಆಗ್ತಾ ಇಲ್ಲ, ಅದು ಕೂಡ ಓಕೆ. ಆಯ್ತಾ? ನಾನಿಲ್ಲಿ ಮಾಡಿಸ್ತಾ ಇರೋದು ತುಂಬಾ ಅಡ್ವಾನ್ಸ್ ಲೆವೆಲ್ ಆಫ್ ಮೆಡಿಟೇಷನ್ಸ್. ಓಕೆ? ಸೊ ಇದು ಎಷ್ಟೋ ಜನಕ್ಕೆ ನಿಮ್ಗೆ ಸಡನ್ಲಿ ಕನೆಕ್ಟೆಡ್ ಅನ್ನಿಸದೇ ಇರಬಹುದು, ಬಟ್ ಮಾಡ್ತಾ ಮಾಡ್ತಾ ಬರ್ತಾ ಕನೆಕ್ಟ್ ಆಗ್ತಾ ಹೋಗ್ತೀರಾ. ಆಯ್ತಾ? ನಾನು ಪ್ರಾಕ್ಟೀಸ್ ಮಾಡುವಾಗ ಮೆಡಿಟೇಷನ್ಸ್ ಹೀಲಿಂಗ್ಸ್ ಎಲ್ಲ ಮಾಡಿಸ್ಕೊಳ್ಳುವಾಗ ನಂಗೆ 10 days ತನಕನೂ ಅವ್ರು ಏನ್ ಹೇಳ್ತಿದ್ದಾರೆ ನನಗೆ ಏನೂ ಕನೆಕ್ಟ್ ಆಗ್ತಾ ಇರ್ಲಿಲ್ಲ. ಆಯ್ತಾ? ಏನೋ ಕೇಳಿಸ್ಕೋಬೇಕಲ್ಲ ಅಂತ ಹೇಳ್ಬಿಟ್ಟು ಮತ್ತೆ ವಾಪಸ್ ಬರ್ತಿದ್ದೆ, ತುಂಬಾ ಇದ್ರಿಂದ ಕೇಳಿಸ್ಕೊತಾ ಇದ್ದೆ. ನಂಗೆ ಅದು ವರ್ಡ್ಸ್ ಕೂಡ ಕೆಲವೊಂದು ಅರ್ಥ ಆಗ್ತಾ ಇರ್ಲಿಲ್ಲ. ಆಯ್ತಾ? ಅಷ್ಟೆಲ್ಲ ಇದ್ದು 11th ಡೇಗೆ ಐ ಫೆಲ್ಟ್ ಸೋ ಮಚ್ ಕನೆಕ್ಟೆಡ್. ಆಯ್ತಾ? ಅದನ್ನ ಪೂರ್ತಿ ವಿಜುವಲೈಸ್ ಮಾಡ್ಕೊಳಕ್ ಆಯ್ತು ನಂಗೆ. ದಟ್ ಈಸ್ ಕಾಲ್ಡ್ ಇನಿಶಿಯೇಷನ್. ಆಯ್ತಾ? ಅದ್ ಯಾವಾಗ ನಂಗೆ ಇನಿಶಿಯೇಷನ್ ಮಾಡಿದ್ರು, ಆ ಗುರುವಿನ ಎನರ್ಜಿ ನನಗೆ ಕನೆಕ್ಟ್ ಆಯ್ತು ಡೈರೆಕ್ಟ್ಲಿ, ಅವಾಗ ನನಗೆ ಅದು ಫೀಲ್ ಆಯ್ತು. ಅವತ್ತಿಂದ ನನಗೆ ವಿಜುವಲೈಸೇಷನ್ ಮಾಡ್ಕೊಳಕ್ಕೆ ಎಲ್ಲ ಮೆಡಿಟೇಷನ್ಸು ಕನೆಕ್ಟ್ ಆಗ್ತಾ ಹೋಯ್ತು. ಅಲ್ಲಿ ತನಕ ನಂಗೆ ಮೆಡಿಟೇಷನ್ಸ್ ಕನೆಕ್ಟ್ ಆಗ್ತಾ ಇರ್ಲಿಲ್ಲ. ಮೇ ಬಿ ಎಲ್ಲರಿಗೂ ಒಂದೊಂದು ಟೈಮ್ ಅದು. ಆಯ್ತಾ? ಅಯ್ಯೋ ನಂಗೆ ಜಾಸ್ತಿ ಟೈಮ್ ತಗೋತಿದ್ಯಲ್ಲ ಅಂತ ನೀವು ಬೇಜಾರ್ ಮಾಡ್ಕೊಳ್ಳೋದು ಬೇಡ. ಯಾಕಂದ್ರೆ ಯು ಹ್ಯಾವ್ ಸ್ಟಾರ್ಟೆಡ್, ದಟ್ ಇಸ್ ದ ಗ್ರೇಟ್ ಜಾಬ್. ಆಯ್ತಾ? ಸೊ ಒಬ್ಬೊಬ್ಬರ ಕರ್ಮದ ಪ್ರಕಾರ ಒಬ್ಬೊಬ್ಬರಿಗೆ ಒಂದೊಂದು ಪಾಯಿಂಟ್. ಆಯ್ತಾ? ಒಂದು ಮೆಡಿಟೇಷನಿನ ಸರ್ಟನ್ ಪೊಸಿಷನ್ ರೀಚ್ ಆಗೋದಕ್ಕೆ ಒಬ್ಬೊಬ್ರಿಗೆ ಒಂದೊಂದು ಟೈಮಿಂಗ್ ತಗೊಳುತ್ತೆ. ಆಯ್ತಾ? ಕೆಲವೊಬ್ರಿಗೆ ಹಿಂಗೆ ಕೂತ ತಕ್ಷಣನೇ ಚೆನ್ನಾಗಿ ವಿಜುವಲೈಸೇಷನ್ ಮಾಡ್ಕೊಳಕ್ಕಾಗತ್ತೆ. ಕೆಲವೊಬ್ರಿಗೆ ಕುತ್ಕೊಂಡು ಸ್ವಲ್ಪ ಬ್ರೀದಿಂಗ್ ಮಾಡಿದ್ಮೇಲೆ ಅವ್ರಿಗೆ ಚೆನ್ನಾಗಿ ವಿಜುವಲೈಸ್ ಮಾಡ್ಕೊಳಕ್ಕಾಗತ್ತೆ. ಇನ್ನು ಕೆಲವರಿಗೆ ಬ್ರೀದಿಂಗ್ ಮಾಡ್ಬೇಕು, ಸ್ವಲ್ಪ ಹೊತ್ತು ಥಾಟ್ಸ್ ನ ಅಲೈನ್ ಮಾಡ್ಕೋಬೇಕು, ಸ್ವಲ್ಪ ಹೊತ್ತು ಪ್ರಾಣಾಯಾಮ ಮಾಡ್ಬೇಕು, ಅದೆಲ್ಲ ಆದ್ಮೇಲೆ ಅವ್ರಿಗೆ ವಿಜುವಲೈಸೇಷನ್ ಮಾಡ್ಕೊಳಕ್ ಈಸಿ ಆಗುತ್ತೆ. ಅದಕ್ಕೆ ಆಲ್ಮೋಸ್ಟ್ ನನ್ನ ಪ್ಯಾಟರ್ನ್ ಅಲ್ಲಿ ಫಸ್ಟ್ ಮಂತ್ರ ಚಂಟಿಂಗ್, ಆಮೇಲೆ ಫಸ್ಟ್ ಓಂ ಮಂತ್ರ, ಆಮೇಲೆ ಮಂತ್ರ ಚಂಟಿಂಗ್, ಅದಾದ್ಮೇಲೆ ಬ್ರೀದಿಂಗ್,
ಆಮೇಲೆ ಆದ್ರೆ ಪ್ರಾಣಾಯಾಮ ಮಾಡಿಸ್ತಾ ಇದ್ದೀನಿ. ಅದಾದ್ಮೇಲೆ ನಾವು ಮೆಡಿಟೇಷನ್ಗೆ ಬರ್ತಾ ಇದೀವಿ. ಸೊ ಇದೆಲ್ಲ ಮಾಡೋ ಅಷ್ಟರಲ್ಲಿ ನಮ್ಮ ಮನಸ್ಸು ಒಳಗಡೆ ಇಳ್ದಿರುತ್ತೆ. ಹೊರಗಿನ ಜಗತ್ತಿನಿಂದ ಒಳಗಡೆ ಇನ್ವರ್ಡ್ಸ್ ಕನೆಕ್ಟ್ ಆಗಿರುತ್ತೆ. ಅವಾಗ ನಿಮ್ಗೆ ವಿಜುವಲೈಸೇಷನ್ ಈಸಿ ಆಗುತ್ತೆ. ಅದಕ್ಕೆ ಇದೆಲ್ಲ ಮಾಡಿಸಿ ಅಲ್ಲಿಗೆ ಬರೋದು ನಾನು, ಅಲ್ವಾ? ಸೊ ಅಟ್ ಲೀಸ್ಟ್ ಕೆಲವೊಂದ್ಸರಿ ಜಾಸ್ತಿ ಇದಿಲ್ಲ, ಟೈಮ್ ಇಲ್ಲ ಅಂದಾಗ ನಾನು ಏನ್ ಮಾಡ್ತೀನಿ, ಅಟ್ ಲೀಸ್ಟ್ ನಿಮ್ಮ ಬ್ರೀದಿಂಗ್ ಮೇಲೆ ಕಾನ್ಸಂಟ್ರೇಟ್ ಮಾಡಿ ಆಮೇಲೆ ಮಾಡಿ ಅಂತ ಹೇಳ್ತೀನಿ, ಅಲ್ವಾ? ಬ್ರೀದಿಂಗ್ ಮೇಲೆ ಕಾನ್ಸಂಟ್ರೇಟ್ ಮಾಡ್ದಾಗ್ಲೇನೆ ನಮ್ಗೆ ಮನಸ್ಸು ತಿಳಿಯಾಗಿ ಒಳಗಡೆ ಹೋಗೋಕೆ ಈಸಿ ಆಗೋದು. ಆಯ್ತಾ? ವಿಜುವಲೈಸೇಷನ್ ಎಲ್ಲ ನಡೀತಾ ಇರೋದು ಒಳಗಡೆನೆ. ಆಯ್ತಾ? ಸೊ ಇದಕ್ಕೆ ನಾವು ನಮ್ಮನ್ನ ನಾವು ಕಾಮಾಗಿ ಇಟ್ಕೋಬೇಕಾಗುತ್ತೆ. ರಕ್ಷಿತಾ ಅವರು ಆಲ್ಮೋಸ್ಟ್ ನಂಗೆ ಗೊತ್ತಿರೋ ಹಾಗೆ ನೀವು ವರ್ಕ್ ಮಾಡ್ತಾ ಇದ್ದೀರಲ್ವಾ? ಹೌದು. ಹೌದು. ಸೊ ನೀವು ವರ್ಕ್ ಮಾಡ್ತಾ ಇದನ್ನ ಎರಡು ಮಾಡ್ತಾ ಇರೋದ್ರಿಂದ ಮೇ ಬಿ ಕೆಲವೊಂದು ಥಾಟ್ಸ್ ಏನ್ ಬರುತ್ತೆ, ಇವತ್ತು ನಾನು ಏನ್ ಮಾಡ್ಬೇಕು, ಇವತ್ತು ನನ್ನ ಕೆಲಸ ಏನಿದೆ, ಯಾವಾಗ ಸೆಷನ್ ಮುಗಿಯುತ್ತೆ, ಅದು ಮುಗಿದ ತಕ್ಷಣ ನಾನು ಏನ್ ಮಾಡ್ಬೇಕು. ಸೊ ಈ ತರದ್ ಏನೇನೋ ಥಾಟ್ಸ್ ಅಂತೂ ಖಂಡಿತವಾಗ್ಲೂ ಅಲೈನ್ ಆಗಿ ನೆಕ್ಸ್ಟ್ ಮಾಡ್ಬೇಕಾಗಿರೋ ಕೆಲಸಗಳು ಕ್ಯೂ ಅಲ್ಲಿ ಇದ್ದಾಗ ನಮ್ಗೆ ಜಾಸ್ತಿ ಕಾನ್ಸಂಟ್ರೇಟ್ ಮಾಡೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಆಯ್ತಾ? ಇಟ್ಸ್ ಓಕೆ, ಕಂಪ್ಲೀಟ್ಲಿ ಓಕೆ, ಏನಾದ್ರೂ ಕಂಪ್ಲೀಟ್ಲಿ ಓಕೆ. ನೀವು ಮೆಡಿಟೇಷನ್ ಮಾಡೋದಕ್ಕೆ ಇನಿಶಿಯೇಟ್ ಮಾಡಿದೀರಾ, ಅದೇ ದೊಡ್ಡ ವಿಷಯ. ಆಯ್ತಾ? ಆದಷ್ಟು ಏನ್ ಮಾಡಿ, ಡಿಸ್ಟ್ರಾಕ್ಟ್ ಆದಂಗುನು ಮತ್ತೆ ಬಂದು ಅಲ್ಲಿಗೆ ನನ್ನ ವಾಯ್ಸಿಗೆ ಬಂದು ನಾನು ಏನ್ ಹೇಳ್ತಿದ್ದೀನೋ ಅದನ್ನ ವಿಜುವಲೈಸ್ ಮಾಡಕ್ ಟ್ರೈ ಮಾಡಿ. ಅಕಸ್ಮಾತ್ ನಿಮ್ಗೆ ವಿಷನ್ಸ್ ಗೊತ್ತಾಗ್ತಾ ಇಲ್ಲ, ಏನು ವಿಜುವಲೈಸ್ ಮಾಡಕ್ ಆಗ್ತಾ ಇಲ್ಲ ಅಂದಾಗ ಏನ್ ಮಾಡ್ಕೊಳ್ಳಿ, ಆ ರೆಕಾರ್ಡಿಂಗ್ ಅಂತೂ ಇರುತ್ತೆ, ಅಲ್ಲಿ ಯಾವ್ದು ನಿಮ್ಮ ಕಣ್ಮುಂದೆ ಬರ್ಲಿಲ್ಲ ಅದನ್ನ ಗೂಗಲ್ ಅಲ್ಲಿ ಸರ್ಚ್ ಮಾಡಿ ನೋಡಿ, ಇಲ್ಲ ಹೊರಗಡೆ ಎಲ್ಲಾದ್ರೂ ನೋಡಿ. ಆಯ್ತಾ? ನಾನು ಒಂದೊಂದ್ಸರಿ ಹೇಳ್ತೀನಿ, ಮೋಡಗಳ ಮೇಲೆ ನಾವು ಹೋಗ್ತಾ ಇದ್ದೀವಿ ಅಂತ ಹೇಳ್ಬಿಟ್ಟು, ಅವಾಗ ಮೋಡನೇ ನೆನಪು ಬರ್ಲಿಲ್ಲ. ಆಯ್ತಾ? ಸುಮ್ನೆ ಹೋಗಿ ಮೋಡ ನೋಡಿ, ಅಲ್ವಾ? ನೀಲಿ ಆಕಾಶ ನೋಡಿ, ಮೋಡ ನೋಡಿ, ಅದ್ರ ಮೇಲೆ ನೀವಿದ್ದೀರಾ ಅನ್ನೋಂಗೆ ಅಂದ್ರೆ ಲೈಟ್ ಆಗಿ ಆತರ ಫೀಲ್ ಮಾಡ್ಕೊಳ್ಳಿ. ಅಕಸ್ಮಾತ್ ಅದು ಬರ್ಲಿಲ್ಲ ಅಂದ್ರೆ ನೋ ಪ್ರಾಬ್ಲಮ್, ಏನು ಚಿಂತೆ ಇಲ್ಲ. ಆಯ್ತಾ? ಸೊ ನಾನು ಹೇಳ್ತಾ ಇರ್ತೀನಿ, ನೀಲಿ ಆಕಾಶ ಅದು ನೆನಪಾಗ್ಲಿಲ್ಲ ಅಂತಂದ್ರೆ ಹೋಗಿ ಆಕಾಶ ನೋಡಿ. ಅದೇ ತರ ಜಸ್ಟ್ ಎಕ್ಸಾಂಪಲ್ ಕೊಡ್ತಾ ಇದೀನಿ, ಅಲ್ವಾ? ಓಕೆ. ಸೊ ಹಿಂಗ್ ಮಾಡಿ. ಓಕೆ ಮ್ಯಾಮ್, ಥ್ಯಾಂಕ್ ಯು. ಓಕೆ. ಮ್ಯಾಮ್, ನಿನ್ನೆ ಮೂನ್ ಮ್ಯಾನಿಫೆಸ್ಟೇಷನ್ ಮಾಡಿಸಿದ್ರಲ್ಲ, ಅದು ಅಫರ್ಮೇಶನ್ ಚಿಟ್ ಬರ್ದಿದ್ವಲ್ಲ, ಅದನ್ನ ನಾವೇ ಇಟ್ಕೋಬೇಕಾ, ಏನ್ ಇಟ್ಕೋಬೋದಾ ನಾವು? ಪರವಾಗಿಲ್ಲ, ಇಟ್ಕೋಬಹುದು. ಸೊ ನಾನು ಏನ್ ಹೇಳ್ತೀನಿ ಅಂದ್ರೆ, ನೀವು ಯಾವಾಗ ಏನಾದ್ರೂ ಬೇಡವಾಗಿರೋದು ಏನಾದ್ರೂ ಎಕ್ಸ್ಪೀರಿಯನ್ಸಸ್ ಇದ್ದಾಗ ರಿಲೀಸ್ ಮಾಡ್ತೀರಲ್ವಾ, ಅವಾಗ ಅದನ್ನ ಬರ್ನ್ ಮಾಡಿ ಸುಟ್ಟು ಹಾಕ್ಬೇಕು. ಇದು ನೀವು ನಿಮ್ಮ ಹತ್ರ ಇಟ್ಕೊಂಡ್ರು ನಡೆಯುತ್ತೆ. ನೀವು ಅಕಸ್ಮಾತ್ ಬರ್ನ್ ಮಾಡಿ ನೀವು ಪಂಚಭೂತಗಳಿಗೆ ಕೊಡ್ತೀರಾ ಅಂದ್ರೆ ಅದನ್ನು ಕೂಡ ನಡೆಯುತ್ತೆ. ಆಯ್ತಾ? ಸೊ ವಾಟ್ ಎವರ್ ಇಟ್ ಈಸ್, ಬಟ್ ನಿಮ್ಮ ಹತ್ರ ಇದನ್ನ ಇಟ್ಕೊಳ್ಳೋದ್ರಲ್ಲಿ ಏನು ಪ್ರಾಬ್ಲಮ್ ಇಲ್ಲ, ಇಟ್ಕೋಬಹುದು. ಆಯ್ತಾ? ಬೇಕಾದ್ರೆ ಪ್ರತಿದಿನ ಅದ್ರ ಮೇಲೆನೆ ನಿಮ್ಮ ವಾಟರ್ ಬಾಟಲ್ ನ ಇಟ್ಬಿಟ್ಟು ಮಲ್ಕೊಳ್ಳಿ, ಬೆಳಗ್ಗೆ ಎದ್ದು ನೀರ್ ಕುಡೀರಿ, ಆ ತರಾನು ಮಾಡ್ಬೋದು. ಓಕೆ, ಸರಿ, ಆಯ್ತು. ಥ್ಯಾಂಕ್ ಯು ಸೋ ಮಚ್. ಆಲ್ಮೋಸ್ಟ್ ಎಲ್ಲ ಕ್ಲಿಯರ್ ಆಗಿದೆ ಅನ್ಕೊಂತೀನಿ. ಶ್ರುತಿ ಅವರೇ ಮಾತಾಡ್ಬೇಕಾ? ಹಾ ಮ್ಯಾಮ್, ಸ್ಮಾಲ್ ಡೌಟ್ ಇತ್ತು. ಹಾ, ಹೇಳಿ. ಆಲ್ಮೋಸ್ಟ್ ನಾನು ನೋಡಿದವ್ರಿಗೆಲ್ಲ ಲೈಕ್ ಬೆಲ್ಲಿ ಬಟನ್ ಪಾಪಪ್ ಆಗಿರುತ್ತಲ್ಲ ಪ್ರೆಗ್ನೆನ್ಸಿಲಿ, ಬಟ್ ನನ್ಗಾಗಿಲ್ಲ. ಅಂದ್ರೆ ಇದು ನಾರ್ಮಲ್ ಅಂತ? ನಾರ್ಮಲ್, ಎರಡೂ ನಾರ್ಮಲ್. ಅದು ಅಕಸ್ಮಾತ್ ಬೆಳ್ಳಿ ಬಟನ್ ಅಂದ್ರೆ ಹೊಕ್ಳದ ಭಾಗ ಹೊರಗಡೆ ಬಂದಿದ್ರು, ಮುಂದೆ ಬಂದಿದ್ರು ಓಕೆ, ಒಳಗಡೆ ಇದ್ರು ಓಕೆ, ಎವ್ರಿಥಿಂಗ್ ಇಸ್ ನಾರ್ಮಲ್. ಆಯ್ತಾ? ಕೆಲವ್ರಿಗೆ ಅದು ತುಂಬಾ ಒಳಗಡೆ ಹೋಗಿರಲ್ಲ, ಅಂದ್ರೆ ಟೂತ್ ತರ ಏನಿರಲ್ಲ, ಅದಕ್ಕೆ ಅವ್ರಿಗೆ ಶೋ ಅಪ್ ಆಗುತ್ತೆ. ಆಯ್ತಾ? ಕೆಲವರಿಗೆ ತುಂಬಾ ಒಳಗಡೆ ಹೋಗಿರೋದ್ರಿಂದ ಶೋ ಅಪ್ ಆಗಲ್ಲ. ಇಟ್ಸ್ ಓಕೆ, ಎರಡು ಕೂಡ ನಾರ್ಮಲ್. ಥ್ಯಾಂಕ್ ಯು. ಓಕೆ. ಎಸ್. ಓಕೆ, ಥ್ಯಾಂಕ್ ಯು ಸೋ ಮಚ್. ಬೈ ಬೈ, ಟೇಕ್ ಕೇರ್. ಥ್ಯಾಂಕ್ ಯು ಮ್ಯಾಮ್.